श्रीपादोभीष्टदः दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे शने दिनमणे सूनो ह्यनेक गुणसन्मणे अरिष्टं हर मे भीष्टं कुरु मा कुरु सङ्कटम् वसुधातर विख्यातं वैराग्यादिगुणार्णवम् वेद वेदांग चतुरं वसुधेन्द्र गुरुं भजे तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिव्राट् चक्रवर्तिनम् श्रीमन्मध्वमहाचार्य पदपद्मैकसद्मनाम् अणूनां महतांचापि भवतात् करुणामयि हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् हरिः ओम् ಶ್ರೀಮನ್ಮಹಾಭಾರತದ ಮಹತ್ವ ಹಾಗೂ ಮಹಾಭಾರತವನ್ನ ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು ಅನ್ನುವ ವಿಷಯದ ಚಿಂತನೆಯನ್ನ ನಿನ್ನೆ ದಿವಸ ನಾವು ಮಾಡಿದ್ದೇವೆ. ಮಹಾಭಾರತವನ್ನ ವೇದವ್ಯಾಸರು ರಚನೆ ಮಾಡಿದರು. ಈ ಮಹಾಭಾರತದ ಉಪದೇಶದ ಪರಂಪರೆ ಆರಂಭ ಆದದ್ದು ಅವರ ಶಿಷ್ಯರಾದ ವೈಶಂಪಾಯನರನ್ನು. ವೇದವ್ಯಾಸರಿಗೆ ಪ್ರಧಾನ ಶಿಷ್ಯರು 4 ಜನ: ಸುಮಂತು, ಜೈಮಿನಿ, ವೈಶಂಪಾಯನರು ಮತ್ತೆ ಪೈಲರು ಅಂತ 4 ಜನ ಪ್ರಧಾನ ಶಿಷ್ಯರು. ಅದರಲ್ಲಿ ವೈಶಂಪಾಯನರು ಯಜುರ್ವೇದ ಪ್ರವರ್ತಕರು ಹೌದು. ಯಜುರ್ವೇದದ ಪಾಠವನ್ನ ಮಾಡಿ ಅದನ್ನ ಎಲ್ಲಾ ಕಡೆ ವ್ಯಾಪ್ತವಾಗಿ ಅಧ್ಯಯನ ಪರಂಪರೆಯನ್ನ ಬೆಳಗಿಸಿದವರು ವೈಶಂಪಾಯನ. ಅದರ ಜೊತೆಯಲ್ಲಿ ಮಹಾಭಾರತದ ಪಾಠ ಪ್ರವಚನದ ಪದ್ಧತಿಯನ್ನ ಹಾಕಿಕೊಟ್ಟವರು ವೈಶಂಪಾಯನ. ಆ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ಮೊದಲು ಮಹಾಭಾರತದ ಉಪದೇಶವನ್ನ ಮಾಡುತ್ತಾರೆ. ಅಲ್ಲಿ ಹೇಗೆ ಶುಕಾಚಾರ್ಯರು ಪರೀಕ್ಷಿನ್ ಮಹಾರಾಜನಿಗೆ ಭಾಗವತವನ್ನ ಹೇಳ್ತಾರೆ, ಆ ಸಂದರ್ಭದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಋಷಿಗಳು, ಮುನಿಗಳು, ಆಸ್ತಿಕ ಬಂಧುಗಳು ಭಾಗವತದ ಶ್ರವಣವನ್ನ ಮಾಡಿ ಅವರು ಎಲ್ಲ ಕಡೆಯಲ್ಲಿಯೂ ಕೂಡ ಆ ಭಾಗವತದ ಪಾಠ ಪ್ರವಚನಗಳನ್ನ ಮಾಡಿ ಮುಂದೆ ಅಧ್ಯಯನ ಪರಂಪರೆಯನ್ನು ಬೆಳೆಸ್ತಾರೋ, ಆ ರೀತಿಯಲ್ಲಿ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ಹೇಳುವಾಗ ಕೇಳಿರುವಂತಹ ಅನೇಕ ಮಹನೀಯರು ಮಹಾಭಾರತದ ಅಧ್ಯಯನ ಪರಂಪರೆಯನ್ನ ಮುಂದುವರಿಸ್ತಾರೆ. ಜನಮೇಜಯ ರಾಜ ವೈಶಂಪಾಯನರ ಭೇಟಿಯನ್ನಾದ ಪ್ರಸಂಗ, ಈ ಮಹಾಭಾರತದ ಶ್ರವಣವನ್ನು ಮಾಡುವಂತಹ ಪ್ರಸಂಗ ಅದು ಏನು ಅಂತನ್ನುವಾಗ ಒಂದು ಸರ್ಪ ಸತ್ರವನ್ನ ಮೊದಲಿಗೆ ಮಾಡ್ತಾನೆ ಜನಮೇಜಯ ಮಹಾರಾಜ. ಆ ಸರ್ಪ ಸತ್ರವನ್ನ ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳುವಾಗ ಒಬ್ಬರು ಋಷಿಗಳು ಧೌಮ್ಯರು ಅಂತ ಕೇಳಿರಬಹುದು ಹೆಸರನ್ನ, ಧೌಮ್ಯರು ಅಂತ. ಆ ಧೌಮ್ಯರು ಪಾಂಡವರಿಗೆ ಕುಲಪುರೋಹಿತರು ಆಗಿದ್ದಂತಹ ಮಹನೀಯರು, ಒಳ್ಳೆ ಜ್ಞಾನಿಗಳು, ಒಳ್ಳೆ ಪುರೋಹಿತರು ಧೌಮ್ಯರು. ಆ ಧೌಮ್ಯರ ಬಳಿಯಲ್ಲಿ 3 ಜನ ಅಧ್ಯಯನ ಮಾಡೋದಕ್ಕೆ ಅಂತ ಶಿಷ್ಯರು ಬರ್ತಾರೆ. ಉಪಮನ್ಯು, ಆರುಣಿ ಮತ್ತೆ ಬೈದ ಅಂತ 3 ಜನ ವೇದಾಧ್ಯಯನವನ್ನು ಮಾಡುವುದಕ್ಕೆ ಅಂತ ಶಿಷ್ಯರು ಬರುತ್ತಾರೆ. ಅದರಲ್ಲಿ ಆರುಣಿ ಅಂತ ಒಬ್ಬ ಶಿಷ್ಯರು ಬಂದ್ರೆ ಪಾಠ ಮಾಡುವ ಕ್ರಮ ಏನು? ಹಿಂದಿನ ಕಾಲದಲ್ಲಿ
ಗುರುಗಳ ಹತ್ರ ವಿದ್ಯಾಭ್ಯಾಸಕ್ಕೆ ಅಂತ ಶಿಷ್ಯರು ಹೋಗುವಂತಹ ಕ್ರಮ. ವಿದ್ಯಾಭ್ಯಾಸಕ್ಕೆ ಅಂತ ಹೋದರೆ ನಾ ಸಂವತ್ಸರ ವಾಸಿನೇ ಪ್ರಬ್ರೂಯಾತ್, 1 ವರ್ಷದ ತನಕ ಇದ್ದು ಸೇವೆಯನ್ನ ಮಾಡದಂಥವನಿಗೆ ಉಪದೇಶನೇ ಮಾಡಬಾರದು ಅಂತ ಶಾಸ್ತ್ರ. ಹೀಗಾಗಿ ಮೊದಲು ಏನು ಅಂತಂದ್ರೆ ಗುರು ಶುಶ್ರೂಷೆ, ಗುರುಗಳ ಸೇವೆಯನ್ನು ಮಾಡಬೇಕು. ಎಲ್ಲರೂ ಆಫ್ ಮಾಡಿಬಿಡಿ. ಮೊದಲಿಗೆ ಬಂದ ಕೂಡ್ಲೆ ಏನು ಅಂತಂದ್ರೆ ಗುರುಗಳ ಸೇವೆಯನ್ನು ಮಾಡಬೇಕು. ಯಾಕೆ ಅಂತಂದ್ರೆ ಬ್ರಹ್ಮವಿದ್ಯೆ ಇದು ಸಾಮಾನ್ಯ, ಎಂಥೆಂಥವರಿಗೂ ಹೇಳುವಂತಿಲ್ಲ. ಶಿಷ್ಯನಾದವನು ಗುರು ಪರೀಕ್ಷೆಯನ್ನು ಮಾಡಬೇಕು. ಗುರುಗಳ ಹತ್ರ ಹೋದ್ಮೇಲೆ ಪರೀಕ್ಷೆ ಮಾಡೋದಲ್ಲ. ಗುರುಗಳ ಹತ್ರ ಹೋಗೋ ಮೊದಲು ಯಾರು ಯೋಗ್ಯರಾದಂಥವರು, ನಾನು ಯಾರ ಹತ್ರ ಪಾಠಕ್ಕೆ ಹೋಗಬೇಕು, ಯಾರನ್ನ ಗುರುಗಳನ್ನಾಗಿ ನಾನು ಪಡಿಬೇಕು ಅಂತ ವಿಚಾರ ಮಾಡಿ ವಿಮರ್ಶೆ ಮಾಡಿ ಆಮೇಲೆ ಗುರುಗಳ ಹತ್ರ ಹೋಗಬೇಕು. ಗುರುಗಳು ಶಿಷ್ಯ ಬಂದಾಗ ಒಂದು ಸಣ್ಣ ಮಟ್ಟದ ಪರೀಕ್ಷೆ ಆಗುತ್ತೆ. ಅದಾದ ಮೇಲೆ ಅವನನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಅವನು ವೇದ ವಿದ್ಯೆಗೆ ಬ್ರಹ್ಮವಿದ್ಯೆಗೆ ಅರ್ಹ ಅಂತ ತೀರ್ಮಾನ ಆದರೆ ಅವನಿಗೆ ಉಪದೇಶ. ಹಾಗಿರುವಂತಹದ್ದು ಬ್ರಹ್ಮವಿದ್ಯೆ. ಅಯೋಗ್ಯನಾದವನಿಗೆ ಬ್ರಹ್ಮವಿದ್ಯೆಯನ್ನು ಕೊಡುವಂತಿಲ್ಲ. ಇದಂತೆ ನಾ ತಪಸ್ಕಾಯ ನಾಭಕ್ತಾಯ ಕದಾಚನ ನಚಾ ಶುಶ್ರೂಷವೇ ವಾಚ್ಯಂ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕಂಡವರಿಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ಯಾರು ಹರಿಗುರು ಭಕ್ತರಾಗಿರುತ್ತಾರೆ, ಯೋಗ್ಯರಾಗಿರುತ್ತಾರೆ, ಅಂಥವರಿಗೆ ಇಂದ್ರಿಯ ನಿಗ್ರಹ ಇರಬೇಕು, ಶಮದಮಾದಿ ಸಂಪತ್ತಿರಬೇಕು. ಅಂಥವರಿಗೆ ಬ್ರಹ್ಮವಿದ್ಯೆಯನ್ನು ಹೇಳಬೇಕು. ಬ್ರಹ್ಮವಿದ್ಯೆಯನ್ನ ಪಡಿಬೇಕು ಅಂತಂದ್ರೆ ಆಹಾರದ ನಿಯಮ ಇರಬೇಕು, ಉಪವಾಸ ವ್ರತಗಳು ಇದನ್ನೆಲ್ಲ ಅನುಷ್ಠಾನ ಮಾಡ್ತಾ ಇರಬೇಕು, ದೇವರಲ್ಲಿ ಶ್ರದ್ಧೆ ಇರಬೇಕು, ದೇವರ ಮಾತನ್ನ ಅನುಸರಿಸುವಂತಹ ಒಂದು ಆ ನಿಷ್ಠೆ ಇರಬೇಕು. ಅಂಥವರಿಗೆ ಬ್ರಹ್ಮವಿದ್ಯೆಯನ್ನು ಹೇಳಬೇಕು. ಅದಕ್ಕೆ ಮೊದಲಿಗೆಲ್ಲ ಆ ವ್ರತಾನುಷ್ಠಾನಗಳನ್ನ ಮಾಡಿಸಿ ಪರೀಕ್ಷೆ ಮಾಡಿ ಅವನೆಲ್ಲ ಅರ್ಹನಾಗಿದ್ದಾನೆ ಅಂತ ಅನಿಸಿದ ಮೇಲೆ ಆಮೇಲೆ ಉಪದೇಶ ಆರಂಭ. ಹೀಗಾಗಿ ಮೊದಲಿಗೆ ಬಂದು ಕೂಡಲೇ ಸೇವೆ, ಗುರುಸೇವೆ ಅಂತಂದ್ರೆ ಗುರುಗಳು ಏನ್ ಹೇಳ್ತಾರೆ ಅದನ್ನು ಮಾಡಿ. ಇದು ನೋಡಿ, ಭಾರತೀಯ ಒಂದು ಸಂಪ್ರದಾಯ, ಗುರುಕುಲ ವಿದ್ಯಾಭ್ಯಾಸದ ಶಿಕ್ಷಣ ಪದ್ಧತಿ ಹೇಗೆ, ಅದು ಬಹಳ ಮಹತ್ವ. ಮಹಾಭಾರತ ಆರಂಭದಲ್ಲಿ ಅಂತಹ ಘಟನೆಗಳನ್ನ ಉಲ್ಲೇಖಿಸಲು. ಈ ಆರುಣಿ ಅಂತನೋ ಶಿಷ್ಯ ಬಂದಿದ್ದಾನೆ. ಶಿಷ್ಯ ಬಂದಾಗ ಗುರುಗಳು ಅನೇಕ ಕೆಲಸಗಳನ್ನು ಹೇಳಿದ್ದಾರೆ. ಒಂದು ಸಂದರ್ಭ ಮಳೆ, ಹೀಗೆ ಬೇಸಿಗೆ ಮುಗಿದು ಮಳೆಗಾಲ ಆರಂಭ ಆಗಬೇಕು. ಭಾರೀ ಜೋರು ಮಳೆ ಶುರುವಾಯಿತು. ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಇಲ್ಲೂ ಚೆನ್ನಾಗಿ ಮಳೆ ಆಗಲಿ ಅಂತ. ಬೇಸಿಗೆ ಮುಗಿಯುವ ಈ ಹಂತದಲ್ಲಿ ಭಾರೀ ಮಳೆ ಆಯ್ತು. ಮಳೆ ಶುರುವಾಯಿತು. ಶುರುವಾದ ಕೂಡಲೇ ಇವರು ಗುರುಗಳು ಹೇಳಿದರು, ಅವರ ಕೃಷಿ ಭೂಮಿ ಸ್ವಲ್ಪ ಇತ್ತು. ಅಲ್ಲಿ ಭೂಮಿಯಲ್ಲಿ ರಾಜರು ಆವಾಗ ಹೀಗೆ ಪಾಠ ಪ್ರವಚನಗಳಲ್ಲಿರುವಂತಹ ನಿರಂತರವಾಗಿ ಶಿಷ್ಯರನ್ನಿಟ್ಟುಕೊಂಡು ಪಾಠಾದಿಗಳನ್ನು ಮಾಡ್ತಾ ಇರುವಂತಹವರಿಗೆ ಕೃಷಿ ಭೂಮಿಯನ್ನೆಲ್ಲ ಕೊಡ್ತಾ ಇದ್ರು. ಹಾಗೆ ಧೌಮ್ಯರ ಹತ್ರ ಒಂದು ಸ್ವಲ್ಪ ಕೃಷಿ ಭೂಮಿ ಇತ್ತು. ಈ ಮಳೆ ಬಂದಾಗ ಆ ದಂಡೆಯನ್ನು ಕಟ್ಟಬೇಕು. ಇಲ್ಲ ಅಂತಂದ್ರೆ ಏನಾಗತ್ತೆ, ನೀರು ಹರ್ಕೊಂಡು ಹೊರಟೋಗತ್ತೆ. ಆ ನೀರು ಇಂಗಬೇಕಲ್ಲ, ಅಲ್ಲೇ ಆ ಭೂಮಿಯಲ್ಲಿ ನೀರು ಉಳಿಬೇಕು. ಅದರಲ್ಲಿ ಸಿರುಗುಪ್ಪದವರಿಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಇಲ್ಲಿಯ ಬೆಳೆ ಭತ್ತಕ್ಕೆ ಚೆನ್ನಾಗಿ ನೀರಲ್ಲೇ ನಿಲ್ಲಬೇಕು. ಹಾಗೆ ಹರಿದು ಹೋಗ್ಬಿಟ್ರೆ ಆವಾಗ ಬೆಳೆ ಚೆನ್ನಾಗಿ ಬೆಳೆಯಲ್ಲ. ಹೀಗಾಗಿ ಅಲ್ಲಿ ಚೆನ್ನಾಗಿ ನೀರು ಅಲ್ಲೇ ಉಳಿಬೇಕು, ಇಂಗಬೇಕು. ಅವರು ಧೌಮ್ಯರು ಆರನಿಗೆ ಹೇಳ್ತಾರೆ, ಶಿಷ್ಯನಿಗೆ ಹೇಳ್ತಾರೆ, ಆ ಒಂಡೆ ಕಟ್ಟು ಒಂದ್ ಸ್ವಲ್ಪ, ಇಲ್ಲ ಅಂದ್ರೆ ನೀರೆಲ್ಲ ಹರಿದು ಹೋಗ್ಬಿಡ್ತದೆ, ನಮಗೆ ನೀರು ಉಳಿಯಲ್ಲ. ಈ ಆರುಣಿ ಏನು ಮಾಡುತ್ತಾನೆ, ಶಿಷ್ಯ ಏನು ಮಾಡುತ್ತಾನೆ, ಅಲ್ಲಿ ಹೋಗ್ತಾನೆ, ಮಣ್ಣನ್ನ ತಗೊಳ್ತಾನೆ, ಒಂದಿಷ್ಟು ಒಂಡೆ ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದ್ರೆ ಏನು ಕಟ್ಟಿದ್ರು ಕೂಡ ನಿಲ್ತಾ ಇದೆ. ಯಾಕೆಂತಂದ್ರೆ ಮಳೆ ಇದೆ, ನೀರು ಹರಿತಾ ಇದೆ. ಆ ರಭಸಕ್ಕೆ ಅವನು ಏನು ಕಟ್ಟಿದ್ರು ನಿಲ್ತಾ ಇದೆ. ಆವಾಗ ಆರುಣಿ ಏನ್ ಮಾಡಿದ ಅಂತಂದ್ರೆ ಆ ಭಾಗದಲ್ಲಿ ಅವನೇ ಮಲಗಿಬಿಟ್ಟಂತೆ, ಅಡ್ಡ ಮಲಗಿಬಿಟ್ಟಂತೆ.
ಎಂಥ ಗುರುಭಕ್ತಿ ಅಂತಂದ್ರೆ, ಯಾರಾದ್ರೂ ಶಿಷ್ಯರಿಗೆ ಹೇಳಿದ್ರೆ ಅಲ್ಲಿ ಮಣ್ಣಿಲ್ಲ ಅಂತ ಮೊದಲಿಗೆ ಹೇಳೋದು ಸರಿಯಾಗಿ ಮಣ್ಣಿಲ್ಲ ಅಂತ, ಇಲ್ಲ ಕಟ್ಲಿಕ್ಕೆ ಆಗಲ್ಲ, ನಿಲ್ತಾ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರು. ಆದ್ರೆ ಆರುಣಿ ಅಂತ ಗುರುಗಳು ಹೇಳಿದ್ದಾರೆ, ನೀರು ಹರಿಯದಂತೆ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಗುರು. ಅದಕ್ಕೆ ನಾನು ಆ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಏನ್ ಮಾಡಿದ ಅಂತಂದ್ರೆ, ಅವನೇ ಅಡ್ಡ ಮಲಗಿಬಿಟ್ನಂತಲ್ಲಿ, ಆ ನೀರು ಹರಿಯುವ ಸ್ಥಳದಲ್ಲಿ ಅವನೇ ಮಲಗಿಬಿಟ್ನಂತ. ಅವನ ಅಡ್ಡ ಆಗಿದಾನಾದ್ರೆ ನೀರು ಹರಿತಾ ಇಲ್ಲ. ಬೆಳಿಗ್ಗೆ ಯಾವಾಗ ಮಳೆ ಶುರು ಆದಾಗ ಹೋದವನು ಸಂಜೆ ತನಕ ಆದರೂ ಕೂಡ ಬಂದಿಲ್ಲ. ಏನು ಒಂಡೆ ಕಟ್ಟಿ ಸ್ವಲ್ಪ ಹೊತ್ತಿಗೆ ಬರಬೇಕಾದಂತಹ ಶಿಷ್ಯ ಎಷ್ಟೊತ್ತಾದರೂ ಕೂಡ ಬಂದಿಲ್ಲ. ಗುರುಗಳಿಗೆ ಆತಂಕ ಆಯ್ತು, ಯಾಕಪ್ಪ ನಮ್ಮ ಶಿಷ್ಯ ಬರಲಿಲ್ಲ. ಗುರುಗಳೇ ಹುಡ್ಕೊಂಡು ಬಂದ್ರು. ಶಿಷ್ಯರನ್ನ ಕಳಿಸಿದ್ರು, ಕೆಲವರನ್ನ ಸಿಗಲಿಲ್ಲ ಆರುಣಿ ಅಂತ ಹೇಳಿ. ಕೊನೆಗೆ ಅವರೇ ಬರ್ತಾರೆ, ಧೌಮ್ಯರೇ ಬರ್ತಾರೆ, ಆರುಣಿ ಎಲ್ಲಿದೆಯಪ್ಪ ಅಂತ ಹೇಳ್ತಾರೆ. ಆವಾಗ ಅವನ ಆರುಣಿ ಮಾತಾಡ್ತಾನೆ, ಗುರುಗಳೇ ನಾನು ಇಲ್ಲೇ ಇದ್ದೇನೆ ಅಂತ. ಹೇಳ್ತಾ ಇಲ್ಲ, ಯಾಕೆ? ಎದ್ರೆ ಮತ್ತೆ ನೀರು ಹರಿದೋಗುತ್ತೆ. ಗುರುಗಳೇ ನಾನು ಇಲ್ಲೇ ಇದ್ದೇನೆ, ಎಲ್ಲಿದ್ಯೋ ನಿನ್ ಧ್ವನಿ ಕೇಳಿಸ್ತಾ ಇದೆ, ಕಾಣಿಸ್ತಾ ಇಲ್ಲ ನೀನು ಅಂತಂದ್ರೆ, ಗುರುಗಳೇ ಇಲ್ಲೇ ಅಡ್ಡ ಮಲಗಿದ್ದೇನೆ, ನೀರು ಹರಿಬಾರದು ಅಂತ ಅನ್ನೋದು. ಗುರುಗಳಿಗೆ ಬಹಳ ಸಂತೋಷ ಆಯ್ತು. ಇದು ಗುರುಭಕ್ತಿ ಅಂತ. ಗುರುಗಳು ಹೇಳಿದ ಮಾತನ್ನ ತಪ್ಪದೇ ನಡೆಸಬೇಕು ಅಂತನ್ನುವ ಗುರುಭಕ್ತಿ ಬಹಳ ಸಂತೋಷ ಆಗುತ್ತೆ. ಎಷ್ಟು ಶ್ರದ್ಧೆಯಿಂದ ನೀನು ಕೆಲಸವನ್ನು ಮಾಡಿದ್ದೀರಿ. ಮಣ್ಣನ್ನ ಹಿಡಿದು ಕಟ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಬಿಡ್ಲಿಲ್ಲ, ಆ ಕೆಲಸವನ್ನು ಬಿಡ್ಲಿಲ್ಲ. ನೀನೇ ಅಡ್ಡ ಮಲಗಿ ಬೆಳಗ್ಗೆಯಿಂದ ಸಂಜೆ ತನಕವೂ ಕೂಡ ಆ ನೀರು, ಆ ಮಳೆ, ಆ ಕೆಸರು, ಹಸುವೆ ಏನ್ ತಿಂದಿಲ್ಲ, ಬೆಳಗ್ಗೆಯಿಂದ ಸಂಜೆ ತನಕವೂ ಅದರಲ್ಲೇ ಇದ್ದಾನವ. ಗುರುಗಳಿಗೆ ಬಹಳ ಸಂತೋಷ ಆಗುತ್ತೆ. ಬಾ ಇಲ್ಲಿ ಅಂತ ಕರೀತಾರೆ. ಕರೆದು ಅವನ ತಲೆ ಮೇಲೆ ಕೈ ಇಡ್ತಾರೆ. ಸರ್ವೇತೆ ವೇದಾ ಪ್ರತಿಭಾಸ್ಯಂತಿ ಸರ್ವಾಣಿ ಚ ಶಾಸ್ತ್ರಾಣಿ ಅಂತಾರೆ. ನಿನಗೆ ಎಲ್ಲ ವೇದ ಸ್ಫುರಣ ಆಗಲಿ. ಇಲ್ಲಿ ನಾವು ಬಹಳ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ಅನೇಕರು ಪುಸ್ತಕವನ್ನು ಹಿಡಿದು ಓದೋದಿದೆ. ಕೆಲವರಿಗೆ ಹತ್ತುತ್ತೆ, ಕೆಲವರಿಗೆ ಹತ್ತಲ್ಲ. ಯಾಕೆ? ಕೆಲವರು ವಿದ್ಯಾವಂತರು, ಕೆಲವರು ಬುದ್ಧಿವಂತರು. ಬುದ್ಧಿವಂತರಾಗಿರ್ತಾರೆ, ವಿದ್ಯಾವಂತರಾಗಿರಲ್ಲ. ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರಲ್ಲ. ವಿದ್ಯೆಗೂ ಬುದ್ಧಿಗೂ ವ್ಯತ್ಯಾಸ ಇದೆ. ವಿದ್ಯಾ ಅದು ಯತ್ನಾನುಸಾರಿಣಿ ವಿದ್ಯಾ, ಬುದ್ಧಿ ಕರ್ಮಾನುಸಾರಿಣಿ. ವಿದ್ಯೆ ಬರೋದು ಪ್ರಯತ್ನದಿಂದ. ಪ್ರಯತ್ನದಿಂದ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇದ್ರೆ ವಿದ್ಯೆ ಬರುತ್ತೆ. ಬುದ್ಧಿ, ಕೆಲವರಿಗೆ ಬುದ್ಧಿವಂತಿಕೆ ಇರುತ್ತೆ, ಬಹಳ ತಲೆ ಚುರುಕಾಗಿರುತ್ತದೆ, ಅಕ್ಷರ ಜ್ಞಾನ ಇರಲ್ಲ, ಆದ್ರೆ ವಿವೇಕ ಇರುತ್ತೆ. ಈ ಬುದ್ಧಿವಂತಿಕೆ ಬೇರೆ, ವಿದ್ಯಾವಂತಿಕೆ. ವಿದ್ಯೆ ಇರ್ತದೆ ಕೆಲವರಿಗೆ, ಏನು ಕೇಳಿದ್ರು ಪುಸ್ತಕದ ಹುಳ ಅಂತ, ಪುಸ್ತಕದಲ್ಲಿರುವಂಥದ್ದನ್ನು ಏನ್ ಕೇಳಿದ್ರೆ ಹೇಳ್ತಾರೆ. ಆದ್ರೆ ಪುಸ್ತಕದಲ್ಲಿರುವ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಹೇಳಿಕ್ ಬರಲ್ಲ. ಯಾಕೆ? ಬುದ್ಧಿವಂತಿಕೆ ಇಲ್ಲ. ಈ ಬುದ್ಧಿ ಬೇರೆ, ವಿದ್ಯೆ ಬೇರೆ. ಬುದ್ಧಿ ಬರೋದು ಅದು ಕರ್ಮ ಅನುಸಾರಿಣಿ. ಕೆಲವರು ಪ್ರಯತ್ನ ಮಾಡ್ತಾರೆ, ಬೆಳಿಗ್ಗೆಯಿಂದ ರಾತ್ರಿ ತನಕ ಓದ್ತಾನೆ ಇರ್ತಾರೆ, ಆದ್ರೆ ಅವರಿಗೆ ತಲೆ ಹತ್ತಾ ಇರಲ್ಲ. ಕೆಲವರು ಏನು ಓದಲ್ಲ, ಆದ್ರೆ ಒಂದು ಸರ್ತಿ ಶಾಲೆಯಲ್ಲಿ ಕುತ್ಕೊಂಡು ಒಮ್ಮೆ ಗುರುಗಳ ಹತ್ರ ಕುತ್ಕೊಂಡು ಕೇಳಿಬಿಟ್ರೆ ಸಾಕು, ಅವರಿಗೆ ಮರೆಯಲ್ಲ. ಯಾಕೆ ಅಂದ್ರೆ ಭಾರಿ ಬುದ್ಧಿವಂತಿಕೆ ಇದೆ. ಈ ಬುದ್ಧಿವಂತಿಕೆ ಕೆಲವರಿಗಿಲ್ಲದ ಬುದ್ಧಿವಂತಿಕೆ ಕೆಲವರಿಗೆ ಹೇಗೆ? ಈ ಬುದ್ಧಿವಂತಿಕೆಯಲ್ಲಿ ತಾರತಮ್ಯ ಇದೆ ನೋಡಿ. ಕೆಲವರಿಗೆ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗಿಬಿಡುತ್ತೆ, ಕೆಲವರಿಗೆ 10 ಸರ್ತಿ ಹೇಳಿದ್ರು ಹತ್ತೋದಿಲ್ಲ. ಈ ಬುದ್ಧಿವಂತಿಕೆ ಅದು ಬರೋದು ಹೇಗೆ ಅಂತಂದ್ರೆ ಕರ್ಮ ಅನುಸಾರಿಣಿ. ಕರ್ಮದಿಂದ ಬುದ್ಧಿವಂತಿಕೆ ಬರುತ್ತದೆ. ಆದ್ದರಿಂದ ಯಾರಿಗಾದರೂ ಅನಿಸಿದ್ರೆ ನನಗೆ ಅಂಥ ಬುದ್ಧಿವಂತಿಕೆ ಇಲ್ಲ, ಅಥವಾ ನನ್ನ ಮಕ್ಕಳಿಗೆ ಅಂತಹ ಬುದ್ಧಿವಂತಿಕೆ ಇಲ್ಲ, ಅವ್ರು ಚುರುಕಾಗಿಲ್ಲ, ಹೇಳಿದ್ದು ಕೂಡ ಅವ್ರ ತಲೆಗೆ ಹೋಗೋದಿಲ್ಲ, ಅವರು ಏನ್ ಕೇಳ್ತಾರೆ ಅದು ಬಹಳ ದಿವಸದ ತನಕ ತಲೆಯಲ್ಲಿ ಉಳಿಯಲ್ಲ ಅಂತ ಅನಿಸಿದ್ರೆ ಏನ್ ಮಾಡಬೇಕು? ಹರಿಗುರುಗಳ ಸೇವೆಯನ್ನ ಮಾಡಿಸ್ಬೇಕು. ಹರಿಗುರು ನಮನಂದ್ರಾಗ್ ಯತ್ನ ತೋಮಿ ವಿಧಾಯ ಪ್ರಯಯುರಪರಸಾಮ್ಯಂ ಸಿದ್ಧಯೇ ಸ್ಯಾಧಿ ಯತ್ನಃ. ದೇವರ ಸೇವೆ, ಗುರುಗಳ ಸೇವೆಯನ್ನ ಮಾಡೋದ್ರಿಂದಾಗಿ ಅದರಿಂದಾಗಿ ಬುದ್ಧಿ ನಿಶ್ಚಿತ ಆಗತ್ತೆ. ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರೆ ವಿದ್ಯೆ ಬರುತ್ತದ ಅಂತ ಕೇಳಿದ್ರೆ ವಿದ್ಯೆ ಬರಲ್ಲ, ಬುದ್ಧಿ ಬರುತ್ತೆ. ಅದರಿಂದಾಗಿ ಪ್ರಯತ್ನವನ್ನ ಮಾಡಿದ್ರೆ ಆಮೇಲೆ ಸ್ವಲ್ಪ ಪ್ರಯತ್ನದಿಂದಲೇ ಹೆಚ್ಚಿನ ವಿದ್ಯೆಯನ್ನು ಸಂಪಾದನೆ ಮಾಡ್ತಾರೆ.
ಅಂತಹ ಅನೇಕ ಇತಿಹಾಸಗಳನ್ನು ನಾವು ನೋಡುತ್ತೇವೆ. ಮಂದಮತಿಗಳಾದವರು ಕೂಡ ಗುರುಗಳ ಅನುಗ್ರಹದಿಂದ ಚೆನ್ನಾಗಿ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡು ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆದುಕೊಂಡು ನಂತರದಲ್ಲಿ ಹೆಚ್ಚಿನ ಶ್ರಮದಿಂದ ಬಹಳ ಉಜ್ವಲವಾದಂತಹ ವಿದ್ಯೆಯನ್ನು ಪಡೆದುಕೊಂಡಂತಹ ಇತಿಹಾಸವನ್ನ ನಾವು ನೋಡ್ತಾ ಇದ್ದೇವೆ. ನಮ್ಮ ಕಣ್ಣು ಮುಂದಿನ ಅಂತಹ ಅನೇಕ ಘಟನೆಗಳನ್ನ ನಾವು ಕಂಡಿದ್ದೇವೆ. ಈ ಆರುಣಿಗೆ ಸಿಕ್ಕಿದ್ದು ಏನು ಅಂತಂದ್ರೆ ಗುರು ಅನುಗ್ರಹ, ಗುರುಗಳ ಅನುಗ್ರಹ. ಬಹಳ ಸಂತೋಷ ಆಯ್ತು ಅವರಿಗೆ. ನೀನು ನಾನು ಹೇಳಿದ ಮಾತನ್ನು ಚೆನ್ನಾಗಿ ನಡೆಸಿದ್ದಿ, ನನಗೆ ಬಹಳ ಸಂತೋಷ ಆಗಿದೆ. ತಲೆ ಮೇಲೆ ಕೈ ಇಡುತ್ತಾರೆ, ನಿನಗೆ ವೇದ ಸ್ಫುರಣ ಆಗಲಿ, ಶಾಸ್ತ್ರಗಳ ವಿದ್ಯೆ ನಿನಗೆ ಚೆನ್ನಾಗಿ ದೊರೆಯಲಿ ಅಂತ. ಅವ್ರು ಹೇಳಿದ ತಕ್ಷಣ ಎಲ್ಲ ತಲೆಗೆ ಹೋಗಿಬಿಡ್ತು ಅಂತಲ್ಲ, ಅದು ಹಾಗೆ ಹೋಗಲ್ಲ. ಅದಕ್ಕೆ ಪ್ರಯತ್ನ ಬೇಕೇ ಬೇಕು. ಅದಕ್ಕೆ ಮುಂದೆ ಮಹಾಭಾರತದ ವನಪರ್ವದಲ್ಲಿ ಒಂದು ಕಥೆ ಇದೆ, ಅದನ್ನ ಈಗ ನಾನು ಹೇಳಲಿಕ್ಕೆ ಹೋಗಲ್ಲ. ಪ್ರಯತ್ನ ಇಲ್ಲದೇನೆ, ಓದಿಲ್ಲದೇನೆ ವಿದ್ಯೆ ಬರಲ್ಲ. ಆದರೆ ಬುದ್ಧಿ ನಿಶ್ಚಿತ ಆಗುತ್ತೆ. ಗುರುಗಳ ಅನುಗ್ರಹದಿಂದಾಗಿ ಬುದ್ಧಿ ನಿಶ್ಚಿತ ಆಗುತ್ತೆ. ಬುದ್ಧಿ ನಿಶ್ಚಿತ ಆದ ಮೇಲೂ ಕೂಡ ಪ್ರಯತ್ನವನ್ನ ಮಾಡಿಯೇ ವಿದ್ಯೆಯನ್ನು ಪಡೆದುಕೊಳ್ಳಬೇಕು. ಓದಿಯೇ ವಿದ್ಯೆಯನ್ನು ಪಡೆಯಬೇಕು. ಓದಿದರೂ ತಲೆಗೆ ಹತ್ತದ ವಿದ್ಯೆ ಅದು ಓದಿದ ಕೂಡಲೇ ತಲೆಗೆ ಹತ್ತುತ್ತೆ. ಅದು ಗುರು ಅನುಗ್ರಹದ ಬಲದಿಂದ. ಈ ಆರುಣಿಗೆ ಸಿಕ್ಕಿದ್ದು ಅಂತಹ ಗುರು ಅನುಗ್ರಹ. ಇನ್ನೊಂದು ಉದಾಹರಣೆ ಉಪಮನ್ಯು. ಆರುಣಿ ಒಬ್ಬ ಶಿಷ್ಯ, ಉಪಮನ್ಯು ಮತ್ತೊಬ್ಬ ಶಿಷ್ಯ. ಅವನು ವಿದ್ಯಾಭ್ಯಾಸಕ್ಕೆ ಅಂತ ಬಂದಿದ್ದಾನೆ. ಗುರುಗಳು, ನೋಡಪ್ಪ, ಹಟ್ಟಿಯಲ್ಲಿ ಹಸುಗಳಿವೆ, ನೀನು ಹಸುಗಳನ್ನ ತಗೊಂಡು ಹೋಗು, ಬೆಳಿಗ್ಗೆ ಮೇಯಿಸ್ಕೊಂಡು ಸಂಜೆ ಬರಬೇಕು ಅಂತ. ಬೆಳಿಗ್ಗೆ ತಗೊಂಡು ಹೋಗಿ ಹಸುಗಳನ್ನೆಲ್ಲ ತಗೊಂಡು ಹೋಗಿ ಸಂಜೆ ತನಕ ಮೇಯಿಸ್ಕೊಂಡು ಬರಬೇಕು ಅಂತ ಗುರುಗಳು ಹೇಳಿದ್ದಾರೆ. ಧೌಮ್ಯರು ಹೇಳಿದಂತೆ ಉಪಮನ್ಯು ಆ ಹಸುಗಳನ್ನ ತಗೊಂಡು ಹೋಗ್ತಾನೆ. ಅಲ್ಲೆಲ್ಲ ಹಸುಗಳನ್ನ ಮೇಲಿಗೆ ಬಿಡುತ್ತಾನೆ. ಅದರ ಮಧ್ಯದಲ್ಲಿ ಅವನು ಭಿಕ್ಷಾ ಯಾಚನೆಯನ್ನು ಮಾಡಬೇಕು. ಬ್ರಹ್ಮಚಾರಿಗಳು ಭಿಕ್ಷೆಯನ್ನು ಬೇಡಿ ಬಂದು ಗುರುಗಳಿಗೆ ವರ್ತಿಸಿ ಅನಂತರದಲ್ಲಿ ಅವರು ಕೊಟ್ಟ ಊಟವನ್ನು ಮಾಡಿಕೊಂಡು ಅವನು ಜೀವನವನ್ನು ಮಾಡಬೇಕು ಅಂತನೋ ಪದ್ಧತಿ. ಉಪನಯನ ಕಾಲದಲ್ಲಿ ಅದನ್ನ ಮಾಡಿಸ್ತಾರೆ. ಭಿಕ್ಷಾಂದೇಹಿ ಅಂತ ಹೇಳಿ ಕೇಳಬೇಕು ಅಂತ. ಕೇಳೋದನ್ನ ಕಲಿಬೇಕು ಮೊದಲಿಗೆ. ಅಂದ್ರೆ ಕೇಳಿದಾಗ ಏನಾಗುತ್ತೆ, ನಾನು ಚಿಕ್ಕವನು ಅಂತನೋ ಭಾವನೆ ಬರುತ್ತೆ. ಬೇಡುವಾಗ ಯಾವತ್ತೂ ಕೂಡ, ಕೊಡುವಾಗ ನನ್ನ ಹತ್ರ ಸಂಪತ್ತಿದೆ, ನಾನು ಕೊಡ್ತಾ ಇದ್ದೇನೆ ಅಂತನೋ ಭಾವನೆ ಇರುತ್ತೆ. ಕೇಳುವಾಗ ನಾನು ದರಿದ್ರ, ನನ್ನ ಹತ್ರ ಏನಿಲ್ಲ, ನಾನು ಇನ್ನೊಬ್ಬರ ಹತ್ರ ಕೈ ಚಾಚ್ತೇನೆ ಅಂತನ್ನುವಾಗ ನಾನು ಸಣ್ಣವ ಅಂತನೋ ಭಾವನೆ ಇರುತ್ತೆ. ಈ ಭಿಕ್ಷಾ ಯಾಚನೆ ಕ್ರಮ ಇರೋದು ಅದಕ್ಕೋಸ್ಕರ. ಬ್ರಹ್ಮಚಾರಿಗಳು ಭಿಕ್ಷೆಯನ್ನು ಬೇಡಬೇಕು, ಸನ್ಯಾಸಿಗಳು ಭಿಕ್ಷೆಯನ್ನು ಬೇಡಬೇಕು. ಹಾಗೆ ಅಂತ ಎಲ್ಲರೂ ಭಿಕ್ಷೆ ಬೇಡಲಿಕ್ಕಿಲ್ಲ. ಗೃಹಸ್ಥನಾದವ, ಅದರಲ್ಲೂ ಕ್ಷತ್ರಿಯರಾದವರು ಬೇಡೋ ಹಾಗೇ ಇಲ್ಲ. ಹಾಗೆ ವಿಭಾಗವನ್ನು ಮಾಡ್ತಾರೆ. ಸನ್ಯಾಸಿಗಳಾದವರು ಕೂಡ ಅವ್ರಿಗೆಲ್ಲರೂ ಬಂದು ನಮಸ್ಕಾರ ಮಾಡ್ತಾ ಇರ್ತಾರೆ. ನಾನು ದೊಡ್ಡವನು ಅಂತ ಭಾವನೆ ಬಂದಿರ್ತದೆ ಸನ್ಯಾಸಿ ಆದವನಿಗೆ. ಅದಕ್ಕೆ ಅವನು ಭಿಕ್ಷಾಯಾಚನ ಅಂತ ಅವು ಕೇಳ್ತಾ ಇದ್ದಾಗ, ಇಲ್ಲ ನಾನು ದೊಡ್ಡವನಲ್ಲ ಅಂತನೋ ಭಾವನೆ. ಈ ಭಿಕ್ಷಾ ಯಾಚನೆಯ ಪದ್ಧತಿ ಬಂದದ್ದು ಅದಕ್ಕಾಗಿ. ಇವನು ಬ್ರಹ್ಮಚಾರಿ ಭಿಕ್ಷೆಯನ್ನ ಬೇಡಿ 4-6 ಮನೆಗಳಿಗೆ ಹೋಗಿ ಪಡೆದುಕೊಂಡು ಬಂದು ಅದನ್ನು ಗುರುಗಳಿಗೆ ಒಪ್ಪಿಸ್ಬೇಕು. ಗುರುಗಳು ಒಂದು 4 ದಿವಸ ನೋಡಿದ್ರಂತೆ. ಏನಪ್ಪ, ಭಾರಿ ಚೆನ್ನಾಗಿದ್ದಿಲ್ಲ, ದಷ್ಟಪುಷ್ಟನಾಗಿದ್ದೀಯ ಅಂತ. ಹೌದು ಸ್ವಾಮಿ, ತಮ್ಮ ಅನುಗ್ರಹ, ಗುರುಗಳ ಅನುಗ್ರಹ ಅಂತ. ಹಾಗಲ್ಲ, ಭಿಕ್ಷೆಯನ್ನು ನೀನು ಬೇಡಿ ಬರ್ತಾ ಇದ್ದಿ, ಬೇಡಿ ಬಂದು ಭಿಕ್ಷೆಯನ್ನು ನನಗೆ ಕೊಡ್ತಾ ಇದ್ದೆ. ನಾನು ಬಾ ನಿನಗೆ ಊಟಕ್ಕೆ ಹಾಕ್ತೇನೆ ಅಂತ ನಿನಗೆ ಯಾವತ್ತೂ ಊಟಕ್ಕೆ ಹಾಕಲೇ ಇಲ್ಲ. 4 ದಿವಸದಿಂದ ನಾನು ನಿನಗೆ ಊಟಕ್ಕೆ ಹಾಕಿದೆ. ನೀನು ಭಿಕ್ಷೆಯನ್ನ ಬೇಡಿ ಬಂದದ್ದನ್ನೇ ನನಗೆ ಕೊಟ್ಟಿದ್ದಿ, ನಾನು ನಿನಗೆ ಊಟಕ್ಕೆ ಹಾಕಲಿಲ್ಲ. ಆದರೂ ಕೂಡ ದಷ್ಟಪುಷ್ಟನಾಗಿದ್ದಿ ಅಂದ್ರೆ ಏನಿದರ ಅರ್ಥ ಅಂತ ಕೇಳಿದ್ರು. ಪರೀಕ್ಷೆ ಮಾಡ್ತಾ ಇದ್ದಾರೆ ಗುರುಗಳು. ಅದಕ್ಕೆ ಅವನಂದ, ಇಲ್ಲ ಸ್ವಾಮಿ, ಮೊದಲು ಬೇಡಿ ಬಂದದ್ದನ್ನೆಲ್ಲ ನಿಮಗೆ ಕೊಡ್ತಾ ಇದ್ದೆ, ಆಮೇಲೆ ನಿಮಗೆ ಕೊಟ್ಟ ಮೇಲೆ ಮತ್ತೊಮ್ಮೆ ನಾನು ಬೇಡ್ಲಿಕ್ಕೆ ಹೋಗ್ತಾ ಇದ್ದೆ. ಆ 2ನೇ ಸತಿ ಬೇಡಿ ಬಂದದ್ದನ್ನ ನಾನು ತಿಂತಾ ಇದ್ದೆ. ಹಾಗೆಲ್ಲ ಮಾಡಬಾರದು. ಗುರುಗಳಂತಾರೆ, ಭಿಕ್ಷೆ ಹೆಚ್ಚು ಬೇಡಬಾರದು. ಯಾಕೆ, ನಾವು ಕೇಳುವಾಗ ಗೃಹಸ್ಥರಿಗೆ ಭಾರ ಆಗಬಾರದು. ಆದ್ದರಿಂದ 1 ಸರ್ತಿ ಕೇಳಲಿಕ್ಕೆ ಹೋಗಿ, 2ನೇ ಸತಿ ಕೇಳಲಿಕ್ಕೆ ಹೋಗಬಾರದು. ಆಯ್ತು ಗುರುಗಳೇ. ಮತ್ತೆ 4 ದಿವಸ ಕಳೀತು. ಮತ್ತೆ 1 ದಿವಸ ನೋಡಿದ್ರು, ಮತ್ತೇನು ಭಾರಿ ದಷ್ಟಪುಷ್ಟನಾಗಿದ್ದಿ ಅಂತ. ಎಲ್ಲ ತಮ್ಮ ಅನುಗ್ರಹ ಸ್ವಾಮಿ. ಹೌದಪ್ಪ, 2ನೇ ಸತಿ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾ ಇದ್ದೀನೋ ಅಂತ. ಇಲ್ಲ ಗುರುಗಳೇ, ನೀವು ಹೇಳಿದ ಮೇಲೆ ನಾನು 2ನೇ ಸತಿ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾ ಇಲ್ಲ.
ಮತ್ತಿನ್ ಹೇಗೆ, ಏನ್ ಮಾಡ್ತಾ ಇದ್ದೆ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ, ನಾನು ಹಸುವಿನ ಹಾಲು ಕುಡಿತಾ ಇದ್ದೇನೆ, ಭಿಕ್ಷೆ ಬೇಡಲ್ಲ ಹಾಲು ಕುಡಿತಾ ಇದ್ದೇನೆ ಅಂತ. ನೋಡು, ನೀನು ಹೆಚ್ಚಿನ ಹಾಲನ್ನೇ ಕುಡಿದಿ ಅಂತ ಆದ್ರೆ ಆವಾಗ ಇಲ್ಲಿ ಹಾಲು ಕಡಿಮೆ ಆಗುತ್ತೆ, ಅದಕ್ಕೆ ಮತ್ತೆ ಹಾಲು ಕುಡಿಲಿಕ್ಕೆ ಹೋಗ್ಬೇಡ ನೀನು ಅಂತ. ಸರಿ ಅಂತ. ಆಮೇಲೆ ಮತ್ತೆ 4 ದಿವಸ ಆಯ್ತು. ಮತ್ತೆ 4 ದಿವಸ ಆದ್ಮೇಲೆ ಮತ್ತೆ ನೋಡ್ತಾ ಇದ್ದಾರೆ, ಮತ್ತೆ ದಷ್ಟಪುಷ್ಟನಾಗಿದ್ದೇನೆ. ಏನ್ ಮಾಡ್ತಾ ಇದ್ದಿ ಈಗ ಅಂತ ಕೇಳಿದ್ರು ಗುರುಗಳು. ಅದಕ್ಕೆ ಉಪಮನ್ಯು ಹೇಳಿದ, ಹಾಲೆಲ್ಲ ಕರಿಯೋದಾದ್ಮೇಲೆ ಆಮೇಲೆ ಕರುಗಳಿಗೆ ಬಿಡ್ತಾರಲ್ಲ, ಕರುಗಳಿಗೆ ಬಿಟ್ಟ ಮೇಲೆ ಆಮೇಲೆ ನಾನು ಹೋಗಿ ಹಾಲು ಕುಡಿತಾ ಇದ್ದೇನೆ. ಅದಕ್ಕೆ ಅವರಂತಾರೆ, ಆ ಕರುಗಳಿಗೆಲ್ಲ ನಿನ್ನ ಮೇಲೆ ಪ್ರೀತಿ ಜಾಸ್ತಿ, ನೀನು ಉಪವಾಸ ಇದ್ದಿ, ಏನ್ ಹಾಲು ಕುಡಿದಿಲ್ಲ ಅಥವಾ ಏನ್ ತಿಂದಿಲ್ಲ ಅಂತ ಹೇಳಿ ಆ ಕರುಗಳು ಹೆಚ್ಚಿನ ಹಾಲನ್ನ ಕುಡಿಯದೇನೆ ನಿನಗೋಸ್ಕರ ಬಿಟ್ಬಿಡ್ತವೆ, ಕರುಗಳು ಬಡಕಲಾಗಿ ಬಿಡುತ್ತವೆ, ಹಾಗೆ ಮಾಡಬೇಡ ಅಂತ ಅಂದ್ರು. ಆಯ್ತು ಗುರುಗಳೇ ಅಂತಂದ. ಎಂಥ ವಿದೇಶ, ಏನ್ ಸ್ವಾಮಿ ನಮ್ಮ ಉಪವಾಸ ಕೆಡವಿ ಸಾಯಿಸಬೇಕಂತಿದ್ದೀರಾ ಅಂತ ಅನ್ಲಿಲ್ಲ ಉಪಮನ್ಯು. ಆ ಗುರುಗಳು ಎಷ್ಟೆಲ್ಲ ಪರೀಕ್ಷೆಗಳನ್ನ ಒಡ್ಡುತ್ತಾ ಇದ್ದಾರೆ, ಆ ಎಲ್ಲಾ ಪರೀಕ್ಷೆಗಳಲ್ಲಿ ತೇರ್ಗಡೆಯನ್ನು ಹೊಂದ್ತಾ ಇದ್ದಾನೋ. ಆಮೇಲೆ ಮತ್ತೆ 4 ದಿವಸ ಆದ್ಮೇಲೆ ಕೇಳಿದ್ರಂತೆ, ಏನಪ್ಪಾ ಇನ್ನೂ ಹಾಗೆ ಇದೆಯಲ್ಲ, ಏನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರಂತೆ. ಆವಾಗ ಅವನು ಹೇಳಿದ, ಈ ಕರುಗಳು ಹಾಲು ಕುಡಿಯುವಾಗ ಆ ನೊರೆ ಬರುತ್ತಲ್ಲ ಬಾಯಿಂದ, ಆ ಹಸು ಕೆಚ್ಚಲಿಗೆ ಬಾಯಿ ಹಾಕಿ ಕರುಗಳು ಹಾಲು ಕುಡಿತಾ ಇರ್ತವೆ. ಹಾಲು ಕುಡಿಯುವಾಗ ಅದು ನೊರೆ ಬರುತ್ತೆ, ಆ ನೊರೆ ನಾನು ತಗೊಳ್ತಾ ಇದ್ದೇನೆ, ಅದನ್ನ ನಾನು ಕುಡಿತಾ ಇದ್ದೇನೆ ಅಂತಂದು. ಅದಕ್ಕೆ ಅವರಂತಾರೆ, ನಿನ್ನ ಮೇಲಿನ ಪ್ರೀತಿಯಿಂದ ಅದು ಹೆಚ್ಚು ತರಿತದೆ ಅವಾಗ, ಅದಕ್ಕೆ ಹಾಗೆ ಮಾಡಬೇಡ ಅಂತಂದ್ರು. ಆಯ್ತು ಗುರುಗಳೇ ಬಿಟ್ಟು. ಮತ್ತು 4 ದಿವಸ ಹಾಗೆ ಆಯ್ತು ಅಂತೆ. ಮತ್ತೊಮ್ಮೆ ಕೇಳಬೇಕು ಗುರುಗಳು, ಎಲ್ಲೋ ಉಪಮನ್ಯು ಭಾರಿ ದಷ್ಟಪುಷ್ಟನಾಗಿದ್ದಿ ಅಂತ ಕೇಳಬೇಕು. ಬರಲೇ ಇಲ್ಲಂತ ಉಪಮನ್ಯು. ಗುರುಗಳಿಗೆ ಭಯ ಆಯ್ತು. ನಾನು ನೋಡಿದ್ರೆ ಉಪವಾಸ ಹಾಕ್ತಾನೆ ಇದ್ದೇನೆ ಅವನನ್ನ, ಶಿಷ್ಯನ ಪರೀಕ್ಷೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಮಾಡಿದ್ದಾರೆ ಗುರುಗಳು. ಶಿಷ್ಯ ಕಣ್ಮರೆ ಆಗಿಬಿಟ್ಟಿದ್ದಾನೆ, ಬರ್ತಾನೆ ಇಲ್ಲ. ಗುರುಗಳಿಗೆ ಆತಂಕ, ಯಾಕಪ್ಪ ಶಿಷ್ಯ ಬರ್ಲಿಲ್ಲ? ಕಳಿಸ್ತಾರೆ ಶಿಷ್ಯರನ್ನ, ಬೇರೆ ಶಿಷ್ಯರನ್ನ ಕಳಿಸ್ತಾರೆ, ಹುಡ್ಕೊಂಡು ಬನ್ನಿ ಅಂತ. ಅವರೆಲ್ಲ ಹೋಗ್ತಾರೆ. ಎಲ್ಲಿ ಹುಡುಕಿದ್ರು ಕೂಡ ಉಪಮನ್ಯು ಕಾಣಿಸ್ತಾ ಇಲ್ಲ. ಎಲ್ಲಾ ಕಡೆ ನೋಡ್ತಾರೆ, ಎಲ್ಲಿ ನೋಡಿದ್ರು ಕಾಣಿಸ್ತಾ ಇಲ್ಲ. ಧೌಮ್ಯರೇ ಕೊನೆಗೆ ಬರುತ್ತಾರೆ. ಧೌಮ್ಯರು ಹುಡುಕ್ತಾ 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 ಬರುತ್ತಾರೆ. ಉಪಮನ್ಯೋ ಎಲ್ಲಿದ್ದಿ, ಉಪಮನ್ಯೋ ಎಲ್ಲಿದ್ದಿ ಅಂತ ಕೇಳ್ಕೊಂಡು ಬರ್ತಾರೆ. ಕೇಳ್ಕೊಂಡು ಬಂದ್ರೆ ಬಹಳ ದೂರಕ್ಕೆ ಬಂದಾಗ ಇನ್ನೇನು ಕತ್ಲಾಗ್ತಾ ಇದೆ. ಆ ಹೊತ್ತಿಗೆ ಗುರುಗಳೇ ನಾನು ಇಲ್ಲೇ ಇದ್ದೇನೆ ಅಂತಂದಂತ. ಬಾರೋ ಇಲ್ಲೇ ಇದ್ದೇನೆ ಅಂತಂದ್ರೆ ಹೇಗೆ, ಬಾ ಇಲ್ಲಿ ಅಂತಂದ್ರೆ, ಇಲ್ಲ ಗುರುಗಳೇ ನಾನು ಬಾವಿಯಲ್ಲಿ ಬಿದ್ದುಬಿಟ್ಟಿದ್ದೇನೆ ಅಂತಂದ. ಅವನೊಂದು ಹಾಳ ಬಾವಿಯಲ್ಲಿ ಬಿದ್ದುಬಿಟ್ಟಿದ್ದಾನೆ. ಗುರುಗಳು ಅಲ್ಲಿಗೆ ಬರ್ತಾರೆ, ಬಾವಿ ಹತ್ರ ಬರ್ತಾರೆ. ಯಾಕೋ ಇಲ್ಲಿಗೆ ಯಾಕೆ ಬಿದ್ದಿದ್ದಿ ಅಂತ ಕೇಳಿದ್ರೆ, ಏನು ಗೊತ್ತಿಲ್ಲ ಗುರುಗಳೇ, ನಾನು 3-4 ದಿವಸ ಏನು ತಿಂದಿರಲಿಲ್ಲ, ಬಹಳ ಹಸಿವೆ ಆಯ್ತು, ಒಂದ್ ಸ್ವಲ್ಪ ಯಾವುದೋ ಎಲೆ ತಿಂದೆ, ಆಮೇಲೆ ಎಲೆ ತಿಂದು ಸ್ವಲ್ಪ ಹೊತ್ತಿಗೆ ನನಗೆ ಕಣ್ಣೇ ಕಾಣಿಸ್ತಾ ಇದೆ, ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಹೀಗೆ ನಡ್ಕೊಂಡ್ ಬರ್ತಾ ಇದ್ದೆ, ನಮ್ಮ ಮನೆ ಹೀಗೆ, ಆಶ್ರಮ ಹೀಗೆ, ಗುರುಕುಲ ಹೀಗೆ, ನಾನು ಇದೇ ದಾರಿ ಅಂತ ಅಂದ್ಕೊಂಡು ನಾನು ಬರ್ತಾ ಇದ್ದೆ. ದಾರಿಯ ಮಧ್ಯದಲ್ಲಿ ಅದು ಹೊಂಡ ಇತ್ತೋ ಬಾವಿ ಇತ್ತೋ ಏನಿತ್ತೋ ಗೊತ್ತಿಲ್ಲ, ಬಿದ್ದೆ ಗುರುಗಳೇ, ಇಲ್ಲೇ ಇದ್ದೇನೆ, ಮೇಲ್ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವನು ತಿಂದದ್ದು ಎಕ್ಕೆ ಎಲೆ ತಿಂದಿದ್ದಾನೆ. ಎಕ್ಕೆ ಎಲೆ ಭಾರಿ ಔಷಧೀಯ ಗುಣ ಇದೆ ಅದರಲ್ಲಿ. ಅರ್ಕಪತ್ರ, ನಾವು ರಥಸಪ್ತಮಿ ದಿವಸ ಸ್ನಾನಕ್ಕೆ ಅದನ್ನು ಬಳಸ್ತೇವೆ. ಅರ್ಕಪತ್ರೈಹಿ ಸಹ ಸ್ನಾನ. 7 ಎಕ್ಕೆ ಎಲೆಗಳನ್ನು ಇಟ್ಟುಕೊಂಡು ತಲೆ ಮೇಲೆ, ಭುಜಗಳ ಮೇಲೆ, ತೊಡೆಗಳ ಮೇಲೆ, ಕಾಲಿನ ಮೇಲೆ 7 ಎಕ್ಕೆ ಎಲೆಗಳನ್ನು ಇಟ್ಟುಕೊಂಡು ಅವತ್ತು ಸ್ನಾನವನ್ನು ಮಾಡಬೇಕು ಅಂತ ಬಹಳ ವಿಶೇಷ. ರಥಸಪ್ತಮಿಯ ದಿವಸ ಅವತ್ತು ಎಕ್ಕೆ ಎಲೆ ಜೊತೆಯಲ್ಲಿ ಸ್ನಾನವನ್ನ ಮಾಡೋದರಿಂದಾಗಿ ಸಕಲ ರೋಗ ಪರಿಹಾರ ಆಗತ್ತೆ ಅಂತ. 7 ವಿಧವಾದಂತಹ ರೋಗ ಪರಿಹಾರವನ್ನು ಮಾಡುವ ಶಕ್ತಿ ಅದು ಸೂರ್ಯೋದಯದ ಮೊದಲಿನ ಸ್ನಾನ. ದಿನನಿತ್ಯವೂ ಸೂರ್ಯೋದಯದ ಮೊದಲು ಸ್ನಾನವನ್ನು ಮಾಡಬೇಕು. ಅದರಲ್ಲಿಯೂ ಕೂಡ ರಥಸಪ್ತಮಿಯ ದಿವಸ ಅವತ್ತು ಸಪ್ತಮಿಗೆ
ಅದರಲ್ಲಿಯೂ ಕೂಡ ಮಾಘ ಶುಕ್ಲ ಸಪ್ತಮಿಗೆ ಸೂರ್ಯ ವಿಶೇಷವಾಗಿ ಅಧಿಪತಿಯಾಗಿರುತ್ತಾರೆ. ಈ ಎಕ್ಕೆಗೂ ಕೂಡ ಸೂರ್ಯ ಅಧಿಪತಿ. ಹೀಗಾಗಿ ಆ ಎಕ್ಕೆ ಎಲೆಗಳ ಜೊತೆಯಲ್ಲಿ ಅವತ್ತು ಸ್ನಾನವನ್ನು ಮಾಡೋದರಿಂದಾಗಿ ಸಕಲ ರೋಗ ಪರಿಹಾರ. ಆ ಎಕ್ಕೆ ಹಾಲಿನಲ್ಲಿಯೂ ಕೂಡ ಅನೇಕ ಗುಣಗಳಿವೆ. ಅದು ಮುಳ್ಳನ್ನು ತೆಗೆಯುವಂತಹ ಶಕ್ತಿಯನ್ನು ಹೊಂದಿದೆ. ಅನೇಕ ಗುಣಗಳು ಅದರಲ್ಲಿ ಇವೆ ಎಕ್ಕೆಯಲ್ಲಿ. ಆದರೆ ಅದು ಕಣ್ಣಿಗೆ ಹೋದರೆ ಭಾರಿ ವಿಷಕಾರಿ. ಅದು ಕಣ್ಣನ್ನೇ ತೆಗೆಯುತ್ತದೆ. ಅದು ಹೊಟ್ಟೆ ಒಳಗಡೆ ಹೋದರೂ ಕೂಡ ಕಣ್ಣು ಹೊರಟೆ ಹೋಗುತ್ತೆ. ಅವನಿಗೇನಾಗಿದೆ ಅಂತಂದ್ರೆ, ಅವನು ಎಕ್ಕೆಯಲ್ಲಿ ತಿಂದುಬಿಟ್ಟಿದ್ದಾನೆ, ಕಣ್ಣು ಕಳ್ಕೊಂಡು ಹಾಳು ಭಾಗೆಯಲ್ಲಿ ಬಿದ್ದಿದ್ದಾನೆ ಉಪಮನ್ಯು. ಪರೀಕ್ಷೆ ಮಾಡಬೇಕು ಅಂತಂದ್ರೆ ಉಳಿದ ಗುರುಗಳೆಲ್ಲ ಧೌಮ್ಯರು ಪರೀಕ್ಷೆ ಮಾಡಿರ್ತಾರೆ, ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರದು. ಯಾಕೆ ಅಂತಂದ್ರೆ ಧೌಮ್ಯರಿಗೆ ಪರೀಕ್ಷೆ ಮಾಡುವ ಶಕ್ತಿಯೂ ಇದೆ, ಅದೇ ರೀತಿಯಲ್ಲಿ ಅವರನ್ನ ರಕ್ಷಿಸುವ ಶಕ್ತಿಯೂ ಕೂಡ ಇದೆ. ಅವರು ಕೂಡಲೇ ಅವರು ಒಂದು ಸೂಕ್ತವನ್ನ ಹೇಳಿಕೊಡ್ತಾರೆ. ಅವರು ಅಶ್ವಿನಿ ದೇವತಾಕವಾದಂತಹ ಸೂಕ್ತವನ್ನ ಹೇಳಿಕೊಡ್ತಾರೆ. ಬಹಳ ಸುಂದರವಾದಂತಹ ಸೂಕ್ತ ಅದು. ಆ ಸೂಕ್ತವನ್ನ ಹೇಳಿಕೊಡ್ತಾರೆ. ಆ ಸೂಕ್ತವನ್ನ ಹೇಳಿದರೆ ಏನಾಗುತ್ತೆ, ಕೂಡಲೇ ಅಶ್ವಿನಿ ದೇವತೆಗಳು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಬಹಳ ಮಹತ್ವದ ಸೂಕ್ತ ಅದು. ವೇದದಲ್ಲಿಯೂ ಕೂಡ ಆ ಸೂಕ್ತ ಇದೆ. ಅಂತಹ ಸೂಕ್ತ ಪ್ರಪೂರ್ವಗೋ ಪೂರ್ವಜೋ ಚಿತ್ರಭಾರೋ ಗಿರಾ ಶಂಸಾಮಿ ತಪನಾವನಂತೋ ದಿವ್ಯೋ ಸುಪರ್ಣೋ ಅರಜೋ ವಿಮಾನೋ ಅಧಿಕ್ಷಿಪಂತೋ ಭುವನಾನಿ ವಿಶ್ವ ಅಂತನ್ನುವ ಇದು ಮಹಾಭಾರತ ಶ್ಲೋಕಗಳು. ವೇದದಲ್ಲಿ ಆ ಅಶ್ವಿನಿ ದೇವತೆಗಳು, ದೇವಲೋಕದ ವೈದ್ಯರೇನಿದ್ದಾರೆ ಅಶ್ವಿನಿ ದೇವತೆಗಳು, ಇಬ್ಬರು ಜೋಡಿಯಾಗಿರುವಂತಹ ದೇವತೆಗಳು ಸೂರ್ಯ ಪುತ್ರರು. ಸೂರ್ಯ ಕುದುರೆ ರೂಪವನ್ನ ತಾಳಿ, ಅವರ ಮಡದಿ ಸಂಜ್ಞಾದೇವಿಯು ಕೂಡ ಕುದುರೆ ರೂಪವನ್ನ ತಾಳಿದಾಗ ಕುದುರೆ ರೂಪದ ಸೂರ್ಯ ಪತ್ನಿಯರಲ್ಲಿ ಹುಟ್ಟಿದವರು. ಆದ್ದರಿಂದ ಅವರು ಅಶ್ವಿನಿ ದೇವತೆಗಳು. ಅವಳಿ ಜವಳಿ ಮಕ್ಕಳು ಅವರಿಬ್ಬರು ಕೂಡ ಅಶ್ವಿನಿ ದೇವತೆಗಳು. ಯಾವಾಗಲೂ ಜೊತೆಯಲ್ಲೇ ಇರ್ತಾರಂತೆ ಅಶ್ವಿನಿ ದೇವತೆ. ಆ ಅಶ್ವಿನಿ ದೇವತೆಗಳು ದೇವಲೋಕದ ವೈದ್ಯರು, ದೇವತೆಗಳಿಗೆಲ್ಲ ಚಿಕಿತ್ಸೆಯನ್ನು ಮಾಡುವಂತಹ ವೈದ್ಯರವರು. ಅವರ ಕುರಿತಾದಂತಹ ಒಂದು ಸೂಕ್ತ, ಅದು ಋಗ್ವೇದದಲ್ಲಿ ಬರುವಂತಹ ಸೂಕ್ತ. ಆ ಸೂಕ್ತವನ್ನ ಉಪದೇಶ ಮಾಡಿದ್ರಂತೆ, ನೀನು ಇದನ್ನ ಹೇಳು, ಅಶ್ವಿನಿ ದೇವತೆಗಳು ನಿನಗೆ ಅನುಗ್ರಹವನ್ನು ಮಾಡುತ್ತಾರೆ. ನೋಡಿ, ಗುರುಗಳ ಅನುಗ್ರಹ ಎಷ್ಟರ ಮಟ್ಟಿಗಿರುತ್ತೆ ಅಂತಂದ್ರೆ, ಆ ಉಪಮನ್ಯು ಗುರುಗಳ ಉಪದೇಶವನ್ನ ಪಡೆದು ಆ ಕೂಡಲೇ ನೋಡಿ, ಒಂದು ಸರ್ತಿ ಗುರುಗಳಿಂದ ಆ ಸೂಕ್ತವನ್ನ ಕೇಳಿದ ಕೂಡಲೇ ಆ ಸೂಕ್ತವನ್ನು ಅವನೇ ಹೇಳಿದ್ನಂತೆ. ಎಂಥ ಶಕ್ತಿ ಬಂದಿದೆ ಗುರುಗಳ ಅನುಗ್ರಹದಿಂದ ಅಂತಂದ್ರೆ, ವರ್ಷದ ತನಕ ಉರು ಹಾಕಿದರೂ ಕೂಡ ವೇದ ಮಂತ್ರಗಳನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರಲ್ಲ. ವೇದ ವಿದ್ಯಾರ್ಥಿಗಳು ಒದ್ದಾಡ್ತಾರೆ. ಆದರೆ ಆ ಗುರುಗಳ ಅನುಗ್ರಹದಿಂದ ಪಡೆದಿರುವಂತಹ ವಿದ್ಯೆ ಆದ್ದರಿಂದ ಅವನಿಗೆ ಒಂದೇ ಬಾರಿ ಗುರುಗಳು ಹೇಳಿದ್ರಂತೆ. ಹೇಳಿದ ಕೂಡಲೇ ಅದು ಕಂಠಪಾಠ ಆಗೋಯ್ತು ಅವನಿಗೆ. ಅದನ್ನ ಕೂಡಲೇ ಹಾಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಉಪಮನ್ಯು ಆ ಸೂಕ್ತವನ್ನ ಹೇಳಿದ್ದಂತೆ. ಸೂಕ್ತವನ್ನ ಹೇಳಿದ್ರೆ ಹೇಳುವ ಶಕ್ತಿ ಮಾತ್ರ ಅಲ್ಲ, ಆ ಹೇಳಿದ್ದಕ್ಕೆ ದೇವತೆಗಳೇ ಪ್ರತ್ಯಕ್ಷ ಆಗಿದ್ದಾರಂತೆ. ಕೂಡಲೇ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷ ಆಗಿದ್ದಾರಂತೆ. ಜೀವನ ಇಡೀ ಹೇಳ್ತಾ ಇದ್ರು ಕೂಡ ನಮ್ಮಲ್ಲಿ ಯಾವ ಸತ್ವ ಇರೋದಿಲ್ಲ. ನಾವು ಏನು ಹೇಳಿದ್ರು ಫಲಕಾರಿ ಆಗೋದಿಲ್ಲ. ಕೆಲವರು ಹೇಳಿದ ಕೂಡಲೇ ಆಗತ್ತೆ. ಯಾಕೆ ಅಂತಂದ್ರೆ ಆ ಅನುಷ್ಠಾನದ ಪ್ರಭಾವ, ಅವರ ಶ್ರದ್ಧೆ, ಗುರು ಅನುಗ್ರಹ, ದೇವತಾ ಅನುಗ್ರಹದ ಪ್ರಭಾವ ಆಗಿರುತ್ತೆ. ಹೀಗಾಗಿ ಅವನಿಗೆ ಉಪಮನ್ಯುವಿಗೆ ಗುರುಗಳ ಅನುಗ್ರಹ ಅಷ್ಟರ ಮಟ್ಟಿಗೆ ಆಗಿದೆ. ಅವನು ಹೇಳಿದ ಕೂಡಲೇ ಅಶ್ವಿನಿ ದೇವತೆಗಳು ಇಬ್ಬರು ಪ್ರತ್ಯಕ್ಷ ಆದಂತಹ ಅಶ್ವಿನಿ ದೇವತೆಗಳು ಅವನಿಗೆ ಅಪೂಪವನ್ನು ಕೊಟ್ಟಿದ್ದಾರೆ. ಪ್ರಾಯ ಅಧಿಕ ಮಾಸ ಇತ್ತು, ಎಲ್ಲರೂ ಅಪೂಪದಾನ ನೀವು ಮಾಡ್ತಾ ಇದ್ದೀರಿ. ಈಗ ಆ ಅಶ್ವಿನಿ ದೇವತೆಗಳು ಅವರು ಅಪೂಪ ಕೊಟ್ಟಿದ್ದಾರೆ ಅಂತ. ಅಪೂಪ ಕೊಟ್ಟರಂತೆ. ಈ ಉಪಮನ್ಯು ಕೈಯಲ್ಲಿ ಅಪೂಪ ಇಸುಗೊಂಡು ಕೂಡಲೇ ಅಶ್ವಿನಿ ದೇವತೆಗಳಂತಾರೆ, ಇಲ್ಲ ನೀ ಅದನ್ನು ತಿನ್ನು, ನಿನಗೆ ಕಣ್ಣು ಬರುತ್ತೆ. ಅವನನ್ನು, ಇಲ್ಲ ಗುರುಗಳೇ, ದೇವತೆಗಳ ಹತ್ರ ಇಲ್ಲ, ನಾನು ಹಾಗೆ ತಿನ್ನೋ ಹಾಗಿಲ್ಲ, ನನಗೇನೋ ಇದೆ ಅದನ್ನ ನಾನು ಗುರುಗಳಿಗೆ ಒಪ್ಪಿಸಬೇಕು ಅಂತ ಹೇಳಿ ಅಲ್ಲೇ ಬಾವಿಯಲ್ಲಿ ನಿಂತಿದ್ದಾನೆ, ಹಾಳ ಬಾವಿಯಲ್ಲಿ ನಿಂತಿದ್ದಾನೆ. ಮೇಲೆ ಗುರುಗಳಿದ್ದಾರೆ. ಗುರುಗಳೇ ಅಂತಾನೆ. ಏನಪ್ಪಾ ಅಂತಾರೆ ಗುರುಗಳು, ಧೌಮ್ಯರು, ದೇವತೆಗಳು ನನಗೆ ಅಪೂಪವನ್ನು ಕೊಟ್ಟಿದ್ದಾರೆ, ಇದನ್ನ ತಗೊಳ್ಳಿ ಅಂತಂತಾರೆ. ಅವನಿಗೆ ಕಾಣಿಸ್ತಾ ಇಲ್ಲ.
ಗುರುಗಳು ಧ್ವನಿ ಕೇಳಿಸ್ತಾ ಇದೆ, ಕಾಣಿಸ್ತಾ ಇಲ್ಲ, ಇದನ್ನ ನೀವು ತಗೊಳ್ಳಿ ಅಂತಂತಾರೆ. ಗುರುಗಳಂತಾರೆ ಇದನ್ನ ನೀನ್ ತಿನ್ನು ಅಂತಂತಾರೆ. ಆವಾಗ ಆವಾಗಲೂ ಕೂಡ ಗುರುಗಳ ಆಜ್ಞೆಯನ್ನು ಸ್ವೀಕಾರ ಮಾಡಿ ಅವನು ಅದನ್ನು ತಿಂತಾನೆ. ಅವರು ತಿಂದ ಕೂಡಲೇ ಅದರಲ್ಲಿ ದೇವತೆಗಳವರು, ಅಶ್ವಿನಿ ದೇವತೆಗಳು ಚಿಕಿತ್ಸೆಯನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದವರು, ಅದರಲ್ಲೇ ಔಷಧ ಗುಣವನ್ನು ಇಟ್ಟು ಕೊಟ್ಟಿದ್ದಾರೆ. ತಕ್ಷಣದಲ್ಲೇ ಅವನಿಗೆ ಕಣ್ಣು ಬಂದಿದೆ, ಕಾಣಿಸ್ತಾ ಇದೆ. ಮೊದಲಿನಿಗಿಂತ ಕಣ್ಣು ಚೆನ್ನಾಗಿ ಬಂದಿದೆ. ದೇವತೆಗಳು ಕೊಟ್ಟ ಕಣ್ಣದು, ಹೀಗಾಗಿ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ. ಶಕ್ತಿಯು ಬಂದಿದೆ. ಅಶ್ವಿನಿ ದೇವತೆಗಳು ಕೊಟ್ಟಿರುವಂತಹ ಆ ಅಪೂಪದ ಪ್ರಭಾವದಿಂದ ದೈಹಿಕ ಸಾಮರ್ಥ್ಯವೂ ಕೂಡ ಚೆನ್ನಾಗಿ ಬಂದಿದೆ. ಕಣ್ಣು ಉಜ್ವಲವಾಗಿದೆ. ಅವನು ಕೂಡಲೇ ಬಾವಿಯಿಂದ ಏನ್ ಮೇಲೆ ಬರ್ತಾನೆ. ರಾತ್ರಿ ಕತ್ತಲಾಗಿದೆ, ಆದರೂ ಕೂಡ ಆ ಬಾವಿಯಿಂದ ಮೇಲೆ ಎದ್ದು ಬಂದಿದ್ದಾನೆ. ಮೇಲೆದ್ದು ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಗುರುಗಳಿಗೆ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಎಂಥ ಶಿಷ್ಯ ನೀನು, ಶಿಷ್ಯರಂದ್ರೆ ಹೀಗಿರಬೇಕು ಅಂತಾರ. ಇವರ ಕಥೆ, ಈ ಉಪಮನ್ಯುವಿನ ಕಥೆ ಮತ್ತೆ ಆರುಣಿಯ ಕಥೆ, ಇದು ಉಪನಿಷತ್ತಿನಲ್ಲಿ ಬರುತ್ತೆ. ವೇದ ಇದರ ಉಲ್ಲೇಖವನ್ನು ಮಾಡುತ್ತೆ. ಯಾಕೆಂತಂದ್ರೆ ಅಂತಹ ಶಿಷ್ಯರು, ಗುರುಗಳಿಗೆ ಅಷ್ಟು ವಿಧೇಯರಾದಂತಹ ಶಿಷ್ಯರು, ಅಂತಹ ಆ ಉಪಮನ್ಯುವಿಗೆ ತಲೆ ಮೇಲೆ ಕೈ ಇಟ್ಟು ಗುರುಗಳ ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಮಹಾನುಭಾವರಾದಂತಹ ಶಿಷ್ಯರು. ಇನ್ನೊಬ್ಬ ಶಿಷ್ಯ ಇದ್ದಾನೆ, ಅವನ ಹೆಸರು ಬೈದ. ಬೈದ ಯಾಕೆ ಅಂತಂದ್ರೆ ಯಾವತ್ತೂ ಗುರುಗಳು ಬೈಲೇ ಇಲ್ಲ ಅವನಿಗೆ, ಆದ್ದರಿಂದ ಅವನು ಬೈದ. ಎಂಥ ಶಿಷ್ಯ ಅವನು ಅಂತಂದ್ರೆ ಗುರುಗಳು ಅವನನ್ನು ಪರೀಕ್ಷೆ ಮಾಡ್ತಾರೆ. ಧೌಮ್ಯರು ಅವನನ್ನು ಪರೀಕ್ಷೆ ಮಾಡ್ತಾರೆ. ಒಂದು ಸರ್ತಿ ಗುರುಗಳು ಅವನನ್ನು ಕರೀತಾರೆ, ಬಾಯಿಲಿ ಅಂತ ಕರೀತಾರೆ. ಏನು ಗುರುಗಳೇ? ನೋಡಪ್ಪ, ಹೊಲಕ್ಕೆ ಹೋಗ್ಬೇಕಾಯ್ತು. ಆಯ್ತು ಗುರುಗಳೇ, ನಾನು ಬರ್ತೇನೆ ಅಲ್ಲೋ. ಇವತ್ತು ಎತ್ತಿಗೆ ಬರ್ಲಿಕ್ಕಾಗಲ್ಲ, ಎತ್ತಿಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನೇಗಿಲಿಗೆ ಎತ್ತನ ಕಟ್ಲಿಕ್ಕಾಗಲ್ಲ. ಆಯ್ತು ಗುರುಗಳೇ, ನಾನು ಹೆಗಲು ಕೊಡ್ತೇನೆ ಅಂತಾನೆ. ಬಾರಪ್ಪ ಅಂತಾರೆ. ಎಲ್ಲಿ ಎತ್ತು ಹೆಗಲು ಕೊಡಬೇಕೋ ಅಲ್ಲಿ ಆ ಶಿಷ್ಯ ಬೈದ ಹೆಗಲು ಕೊಡ್ತಾನೆ. ಆ ಬೈದನಿಗೆ ಅದನ್ನ ಕಟ್ಟಿ, ನೇಗಿಲನ್ನ ಕಟ್ಟಿ ಅಲ್ಲಿಗೆ ಉಳುತ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಕೂಡ ಕೂತಿದ್ದಾರೆ. ಬೈದ ಅವನು ಬೈಲೇ ಇಲ್ಲ. ಏನು ಗುರುಗಳೇ, ನನ್ನ ಪ್ರಾಣ ತೆಗಿತಾ ಇದ್ದೀರಿ ಅಂತ ಅವನು ಬೈಲಿಲ್ಲ. ಗುರುಗಳು ಅವನನ್ನು ಬೈಯೋ ಹಾಗಾಗಲಿಲ್ಲ. ಅಂಥ ವ್ಯಕ್ತಿ. ಬಹಳ ಸಂತೋಷ ಆಯಿತು ಗುರುಗಳಿಗೆ. ಅವರು ಆ ಬೈದನಿಗೆ ಅನುಗ್ರಹವನ್ನು ಮಾಡಿದರು. ಹೀಗೆ 3 ಜನ ಶಿಷ್ಯರ ಕಥೆಯನ್ನು ಹೇಳಿ, ಆ ಬೈದರು ಅವರು ದೊಡ್ಡ ವಿದ್ವಾಂಸರಾಗ್ತಾರೆ, ವೇದ ವಿದ್ವಾಂಸರಾಗ್ತಾರೆ. ಗುರುಗಳ ಅನುಗ್ರಹದಿಂದ ಬಹಳಷ್ಟು ವಿದ್ಯೆಯನ್ನು ಪಡೆದುಕೊಳ್ತಾರೆ. ಅವರು ಒಂದು ಪಾಠಶಾಲೆಯನ್ನ, ಗುರುಕುಲವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಅನೇಕ ಶಿಷ್ಯರು ಬರ್ತಾ ಇದ್ದಾರೆ. ಅಲ್ಲಿ ಒಬ್ಬ ಶಿಷ್ಯ ಬರ್ತಾನೆ. ಆ ಶಿಷ್ಯನ ಹೆಸರು ಉದಂಕ ಅಂತನ್ನುವ ಶಿಷ್ಯ. ಆ ಉದಂಕ ಅಂತನೋ ಶಿಷ್ಯ ಬಂದಿದ್ದಾನೆ. ಉದಂಕನಿಗೆ ಪರೀಕ್ಷೆಯೂ ಆಯಿತು, ಅಧ್ಯಯನವೂ ಆಯಿತು, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಂದು ಸಂದರ್ಭ ಬೈದ ಅಂತನ್ನುವ ಗುರುಗಳು ಅವರು ಹೊರಗಡೆ ಹೋಗಬೇಕಾಗಿದೆ. ಊರು ಬಿಟ್ಟು ಕೆಲವು ದಿವಸ ಹೋಗಬೇಕಾಗಿದೆ. ಕೆಲವು ದಿವಸ ಹೋಗಿ ಬರಬೇಕು. ಆದ್ದರಿಂದಾಗಿ ಈ ಬೈದರು ತಮ್ಮ ಶಿಷ್ಯ ಉದಂಕರಿಗೆ ಹೇಳ್ತಾರೆ, ನೋಡಪ್ಪ, ನಾನು ಊರಲ್ಲಿರಲ್ಲ, ಆದ್ರಿಂದ ಪಾಠಶಾಲೆ ಜವಾಬ್ದಾರಿಯೆಲ್ಲ ನಿಮ್ದಾಗಿರ್ತದೆ, ನೀ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಉದಂಕನಿಗೆ ಹೇಳಿ ಗುರುಗಳು ಹೋಗಿದ್ದಾರೆ. ಉದಂಕ ಶಿಷ್ಯ ಚೆನ್ನಾಗಿ ಆ ಪಾಠಶಾಲೆಯನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಗೋಶಾಲೆ, ಅಗ್ನಿಶಾಲೆ, ಅಗ್ನಿ ಇರುತ್ತದೆ, ನಿತ್ಯ ಅಗ್ನಿಹೋತ್ರ ಆಗಬೇಕು. ಅಲ್ಲಿ ಆಹುತಿಗಳು 2 ಹೊತ್ತು ಕೂಡ ಆಹುತಿಗಳು ನಡಿಬೇಕು. ಅಗ್ನಿಹೋತ್ರದ ಆಹುತಿಗಳಾಗಬೇಕು. ಅಗ್ನಿಯ ಸಂರಕ್ಷಣೆ ಆಗಬೇಕು. ಅಗ್ನಿ ಎಂದಿಗೂ ಕೂಡ ಶಾಂತ ಆಗಬಾರದು. ಹಾಗೆ ಗೋವುಗಳ ಸಂರಕ್ಷಣೆ ಆಗಬೇಕು. ಅನೇಕ ಜನ ಶಿಷ್ಯರಿರ್ತಾರೆ, ಅವರಿಗೆಲ್ಲ ಭೋಜನಾದಿಗಳ ವ್ಯವಸ್ಥೆ ಆಗಬೇಕು. ಇದನ್ನೆಲ್ಲವನ್ನೂ ಕೂಡ ನೋಡಿಕೊಂಡು ಆ ಉದಂಕ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾನೆ. ಒಂದು ಸಂದರ್ಭ ಬಂತು. ಪರೀಕ್ಷೆ ಯಾವ ರೀತಿಯಲ್ಲಿ ಇರ್ತದೆ ಅಂತನ್ನೋದಕ್ಕೆ ಆ ಉದಂಕನಿಗೆ ಆ ಪಾಠಶಾಲೆಯ ಹಿರಿಯ ಕೆಲವು ಸ್ತ್ರೀಯರು ಬಂದು ಹೇಳ್ತಾರೆ, ಈ ಬೈದರು ಗುರುಗಳು ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ಅವರ ಧರ್ಮಪತ್ನಿ ಅವರು ರಜಸ್ವಲೆ ಆಗಿದ್ದಾರೆ, ಋತುಮತಿಯಾಗಿ ಸ್ನಾತರಾಗಿದ್ದಾರೆ. ಆ ಸ್ತ್ರೀಯರು ಬಂದು ಹೇಳ್ತಾರೆ, ಋತುಕಾಲ ದಾಟಿದೆ, ಕಾಲ ಮೀರಬಾರದು, ಗುರುಗಳು ಊರಿನಲ್ಲಿಲ್ಲ, ಅದಕ್ಕೆ ನೀನು ಆ ಗುರುಪತ್ನಿ ಹತ್ರ ಹೋಗ್ಬೇಕು ಅಂತ.
ಅದಕ್ಕೆ ಇದು ಎಂಥ ಪರೀಕ್ಷೆಯ ಕಾಲ ಇದೆ ಉದಂಕನೇ. ಆ ಉದಂಕ ಹೇಳ್ತಾನೆ, ನೋಡಿ ಗುರುಗಳು ನನಗೆ ಪಾಠಶಾಲೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ, ಅಕಾರ್ಯವನ್ನು ಮಾಡಬೇಕು, ಧರ್ಮ ವಿರುದ್ಧವಾದ ಕೆಲಸವನ್ನು ಮಾಡಬೇಕು ಅಂತ ನನ್ನ ಗುರುಗಳು ಹೇಳಲಿಲ್ಲ. ಆದ್ದರಿಂದ ನೀವು ಇಂತಹ ಯಾವುದೇ ಕೆಲಸವನ್ನು ಹೇಳಿದರೂ ಕೂಡ ಧರ್ಮ ವಿರುದ್ಧವಾದ ಕೆಲಸವನ್ನು ನಾನು ಮಾಡೋದಿಲ್ಲ. ಅವರು ಸ್ವಲ್ಪ ಸಂವಾದ ಎಲ್ಲ ನಡೀತದೆ, ಏನು ನಾವು ಹೇಳಿದ ಮಾತನ್ನು ಕೇಳೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ನಡೀತದೆ. ಆದ್ರೆ ಅವನು ತಾನು ದೀಕ್ಷಾಬದ್ಧನಾಗಿ ಇಂತಹ ಮಾತನ್ನ ಹೇಳ್ತಾನೆ. ಆಮೇಲೆ ಗುರುಗಳು ಬರ್ತಾರೆ, ಬೈದರು ಬರ್ತಾರೆ. ಅಲ್ಲ ಅವ್ರು ಹೇಳಿದ್ರು ಮುಂದೇನು ಇವನು ಅಂತಂದ್ರೆ ಅವರಿಗೆ ನಿಯಂತ್ರಣ ಮಾಡುವ ಶಕ್ತಿ, ಶಾಪವನ್ನು ಕೊಡುವ ಶಕ್ತಿ ಗುರುಗಳಿಗೆ ಮಾತ್ರ ಅಲ್ಲ, ಗುರುಪತ್ತಿಗೂ ಕೂಡ ಅಷ್ಟೇ ಇರ್ತದೆ. ಆದ್ದರಿಂದಾಗಿ ಅವ್ರ ಪರೀಕ್ಷೆಯನ್ನು ಮಾಡುವ ದೃಷ್ಟಿಯಿಂದ ಈ ಮಾತನ್ನ ಹೇಳಿದ್ದಾರೆ. ಬಂದ್ರು, ಬೈದರು, ಬಂದಾಗ ಈ ಘಟನೆಯನ್ನ ಹೇಳಿದ್ರು. ಬಹಳ ಸಂತೋಷ ಆಯ್ತು ಅವರಿಗೆ. ವಿದ್ಯಾವಂತ ಮಾತ್ರ ಅಲ್ಲ, ವಿವೇಕಿಯೂ ಆಗಿದ್ದಾನೆ, ಜೊತೆಯಲ್ಲಿ ಅಷ್ಟೇ ಧಾರ್ಮಿಕ ಶ್ರದ್ಧೆಯೂ ಇದೆ ಅಂತ ಹೇಳಿ ಅವನ ಶ್ರದ್ಧೆಗೆ ಮೆಚ್ಚಿ ಗುರುಗಳು ಅನುಗ್ರಹವನ್ನು ಮಾಡ್ತಾರೆ. ನಿನ್ನ ವಿದ್ಯೆ ಸಂಪೂರ್ಣ ಆಗಿದೆ, ಬರೀ ಅಕ್ಷರ ವಿದ್ಯೆಯನ್ನು ಪಡೆದದ್ದಲ್ಲ, ನೀನು ಚೆನ್ನಾಗಿ ಶ್ರಮದಮಾಡಿ ಸಂಪನ್ನನಾಗಿದ್ದಿ, ಬಹಳ ಸಂತೋಷ ಆಗಿದೆ, ನಿನ್ನ ಗುರುಕುಲ ವಿದ್ಯಾಭ್ಯಾಸ ಮುಗಿದಿದೆ, ನೀನು ಹೋಗಿ ಬಾ ಅಂತಂತಾರೆ. ಆವಾಗ ಅವನಂತಾನೆ, ಸ್ವಾಮಿ ಗುರುದಕ್ಷಿಣೆಯನ್ನು ಏನಾದ್ರು ನಾನು ಕೊಟ್ಟು ಹೋಗಬೇಕು, ಅದಕ್ಕೆ ನಾನು ಏನು ಗುರುದಕ್ಷಿಣೆ ಕೊಡ್ಲಿ ಹೇಳಿ. ಆವಾಗ ಗುರುಗಳು ಹೇಳ್ತಾರೆ, ಒಂದು ಕೆಲಸ ಮಾಡುತ್ತೆ, ನೀನು ನಮ್ಮ ಮನೆಯವರನ್ನೇ ಕೇಳಿಬಿಡು, ಗುರುಪತ್ನಿಯನ್ನೇ ಕೇಳು. ಯಾಕೆಂತಂದ್ರೆ ಈ ಗುರುಗಳಿಗೆ ಇವರು ಪಾಠ ಮಾಡೋದ್ರಲ್ಲೇ ಇರ್ತಾರೋ, ಅವರಿಗೆ ಬೇಕು ಬೇಡಗಳ ಆಲೋಚನೆ ಇರೋದಿಲ್ಲ. ಈ ಹೆಂಗಸರಿಗೆ ಅಪೇಕ್ಷೆಗಳು ಆಲೋಚನೆಗಳು ಹೆಚ್ಚಿರುತ್ತವೆ, ಅದಕ್ಕೆ ನೀನು ಅವ್ರ ಹತ್ರನೇ ಕೇಳು ಅಂತ ಹೇಳಿಬಿಡ್ತಾರೆ. ಉದಂಕ ಹೋಗ್ತಾರೆ, ಗುರುಪತ್ನಿ ಹತ್ರ ಹೋಗಿ ನಮಸ್ಕಾರ ಮಾಡಿ, ಅಮ್ಮ ನಾನು ಹೋಗಿ ಬರಬೇಕಾಗಿದೆ, ಗುರುದಕ್ಷಿಣೆಯನ್ನು ನೀಡಬೇಕು, ಅದಕ್ಕೆ ಗುರುಗಳು ತಮ್ಮ ಹತ್ರ ಕೇಳಲಿಕ್ಕೆ ಹೇಳಿದ್ದಾರೆ, ನಾನು ಏನು ನೀಡಬೇಕು ತಾವು ದಯಮಾಡಿ ಹೇಳಬೇಕು. ಅವರು ಏನು ಕೊಡ್ತೀಯಪ್ಪ, ಇಲ್ಲಿ ಬಿಡು. ಇಲ್ಲ ನಾನು ಕೊಡ್ಲೇಬೇಕು, ಏನಾದ್ರೂ ಗುರುದಕ್ಷಿಣೆ ಕೊಡ್ಲೇಬೇಕು. ಗುರುದಕ್ಷಿಣೆಯನ್ನು ಕೊಡದೇನೆ, ಗುರು ಅನುಗ್ರಹ ಆಗದೇನೆ ನನ್ನ ವಿದ್ಯೆ ಪೂರ್ಣ ಅಂತ ಆಗೋದಿಲ್ಲ, ನಾನು ಗುರುದಕ್ಷಿಣೆಯನ್ನು ಏನಾದ್ರೂ ಕೊಡ್ಲೇಬೇಕು. ಹೌದಾ? ನೋಡು, ಪೌಷ ರಾಜ ಒಬ್ಬ ಇದ್ದಾರೆ, ಆ ರಾಜನ ಹೆಂಡತಿ ಒಬ್ಬಳಿದ್ದಾರೆ. ಆ ರಾಜನ ಹೆಂಡತಿ ಓಲೆ ಇದಲ್ಲ, ಆ ಓಲೆ ನಂಗೆ ತಂದು ಕೊಡಬೇಕು ಅಂತ ಬೈದರ ಹೆಂಡತಿ ಹೇಳ್ತಾರೆ, ಪೌಷ ರಾಜನ ಮಡದಿಯ ಆ ಓಲೆ, ಬೆಂಡೋಲೆ ಏನಿದೆ ಅದನ್ನು ನನಗೆ ತಂದು ಕೊಡಬೇಕು. ಇನ್ನು 4ನೇ ದಿವಸಕ್ಕೆ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ, ಇಲ್ಲಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಆವಾಗ ಅನೇಕ ಜನ ಋಷಿಗಳು, ಋಷಿಪತ್ನಿಯರು ಎಲ್ಲರೂ ಕೂಡ ಬರ್ತಾರೆ. ಅವ್ರ ಮುಂದೆ ನಾನು ಆ ಓಲೆಯನ್ನು ಹಾಕೊಂಡು ತಿರುಗಾಡಬೇಕು ಅಂತ ನನಗೊಂದು ಆಸೆ ಇದೆ, ನನಗೆ ಆ ಓಲೆ ಬೇಕು. ಆಯ್ತು ಅಂತ ಹೇಳ್ತಾನೆ. ಇವನು ಹೋಗ್ತಾನೆ, ನೇರವಾಗಿ ಪೌಷರಾಜನ ಹತ್ರ ಹೋಗ್ತಾನೆ. ಪೌಷರಾಜನ ಹತ್ರ ಹೋದಾಗ ಪೌಷರಾಜ ಬಹಳ ಸಂತೋಷದಿಂದ, ಒಬ್ಬ ಮೇಧಾವಿ ಋಷಿಗಳು ಬಂದಿದ್ದಾರೆ, ಈಗಾಗಲೇ ಅವರು ಋಷಿ ಸ್ಥಾನವನ್ನು ಹೊಂದಿದ್ದಾರೆ, ಅಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇಂತಹ ಉದಂಕರು ಬಂದದ್ದನ್ನು ನೋಡಿ ಬಹಳ ಸಂತೋಷದಿಂದ ಉಪಚಾರವನ್ನು ಮಾಡುತ್ತಾರೆ. ಉಪಚಾರ ಆದಾಗ ಏನು ಬೇಕು, ತಮಗೇನಾಗಬೇಕು ನನ್ನಿಂದ? ಏನಿಲ್ಲ, ಮಹಾರಾಣಿಯವರ ಕರ್ಣಕುಂಡಲ ನನಗೆ ಬೇಕಾಗಿದೆ, ನಮ್ಮ ಗುರುಪತ್ನಿಗೆ ನಾನು ಗುರುದಕ್ಷಿಣೆಯಾಗಿ ಕೊಡಬೇಕಾಗಿದೆ ಅಂತ ಕೇಳ್ತಾನೆ, ನೇರವಾಗಿ ಕೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ನೀನು ರಾಣಿ ಹತ್ರನೇ ಕೇಳು, ರಾಣಿ ಕೊಡುತ್ತಾಳೆ ಅಂತಾನೆ. ಇವನು ಉದಂಕ ಅಂತಃಪುರಕ್ಕೆ ಹೋಗ್ತಾರೆ. ಅಂತಃಪುರ ಸ್ತ್ರೀಯರು ಇರುವಂತಹ ಆಗಾರ, ರಾಜ ಸ್ತ್ರೀಯರು ಇರುವಂತಹ ಪ್ರದೇಶವನ್ನ ಅಂತಃಪುರ ಅಂತ ಕರೀತಾರೆ. ಅಲ್ಲಿ ಯಾರಿಗೂ ಕೂಡ ಪ್ರವೇಶ ಇರಲ್ಲ, ಇವನಿಗೆ ರಾಜನ ಆದೇಶದಿಂದ ಪ್ರವೇಶ ಇದೆ. ಅವನು ರಾಣಿಯ ಹತ್ರ ಹೋಗ್ತಾನೆ, ರಾಣಿಯ ಹತ್ರ ಅಲ್ಲಿ ಹೋಗ್ತಾನೆ, ಅಂತಃಪುರಕ್ಕೆ ಹೋಗ್ತಾನೆ, ಹಿಂತಿರುಗಿ ಬರ್ತಾನೆ. ಸ್ವಾಮಿ ತಾವು ಸುಳ್ಳು ಹೇಳ್ತಾ ಇದ್ದೀರಿ, ರಾಜರೇ ತಾವು ಸುಳ್ಳು ಹೇಳ್ತಾ ಇದ್ದೀರಿ, ಅಂತಃಪುರದಲ್ಲಿ ರಾಣಿ ಇದ್ದಾರೆ, ರಾಣಿಯ ಹತ್ರ ಹೋಗಿ ಕರ್ಣಕುಂಡಲವನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದೀರಿ, ಅಂತಃಪುರದಲ್ಲಿ ಮಹಾರಾಣಿಯವರು ಇಲ್ಲ. ಮಹಾರಾಣಿಯವರು ಇಲ್ಲ ಅಲ್ಲ, ಮಹಾರಾಣಿಯವರು ಅಲ್ಲೇ ಇದ್ದಾರೆ, ನಿನಗೆ ಕಾಣಿಸಿಲ್ಲ ಅಂತ ಹೇಳ್ತಾರೆ. ನನಗ್ ಕಾಣಿಸಿಲ್ಲ,
ಇದ್ದವರು ನನಗೆ ಯಾಕೆ ಕಾಣಿಸೋದಿಲ್ಲ? ಅದಕ್ಕೆ ಪೌಷರಾಜ ಹೇಳುವಂತಹ ಮಾತನ್ನ ಕೇಳಿ, ನೀನು ಬ್ರಾಹ್ಮಣನಿಗೆ ಹೇಳ್ತಾರೆ, ಉದಂಕನಿಗೆ ಹೇಳ್ತಾರೆ, ನೀನು ಅಶುಚಿಯಾಗಿದ್ರೆ ಮಹಾರಾಣಿ ಕಾಣಿಸಿರೋದಿಲ್ಲ. ಅವನು ಒಮ್ಮೆ ಆಲೋಚನೆ ಮಾಡ್ತಾನೆ, ನಾನು ಸ್ವಚ್ಛವಾಗಿರೋದಲ್ಲ, ಶುದ್ಧವಾಗಿರೋ. ಸ್ವಚ್ಛತೆ ಬೇರೆ, ಶುದ್ಧತೆ ಬೇರೆ, ಪಾವಿತ್ರ್ಯ ಬೇರೆ. ಸ್ವಚ್ಛವಾಗಿರೋದು ಬೇರೆ, ಆದರೆ ಶುದ್ಧಿ ಇರೋದಿಲ್ಲ. ಗೋಮಯ ಹಾಕಿ ಲೇಪನ ಮಾಡಿದ್ರೆ ಸ್ವಚ್ಛವಾಗಿಲ್ಲ ಅಂತ ಅನಿಸಬಹುದು, ಆದ್ರೆ ಶುದ್ಧಿ ಇದೆ. ಕೆಲವು ಪ್ರದೇಶಗಳು ಸ್ವಚ್ಛವಾಗಿದೆ ಅಂತ ಅನಿಸ್ತದೆ, ಆದ್ರೆ ಅದರಲ್ಲಿ ಶುದ್ಧಿ ಇರಲ್ಲ. ಸ್ವಚ್ಛತೆಯ ಜೊತೆ ಶುದ್ಧಿ ಇರಬೇಕು. ದೇವರಿಗೆ ಅದಿಷ್ಟ. ದೇವರಿಗೆ ಸ್ವಚ್ಛವೂ ಆಗಿರಬೇಕು, ಶುದ್ಧವೂ ಆಗಿರಬೇಕು. ದೇವರ ಪೂಜೆಗೆ, ಗುರುಗಳ ಪೂಜೆಗೆ ನಾವು ಯಾವುದನ್ನ ಬಳಸ್ತೇವೆ, ಅದು ಹೂವಾಗಿರಬಹುದು, ತುಳಸಿ ಆಗಿರಬಹುದು, ನೀರಾಗಿರಬಹುದು, ಪಾತ್ರೆ ಆಗಿರಬಹುದು, ಯಾವುದನ್ನೇ ನಾವು ಬಳಸಿದರೂ ಕೂಡ ಅದು ಸ್ವಚ್ಛವೂ ಆಗಿರಬೇಕು, ಶುದ್ಧವೂ ಆಗಿರಬೇಕು. ಉದಂಕನಿಗೆ ಆಲೋಚನೆ ಬರುತ್ತೆ, ನಾನು ಶುದ್ಧವಾಗಿದ್ದೇನಲ್ಲ. ಒಮ್ಮೆಲೆ ಒಮ್ಮೆ ಆಲೋಚನೆ ಬರುತ್ತೆ, ನಾ ಅಲ್ಲಿಂದ ಬರುವಾಗ ಹಸಿವೆ ಆಗಿದೆ, ಹಸಿವೆ ಆದಾಗ ನಾನು ತಿಂದಿದ್ದೇನೆ, ತಿಂದ ಮೇಲೆ ನಾನು ಆಚಮನವನ್ನು ಮಾಡಲಿಲ್ಲ. ನೋಡಿ, ಭೋಜನೋತ್ತರದಲ್ಲಿ ಆಚಮನಕ್ಕೆ ಎಷ್ಟು ಮಹತ್ವ ಇದೆ. ಊಟ ಆದ ಮೇಲೆ ಅದು ಬೆಳಗ್ಗಿನ ಮಧ್ಯಾಹ್ನದ ಊಟ ಆಗಿರಬಹುದು, ರಾತ್ರಿಯ ಊಟ ಆಗಿರಬಹುದು, ಅಥವಾ ಬೇರೆ ಸಂದರ್ಭದಲ್ಲಿ ಏನೇ ತಗೊಂಡ್ರೂ ಕೂಡ ತಿಂದ ನಂತರದಲ್ಲಿ ಗಂಟೆಗೊಮ್ಮೆ ತಿನ್ನೋರಿಗೆ ಆಚಮನವೇ ಜಾಸ್ತಿ ಆಗುತ್ತೆ. ತಿಂದ ಕೂಡಲೇ ಆಚಮನವನ್ನು ಮಾಡಬೇಕು. ಆಚಮನವನ್ನು ಮಾಡಿದರೆ ಅಶುದ್ಧಿ, ಮಾಡದೇ ಹೋದರೆ ಅಶುದ್ಧಿ. ಆಚಮನವನ್ನ ಮಾಡಿದ್ರೇನೆ ಶುದ್ಧಿ. ಅದಕ್ಕೆ ಆಚಮನವನ್ನು ಮಾಡಲಿಲ್ಲ ನಾನು ಅಂತ ಆಲೋಚನೆ ಮಾಡ್ತಾನೆ. ಕೂಡಲೇ ಆಚಮನವನ್ನ ಮಾಡ್ತಾನೆ. ಆಚಮನವನ್ನ ಮಾಡಿ ಬಹಳ ಚೆನ್ನಾಗಿ ಅದನ್ನ ಹೇಳ್ತಾರೆ. ಆಚಮನದ ಕ್ರಮ 2 ಬಾರಿ ಆಚಮನವನ್ನ ಮಾಡಿ ಎಲ್ಲ ತನ್ನ ಅವಯವಗಳನ್ನ ಮುಟ್ಟಿಕೊಂಡು ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಅಥೋದಂಕಸ್ತಥೇತ್ಯುಕ್ತ ಪ್ರಾಂಗುಖ ಉಪವಿಶ್ಯ ಪ್ರಕ್ಷಾಲಿತ ಪಾಣಿಪಾದವದನ ಶುದ್ಧಾಭಿಃ ಹೃದಯಂಗಮಾಭಿಃ ಅಫೇರಾಭಿಃ ಅಮುಕ್ತಾಭಿಃ ಅಶಬ್ದಾಭಿಃ ಅದ್ಭಿಃ ದ್ವಿರುಪಸ್ಪೃಶ್ಯ ತ್ರಿಃ ಪೀತ್ವಾ ದ್ವಿಃ ಪರಿವೃಜ್ಯ ಖಾನಿ ಅದ್ಭಿರುಪಸ್ಪೃಶ್ಯ ಅಂತಃಪುರಂ ಪ್ರವಿಶ್ಯ ತಾಂ ಕ್ಷತ್ರಿಯಾಮಪಶ್ಯತ್. ಇದರಲ್ಲಿಯೂ ಕೂಡ ಮಹಾಭಾರತದಲ್ಲಿ ಅಲ್ಲಲ್ಲಿ ಗದ್ದೆಗಳಿವೆ. ಭಾಗವತದ ಪಂಚಮ ಸ್ಕಂದದ ಗದ್ದೆಗಳಿದ್ದ ಹಾಗೆ ಮಹಾಭಾರತದಲ್ಲೂ ಕೆಲವು ಕಡೆಯಲ್ಲಿ ಗದ್ದೆಗಳು ಬಹಳ ಚೆನ್ನಾಗಿವೆ. ಮಹಾಭಾರತ ಬರೀ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದಲ್ಲ, ದೇವರನ್ನು, ಕಥೆಯನ್ನು ಎಲ್ಲವೂ ಇದೆ. ಇತಿಹಾಸದಲ್ಲೇ ಎಲ್ಲದಕ್ಕಿಂತ ದೊಡ್ಡ ಧರ್ಮಶಾಸ್ತ್ರ ಅಂತಂದ್ರೆ ಮಹಾಭಾರತ. ಮಹಾಭಾರತದಷ್ಟು ದೊಡ್ಡ ಧರ್ಮಶಾಸ್ತ್ರ ಮತ್ತೊಂದಿಲ್ಲ. ಎಲ್ಲಾ ಧಾರ್ಮಿಕ ವಿಧಾನಗಳನ್ನು ಎಲ್ಲವನ್ನೂ ಬೋಧನೆ ಮಾಡುವಂತಹ ಗ್ರಂಥ ಮಹಾಭಾರತ. ಅಷ್ಟು ಚೆನ್ನಾಗಿ ಆಚಮನವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಈ ಪ್ರಸಂಗದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರಾಂಗುಖ, ಆಚಮನವನ್ನು ಮಾಡುವಾಗ ಹೇಗೋ ಹಾಗೋ ಆಚರಣೆ ಮಾಡೋದಲ್ಲ, ಪೂರ್ವಕ್ಕೋ ಉತ್ತರಕ್ಕೋ ಅಥವಾ ಈಶಾನ್ಯಕ್ಕೋ, ಈ 3 ದಿಕ್ಕುಗಳನ್ನು ಹೇಳಿದ್ದಾರೆ. ಈ 3 ದಿಕ್ಕುಗಳಿಗೆ ಅಭಿಮುಖನಾಗಿ ಆಚಮನವನ್ನು ಮಾಡಬೇಕು. ನಿಂತು ಆಚಮನವನ್ನು ಮಾಡುವಂತಿಲ್ಲ. ಉಪವಿಶ್ಯ, ಕುಳಿತುಕೊಂಡೇ ಆಚಮನವನ್ನು ಮಾಡಬೇಕು. ಆಚಮನವನ್ನು ಮಾಡುವಾಗ ಆಚಮನವನ್ನು ಮಾಡುವ ಮೊದಲು ಕೈ ಕಾಲುಗಳು ಶುದ್ಧವಾಗಿರ್ಬೇಕು. ಅದನ್ನು ತೊಳೆದುಕೊಂಡು ಬಂದಿರಬೇಕು. ಅದನ್ನು ತೊಳೆದುಕೊಂಡು ಬರದೇನೆ ಆಚಮನವನ್ನು ಮಾಡುವ ಹಾಗಿಲ್ಲ. ಅದಕ್ಕೆ ಪ್ರಕ್ಷಾಲಿತ ಪಾಣಿಪಾದವದನಃ, ಕೈ ಕಾಲು ಮುಖ ಎಲ್ಲ ತೊಳೆದುಕೊಂಡು ಆಮೇಲೆ ಬಂದು ನೀರು, ಆಚಮನಕ್ಕೆ ಬಳಸುವ ನೀರು, ಕಂಡ ನೀರಿನಿಂದ ಆಚಮನ ಮಾಡೋ ಹಾಗಿಲ್ಲ. ಸಮುದ್ರಕ್ಕೆ ಹೋಗಿದ್ದೇನೆ, ಸಮುದ್ರದ ನೀರು ಆಚಮನ ಮಾಡೋ ಹಾಗಿಲ್ಲ. ಉಪ್ಪು ನೀರಿನಿಂದ ಆಚಮನ ಮಾಡೋ ಹಾಗಿಲ್ಲ. ಸಮುದ್ರ ಸ್ನಾನಕ್ಕೆ ಹೋಗುವಾಗ ಬೇರೆ ಕಡೆ ಸ್ನಾನವನ್ನ, ತೀರ್ಥ ಸ್ನಾನವನ್ನ ಮಾಡಿ ಆ ನೀರನ್ನ ತಗೊಂಡು ಹೋಗಬೇಕು. ಮಲ್ಪೆ, ಉಡುಪಿ ಹತ್ತಿರ ಸಮುದ್ರ ಸ್ನಾನ ಅಂತ ಹೇಳಿ ಹಾಗೆ ಹೋಗೋದಲ್ಲ. ಅಲ್ಲಿ ಸಮುದ್ರ ಸ್ನಾನಕ್ಕೆ ಹೋಗುವಾಗ ವಡಭಾಂಡೇಶ್ವರದ ಎದುರಿನಲ್ಲಿ ಒಂದು ತೀರ್ಥ ಇದೆ, ಅಲ್ಲಿ ಸ್ನಾನವನ್ನ ಮಾಡಿ ಅಲ್ಲಿ ನೀರನ್ನು ಹಿಡಿದುಕೊಂಡು ಅಲ್ಲಿಗೆ ಹೋಗ್ಬೇಕು ಸಮುದ್ರಕ್ಕೆ ಹೋಗಿ ಅಲ್ಲಿ ಆಚಮನವನ್ನ ಮಾಡಿ ಸಂಕಲ್ಪವನ್ನ ಮಾಡಿ ಆಮೇಲೆ 2 ಬೇರೆ ಬೇರೆ ನೀರು, ಆಚಮನಕ್ಕೊಂದು, ಅರ್ಘ್ಯ ಕೊಡ್ಲಿಕ್ಕೊಂದು, ಸಮುದ್ರದಲ್ಲಿ ಅರ್ಘ್ಯ ಕೊಡ್ಲಿಕ್ಕಿದೆ, ಆ ಅರ್ಘ್ಯ ಕೊಡ್ಲಿಕ್ಕೆ ನೀರನ್ನು ತಗೊಂಡು ಹೋಗ್ಬೇಕು.
ಸಮುದ್ರ ಸ್ನಾನ ಮಾಡಬೇಕು, ಈ ನೀರಿನಿಂದ ಅರ್ಘ್ಯ ಕೊಡಬೇಕು. ಹಾಗೆ ಶುದ್ಧವಾದಂತಹ ನೀರು, ಉಪ್ಪು ನೀರಲ್ಲದ್ದು. ಬೋರ್ ನೀರು ತೆಗೆದ್ರೆ ನಮಗೆ ಸಿರುಗುಪ್ಪದಲ್ಲಿ ಸವಳ ನೀರೇ ಬರ್ತದೆ ಅಂತ ಬೇಡಿ. ಅಂದ್ರೆ ಉಪ್ಪುಪ್ಪಾಗಿರುವಂತಹ ನೀರು, ಸಮುದ್ರದಂತಹ ನೀರಿನಿಂದ ಆಚಮನ ಮಾಡುವಂಥದ್ದಲ್ಲ. ಆಮೇಲೆ ಇದು ನೀರಿನಲ್ಲಿ ಆಚಮನಕ್ಕೆ ಯಾವ ನೀರನ್ನು ಬಳಸ್ತೇವೆ, ಆ ನೀರಿನಲ್ಲಿ ನೊರೆ, ಗುಳ್ಳೆ ಅದೆಲ್ಲ ಇರಬಾರ್ದು. ಎಲ್ಲೋ ನದಿಯಲ್ಲಿ ಸ್ನಾನಕ್ಕೆ ಹೋಗಿರ್ತೇವೆ, ಅಲ್ಲೆಲ್ಲೋ ಬಟ್ಟೆ ಒಗಿತಾ ಇರ್ತಾರೆ, ಆ ನೀರು ಹಾಗೆ ಹರಿದು ಬರ್ತಾ ಇರ್ತಾರೆ, ಹಾಗೆ ತಗೊಂಡು ಆಚರಣೆ ಮಾಡೋದಿಲ್ಲ. ಗುಳ್ಳೆ, ನಾವು ಈ ನೀರು ತಗೊಂಡಾಗ ಮೇಲೆ ಗುಳ್ಳೆ ನಿಂತಿತ್ತು ಅಂದ್ರೆ ಗುಳ್ಳೆ ಇರುವಾಗ ನೀರಲ್ಲಿ ಆಚರಣೆ ಮಾಡುವಂತಿಲ್ಲ. ಗುಳ್ಳೆ ಒಡೆದ ಮೇಲೆ ಅಥವಾ ಗುಳ್ಳೆಯನ್ನ ದೂರ ಮಾಡಿ ಅದಕ್ಕೆ ನೀರು ಉಗುರು ತಾಗಿಸಬಾರದು. ಆ ನೀರಿಗೆ ಉಗುರನ್ನು ತಾಗಿಸಬಾರದು. ಆಚಮನವನ್ನ ಮಾಡುವ ನೀರಿಗೆ ಉಗುರನ್ನ ತಾಗಿಸಬಾರದು. ಅಂತಹ ನೀರನ್ನ ಕೈಯಲ್ಲಿ ಹಿಡಿದು 2 ಬಾರಿ ಆಚಮನವನ್ನು ಮಾಡಬೇಕು. 3 ಬಾರಿ, ಅದಕ್ಕೆ ತ್ರಿಹಿ 3 ಬಾರಿ. ಅದರಲ್ಲಿ ಸಂಪ್ರದಾಯ ಭೇದಗಳಿವೆ, ಆಚರಣ ಭೇದಗಳು, ದೇಶ ಭೇದಗಳಿಂದಾಗಿ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಹೇಳುವಂತಹ ಕ್ರಮ, ಇಲ್ಲ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಅಂತ ಹೇಳುವಂತಹ ಕ್ರಮ, ಅದು ದೇಶ ಭೇದದಿಂದ ಇರುವಂತಹ ಆಚಾರ ಭೇದ. ಶ್ರೀಮದ್ ಆಚಾರ್ಯರು ಅದಕ್ಕೆಲ್ಲ ಅನುಮೋದನೆಯನ್ನ ಮಾಡಿದ್ದಾರೆ. ದೇಶ ಭೇದದ ಕ್ರಮಗಳನ್ನ ಅದನ್ನೆಲ್ಲವನ್ನು ಕೂಡ ಸೂಚಿಸ್ತಾರೆ. ಹಾಗೆ ಆಮೇಲೆ ಸ್ತ್ರೀಯರು ಮಾಡುವಾಗ ಸ್ವಾಹ ಅಂತ ಹೇಳುವಂತಿಲ್ಲ, ನಮಃ ಅಂತ ಹೇಳಬೇಕು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತ ಹೇಳಿ ಆಚಮನವನ್ನು ಮಾಡಬೇಕು. ಹೀಗೆ ಕ್ರಮ, ಪ್ರತಿಯೊಬ್ಬರಿಗೂ ಕೂಡ ಆಚಮನವನ್ನು ಮಾಡೋದಕ್ಕೆ ಕ್ರಮ ಇದೆ. ಅದೇ ಪದ್ಧತಿಯಿಂದ ಆಚಮನವನ್ನು ಮಾಡಬೇಕು. ಅವನು ಹೀಗೆ ಆಚಮನವನ್ನ ಮಾಡಿದ ಅಂತ ಹೇಳುವ ಸಂದರ್ಭದಲ್ಲಿ ಎಲ್ಲ ಧಾರ್ಮಿಕ ವಿಚಾರಗಳನ್ನೆಲ್ಲವನ್ನು ಮಹಾಭಾರತ ನಮಗೆ ತಿಳಿಸ್ತಾರೆ. ಆಮೇಲೆ ಖಾನಿ ಉಪಸ್ಪೃಶ್ಯ, ಅವಯವಗಳನ್ನೆಲ್ಲ ಮುಟ್ಟಿಕೊಳ್ಳಿಕ್ಕಿದೆ. ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ ಅಂತನ್ನುವಾಗ ಶರೀರದ ಅವಯವಗಳನ್ನೆಲ್ಲ ಮುಟ್ಟಿಕೊಳ್ಳಿಕ್ಕಿದೆ. ಅದನ್ನೆಲ್ಲವನ್ನು ಕೂಡ ಹೇಳಿದ್ದಾರೆ. ಖಾನಿ ಉಪಸ್ಪೃಶ್ಯ, ಅದನ್ನೆಲ್ಲವನ್ನು ಕೂಡ ಮುಟ್ಟಿಕೊಂಡು ಹಾಗೆ ಆಚಮನವನ್ನು ಮಾಡಿದ ನಂತರದಲ್ಲಿ ಅವನು ಹೋದ್ರೆ ಅವಾಗ ಕಾಣಿಸ್ತಾ ಇದ್ದಾವೆ ರಾಣಿ ಅಲ್ಲೇ ಕೂತಿದ್ದಾಳೆ. ಆದ್ರೆ ಮೊದಲು ಉದಂಕರು ಹೋದ್ರೆ, ವೇದಾಧ್ಯಯನ ಮಾಡಿದ ಉದಂಕರು ಹೋದ್ರೆ ರಾಣಿ ಕಾಣಿಸಲಿಲ್ಲ ಅಂತಂದ್ರೆ ಆ ರಾಣಿ ತನ್ನ ಧರ್ಮದಲ್ಲಿ ಎಷ್ಟು ನಿಷ್ಠಾವಂತಳಾಗಿದ್ದಾಳೆ. ಯಾವುದೇ ವ್ಯಕ್ತಿ ಆಗಿರಬಹುದು, ಯಾವುದೇ ವರ್ಣ, ಯಾವುದೇ ಆಶ್ರಮ ಆಗಿರಬಹುದು, ಅವರವರ ವರ್ಣದ ಅವರವರ ಆಶ್ರಮದ ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ರೆ ಅವರ ಸ್ಥಾನವೇ ಬಹಳ ದೊಡ್ಡದು. ಅದಕ್ಕೆ ಸಿಗುವ ಫಲವೇ ಅಷ್ಟು ಉಜ್ವಲವಾದಂಥದ್ದು. ಆ ಉದಂಕರಿಗೆ ಮೊದಲು ರಾಣಿ ಕಾಣಿಸಿರ್ಲಿಲ್ಲ, ಈಗ ರಾಣಿ ಕಾಣಿಸ್ತಾ ಇದ್ದಾಳೆ. ಆಚಮನವನ್ನು ಮಾಡಿದ ಮೇಲೆ ಶುದ್ಧನ ಒಬ್ಬ ವ್ಯಕ್ತಿ ಅಶುದ್ಧನಾದ್ರೆ ಅವನಿಗೆ ಕಾಣಿಸ್ತಾನೆ ಇಲ್ಲ ಅಂತಂದ್ರೆ ಆ ರಾಣಿಯ ಶುದ್ಧಿ ಎಷ್ಟರ ಮಟ್ಟಿಗಿದೆ ಆಲೋಚನೆ ಮಾಡಿ. ಅವಳ ಪಾತಿವ್ರತೆ ಎಷ್ಟರ ಮಟ್ಟಿಗಿದೆ, ಅವಳ ಶುದ್ಧಿ ಎಷ್ಟರ ಮಟ್ಟಿಗಿದೆ. ಅಂಥ ಮಹಾತಾಯಿಯವಳು ಆ ಪೌಷರಾಜನ ಹೆಂಡತಿ. ಅವಳ ಹತ್ತಿರ ಇವನು ಹೋಗಿ ಕೇಳ್ತಾನೆ, ನಮ್ಮ ಗುರುಪತ್ನಿಗೆ ನಾನು ಗುರುದಕ್ಷಿಣೆಯಾಗಿ ಕರ್ಣಕುಂಡಲವನ್ನ ಕೇಳಿದ್ದಾರೆ, ಅದಕ್ಕೆ ತಮ್ಮ ಕರ್ಣಕುಂಡಲವನ್ನ ನೀಡಬಹುದಾ ಅಂತ ಕೇಳ್ತಾನೆ. ನಾನು ಭಿಕ್ಷೆಯನ್ನು ಬೇಡೋದಕ್ಕೆ ಅಂತ ಬಂದಿದ್ದೇನೆ, ತಮ್ಮಿಂದ ಈ ಭಿಕ್ಷೆ ನನಗೆ ಸಿಗ್ತದಾ ಅಂತ ಕೇಳ್ತಾನೆ. ನಾನು ಬ್ರಹ್ಮಚಾರಿ, ಭಿಕ್ಷೆಯನ್ನು ಬೇಡೋದಕ್ಕೆ ನನಗೆ ಹಕ್ಕಿದೆ, ನಾನು ಕೇಳ್ತಾ ಇದ್ದೇನೆ, ಭಿಕ್ಷೆ ಸಿಗುತ್ತದಾ? ಅದಕ್ಕೆ ಅವಶ್ಯವಾಗಿ ಕೊಡುತ್ತೆ ಅಂತ ಹೇಳಿ ತೆಗೆದುಕೊಡ್ತಾ, ನೋಡಿ ಆ ನಿಸ್ಪೃಹವಾಗಿ ಯಾವ ಮಾತನ್ನು ಆಡದೇನೆ ಆ ರಾಣಿ ಅನರ್ಘ್ಯವಾದ ಕರ್ಣಕುಂಡಲವನ್ನು ಕೊಡ್ತಾ ಅವಳು ಹೇಳ್ತಾಳೆ, ಈ ಕರ್ಣಕುಂಡಲದ ಮೇಲೆ ತಕ್ಷಕನಿಗೆ ಕಣ್ಣಿದೆ, ಎಚ್ಚರ ಅಂತ ಹೇಳಿ. ಅವನು ಆಯ್ತು, ತಕ್ಷಕ ಯಾವ ಕಾರಣದಿಂದಲೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸರ್ಪ ಹೆಸರು ಹೇಳಿದ್ರೆ ಹೆದರಿಕೆ ಆಗಬೇಕು. ಅವರಂತಾನೆ, ತಕ್ಷಕ ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಭದ್ರವಾಗಿದ್ದನ್ನು ತಗೊಂಡು ಹೋಗ್ತೇನೆ. ಅಲ್ಲಿ ಈಗ ರಾಣಿ ಹತ್ರ ಇಸ್ಕೊಂಡು ಹಾಗೆ ಹೊರಡ್ಲಿಲ್ಲ. ರಾಜ ಹತ್ರ ಮತ್ತೆ ಬರ್ತಾನೆ, ಅದು ಧರ್ಮ. ರಾಜನ ಹತ್ರ ಬರ್ತಾನೆ, ನೋಡಿ ರಾಣಿಯವರು ತಾವು ಹೇಳಿದಂತೆ ಕರ್ಣಕುಂಡಲವನ್ನು ನೀಡಿದ್ದಾರೆ, ನಾನೀಗ ಪಡೆದುಕೊಂಡಿದ್ದೇನೆ, ಹೋಗಿ ಬರೋದಕ್ಕೆ ಅಪ್ಪಣೆ, ನಾನು ಹೋಗಿ ಬರುತ್ತೇನೆ ಅಂತ ರಾಜ. ಅದಕ್ಕೆ ಆ ಪೌಷರಾಜ ಅಂತಾನೆ, ಏ ಬ್ರಾಹ್ಮಣ, ಎಂಥ ಕಾಲದಲ್ಲಿ ಬಂದಿದ್ದಿ, ನಿನ್ನಂತಹ ಬ್ರಾಹ್ಮಣ ಸಿಗೋದೇ ನನಗೆ ಬಹಳ ದುರ್ಲಭ. ನೀನು ಬಂದಿದ್ದಿ ಇವತ್ತೇ, ನಾನು ಶ್ರಾದ್ದವನ್ನು ಮಾಡುತ್ತೇನೆ. ಶ್ರಾದ್ದಕ್ಕೆ ಪಾತ್ರನೇ ಕಾಲ ಅಂತ, ಯೋಗ್ಯನಾದ ಪಾತ್ರ ಬಂದಿದ್ದಿ, ಆದ್ರಿಂದ ಇವತ್ತೇ ನಾನು ಪಿತೃ ಆರಾಧನೆ ಮಾಡ್ತೇನೆ, ಇವತ್ತು ಶ್ರಾದ್ದ ಭೋಜನವನ್ನು ಮಾಡಿ ನೀನು ಹೋಗ್ಬೇಕು ಅಂತ ಆ ರಾಜ ಹೇಳ್ತಾನೆ.
ಆಗಲಿ ಆಗಲಿ ಅಂತಂತಾನೆ. ತಕ್ಷಣದಲ್ಲೇ ಅವನಿಗೆ ಬ್ರಾಹ್ಮಣ ಆರಾಧನೆ ನಡೀತದೆ, ಭೋಜನವನ್ನ ಮಾಡಿಸ್ತಾರೆ. ಭೋಜನವನ್ನ ಮಾಡಿಸಿದರೆ, ಊಟವನ್ನು ಬಡಿಸಿದರೆ ಅವನು ಸಿಟ್ಟು ಮಾಡಿಕೊಳ್ತಾನೆ ಉದಂಕ. ಏನಿದು ಬ್ರಾಹ್ಮಣ ಭೋಜನ ಅಂತ ಹೇಳಿ ಕೂದಲಿರುವ ಅನ್ನವನ್ನು ಬಿಡಿಸಿದ್ದೀರಿ, ಅನ್ನದಲ್ಲಿ ಕೂದಲು ಬಂತು ಅಂತಾದ್ರೆ ಆವಾಗ ಅದು ಅಶುಚಿ, ಎಲ್ಲದಕ್ಕಿಂತಲೂ ಅಶುಚಿ. ನೋಡಿ, ತಲೆ ಕೂದಲು ತಲೆ ಮೇಲೆ ಇದ್ರೆ ಅದು ಶೋಭೆ, ಮಂಗಲ. ತಲೆಯಿಂದ ಕೂದಲು ಹೊರಗೆ ಬಿದ್ರೆ ಅದು ಅಶುಚಿ. ನೀವು ನೋಡಿರಬಹುದು, ಸ್ವಾಮಿಗಳು ಪೂಜೆಯನ್ನು ಮಾಡುವಾಗ ತಲೆಗೆ ಬಟ್ಟೆಯನ್ನು ಕಟ್ಟಿಕೊಳ್ಳುತ್ತಾರೆ. ಯಾಕೆ ಕಟ್ಟಿಕೊಳ್ಳುತ್ತಾರೆ ತಲೆಗೆ ಬಟ್ಟೆಯನ್ನ? ಯಾಗವನ್ನು ನೀವು ಮಾಡುವಾಗ, ಪೂರ್ಣಾಹುತಿಯನ್ನು ಕೊಡುವಾಗ ಪುರೋಹಿತರು ಹೇಳ್ತಾರೆ ಯಜಮಾನನಿಗೆ ತಲೆ ಮೇಲೆ ಬಟ್ಟೆ ಹಾಕೋ, ಆಮೇಲೆ ಪೂರ್ಣಾಹುತಿ ಕೊಡು ಅಂತ ಹೇಳ್ತಾರೆ. ಯಾಕೆ? ಅಕಸ್ಮಾತ್ತಾಗಿಯೂ ಕೂಡ ಕೂದಲು ಬಿಡಬಾರದು. ಭೋಜನದಲ್ಲಿ ಏನಾದ್ರೂ ಕೂದಲು ಬಂತು ಅಂತಂದ್ರೆ ಊಟವನ್ನೇ ಬಿಟ್ಟು ಏಳಬೇಕು ಅಂತಿದೆ ಧರ್ಮಶಾಸ್ತ್ರ. ಅವನಂತಾನೆ, ಇದು ಒಂದು ಕೂದಲು ಬಂದಿದೆ, ಎರಡನೇದ್ದು ಅನ್ನ ತಣ್ಣಗಿದೆ. ತಣ್ಣಗಿದೆ ಅಂತಂದ್ರೆ ಇದು ನೀವು ಪೂರ್ವ ಸಿದ್ಧವಾದನ್ನ ಹಾಕ್ತಾ ಇದ್ದೀರಿ, ಈಗಲೇ ಸಿದ್ಧ ಆದನ್ನ ಬಡಿಸ್ತಾ ಇಲ್ಲ. ಆದ್ದರಿಂದ ನಾನ್ ನಿನಗೆ ಶಾಪವನ್ನು ಕೊಡ್ತೇನೆ, ನೀನು ಅಂಧನಾಗು ಅಂತ ರಾಜನಿಗೆ ಶಾಪವನ್ನು ಕೊಡ್ತಾನೆ ಉದಂಕ. ನೋಡಿ, ರಾಜನಿಗೆ ಉಪಕಾರ ಕೊಡೋದು, ರಾಜನಿಗೆ ಶಾಪ ಕೊಡ್ತಾನೆ, ನೀನು ಅಂಧನಾಗ. ಅವನಂತಾನೆ ಸಾಧ್ಯವೇ ಇಲ್ಲ, ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊತ್ತಿಗೆ ಯಾರು ಅಡಿಗೆಯನ್ನು ಮಾಡಿದವರು, ಬಡಿಸಿದವರು ಯಾರು, ಅವರನ್ನೆಲ್ಲ ವಿಚಾರಿಸ್ತಾನೆ. ಕೂಡಲೇ ರಾಜ ಅದನ್ನು ವಿಚಾರಣೆ ಮಾಡ್ತಾರೆ. ಬಡಿಸಿದವರು ಎಲ್ಲರೂ ಕೂಡ, ಅಡಿಗೆಯನ್ನು ಮಾಡಿದವರು ಎಲ್ಲರೂ ಕೂಡ ಬರಬೇಕು. ನೋಡಿ, ಇವತ್ತು ಹೋಟೆಲ್ಗಳಲ್ಲಿ ಕೆಲವು ಕಡೆಯಲ್ಲಿ ಕೆಲವರು ನೋಡೋದಿದೆ, ತಲೆಗೆ ಒಂದು ಹಾಕೊಂಡಿರ್ತಾರೆ, ಅದು ಪ್ಲಾಸ್ಟಿಕ್ ಏನೋ ಕಟ್ಕೊಂಡಿರ್ತಾರೆ, ಬಡಿಸುವವರು ಕಟ್ಕೊಂಡಿರ್ತಾರೆ. ಅದನ್ನ ನೋಡಿ ಭಾರಿ ಭಾರಿ ಶಿಸ್ತಾಗಿದೆ ಅಂತ ನಾವು ಭಾವಿಸ್ತೇವೆ. ಧರ್ಮಶಾಸ್ತ್ರ ಹೇಳುತ್ತೆ, ಮುಕ್ತ ಕೇಶ, ಯಾವತ್ತು ತಲೆ ಕೂದಲನ್ನ ಬಿಟ್ಟುಕೊಂಡು ಅಡಿಗೆಯನ್ನು ಮಾಡೋದಾಗ್ಲಿ ಬಡಿಸೋದನ್ನಾಗ್ಲಿ ಮಾಡಬಾರದು. ಮನೆಯಲ್ಲಿ, ಮನೆಯ ಹೊರಗಾಗಲಿ ಮನೆಯ ಒಳಗಾಗಲಿ, ಹೆಂಗಸರು ಯಾವತ್ತಿಗೂ ಕೂಡ ಕೂದಲನ್ನ ಬಿಟ್ಟುಕೊಂಡು ಮುಕ್ತ ಕೇಶರಾಗಿ ಕೂದಲನ್ನ ಬಿಟ್ಟುಕೊಂಡು ಓಡಾಡಬಾರದು. ಪುರುಷರು ಅಷ್ಟೇ, ಹೆಂಗಸರು ಅಷ್ಟೇ. ಪುರುಷರು ಅಷ್ಟೇ ಶಿಖಾ ಬಂಧನ ಮಾಡಿಕೊಂಡಿರಬೇಕು. ಸ್ತ್ರೀಯರು ಅಷ್ಟೇ ಯಾವತ್ತಿಗೂ ಕೂಡ ಕೇಶ ಬಂಧನ. ಇವತ್ತು ಹೆಣ್ಣು ಮಕ್ಕಳಿಗೆ ಅದೊಂದು ಅಲಂಕಾರ. ಏನು ಅಂತಂದ್ರೆ, ತಲೆ ಕೂದಲಿಗೆ ಎಣ್ಣೆ ಹಚ್ಚೋ ಹಾಗಿಲ್ಲ, ತಲೆ ಕೂದಲನ್ನ ಜಡೆಗಟ್ಟೋ ಹಾಗಿಲ್ಲ, ಜಡೆ ಅದನ್ನ ಹೆಣೆಯೋ ಹಾಗಿಲ್ಲ, ಸುರುಮು ಕಟ್ಟೋ ಹಾಗಿಲ್ಲ, ಅದಕ್ಕೆ ಹೂ ಹಾಕೋಣ ಹಾಗಿಲ್ಲ, ಕೂದಲನ್ನ ಹಾಗೆ ಇಟ್ಕೊಳ್ಬೇಕು ಅಂತ. ಇದೊಂದು ಅಲಂಕಾರ ಅಂತ. ಆದ್ರೆ ಇದೇ ಹೆಣ್ಣು ಮಕ್ಕಳು ಆಗಲಿ ಪುರುಷರಾಗ್ಲಿ ಹೋಟೆಲ್ನಲ್ಲಿ ತಲೆ ಮೇಲೆ ಕಟ್ಕೊಂಡು ಬಡಿಸ್ತಾರಲ್ಲ, ಅವ್ರು ನೋಡಿ ಇವರು ಭಾರಿ ಶಿಸ್ತಾಗಿದ್ದಾರೆ ಅಂತ ಅವರನ್ನ ಅಭಿನಂದನೆ ಮಾಡ್ತಾರೆ. ಏನಿದು ಅನ್ಯಾಯ? ಯಾವತ್ತಿಗೂ ಕೂಡ ತಲೆಯನ್ನ ಹಾಗೆ ಬಿಡಬಾರದು, ಜಡೆಯನ್ನ ಕಟ್ಟಿಕೊಳ್ಬೇಕು. ತುರುಬನ್ನ, ಜಡೆಯನ್ನ ಕಟ್ಟದೇನೆ ಹಾಗೆ ತುರುಬು ಕಟ್ಟಲಿಕ್ಕಾಗಲ್ಲ. ಜಡೆಯನ್ನ ಹೆಣೆದುಕೊಂಡು ವೇಣಿ ಬಂಧನವನ್ನ ಮಾಡಿಕೊಂಡು ಚೆನ್ನಾಗಿ ಬೈತಲು ತೆಗೆದು ವೇಣಿ ಬಂಧನ ಮಾಡಿದ್ರೆ ಈ ಬೈತಲಲ್ಲಿ ಗಂಗೆಯ ಸನ್ನಿಧಾನ ಇತ್ತು. ಜಡೆ ಇಲ್ಲ, ಬೈತಲಿಲ್ಲ ಅಂದ್ರೆ ಗಂಗೆ ಎಲ್ಲಿ ಬರುತ್ತಾಳೆ? ಗಂಗೆಯೂ ಬರಲ್ಲ, ಯಾವುದೂ ಬರಲ್ಲ. ಮನೆಯಲ್ಲಿ ಎಲ್ಲ ಅಮಂಗಲವೇ ಬರುತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಸುಖ ಇಲ್ಲ ಅಂತ ಮನೆ ಮಂಗಲ ದ್ರವ್ಯಗಳು ಯಾವುದಿಲ್ಲ. ಒಂದು ಬೈತಲು ತೆಗೆದು ಜಡೆಯನ್ನ ಕಟ್ಟೋಳಲ್ಲ, ಕೈಯಲ್ಲಿ ಬಳೆ ಇಲ್ಲ, ಹಣೆ ಮೇಲೆ ಕುಂಕುಮ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಎಲ್ಲಿಂದ ಬರ್ಬೇಕು ನೆಮ್ಮದಿ? ಲಕ್ಷ್ಮೀದೇವಿ ತಾನು ಇರಬೇಕು ಅಂತಾದ್ರೆ ಎಲ್ಲ ಮಂಗಲ ದ್ರವ್ಯಗಳು ಇರಬೇಕು, ಆವಾಗಲೇ ಲಕ್ಷ್ಮೀ ವಾಸಸ್ಥಾನ. ಹೀಗಾಗಿ ಮನೆಗೆ ಹೆಣ್ಣು ಮಕ್ಕಳು ಲಕ್ಷ್ಮಿ ಇದ್ದ ಹಾಗೆ ಅಂತ. ಯಾಕೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಲಕ್ಷ್ಮಿ ಇದ್ದ ಹಾಗೆ? ಅವರು ಸೌಭಾಗ್ಯ ದ್ರವ್ಯಗಳನ್ನು ಧರಿಸಿರ್ತಾರೆ, ಆದ್ರಿಂದ ಲಕ್ಷ್ಮೀದೇವಿ ನೆಲೆಸ್ತಾಳೆ. ಸೌಭಾಗ್ಯ ದ್ರವ್ಯಗಳನ್ನ ಹೆಣ್ಣು ಮಕ್ಕಳು ಧರಿಸೋದಿಲ್ಲ ಅಂತಾದ್ರೆ, ಹಣೆಯಲ್ಲಿ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಕಾಲಲ್ಲಿ ಗೆಜ್ಜೆ ಇಲ್ಲ ಅಂತಾದ್ರೆ, ತಲೆಯಲ್ಲಿ ಬೈತಲಿಲ್ಲ ಅಂತಾದ್ರೆ ಲಕ್ಷ್ಮೀದೇವಿ ಎಲ್ಲಿದು ಬರಬೇಕು? ಲಕ್ಷ್ಮೀ ಸನ್ನಿಧಾನ ಎಲ್ಲಿದು ಬರಬೇಕು? ಆದ್ದರಿಂದ ಅವ್ರು ಹೇಳ್ತಾರೆ, ಬಡಿಸುವಂಥವಳು ಅವಳು ತಲೆ ಕೂದಲನ್ನ ಕಟ್ಟಿಕೊಳ್ಳದೇನೆ ಮಾಡಿರುವಂತಹ ಅಪಚಾರ ಇದು. ಅದರಿಂದಾಗಿ ತಲೆ ಕೂದಲು ಬಂದಿದೆ.
ಆದ್ದರಿಂದ ಅಪಚಾರ ಆಗಿದೆ, ದಯಮಾಡಿ ಕ್ಷಮಿಸಬೇಕು ಅಂತ ಕೌಶಲಾದ ಕೇಳ್ಕೊಳ್ತಾನೆ. ತಕ್ಷಣದಲ್ಲಿ ಅವನು ಉದಂಕ ಸಮಾಧಾನವಾಗಿ, ನೋಡಪ್ಪ ನೀನು ತಪ್ಪಾಯಿತು ಅಂತ ಹೇಳಿದ್ದೀಯಲ್ಲ, ಆದ್ದರಿಂದ ನೀನು ಅನಂಧನಾಗ, ಅಂಧ ಅಂದ್ರೆ ಕುರುಡನಾಗು ಅಂತ ನಾನು ಹೇಳಿದೆ, ಕುರುಡುತನ ಬಂದು ತಕ್ಷಣದಲ್ಲೇ ಪರಿಹಾರ ಆಗಲಿ, ನಿನ್ನ ಕುರುಡುತನ ಹೋಗಲಿ, ನಿನಗೆ ಕಣ್ಣು ಚೆನ್ನಾಗಿರಲಿ ಅಂತ ಉದಂಕ ಹೇಳ್ತಾನೆ. ಆದ್ರೆ ಈ ಉದಂಕ ಶಾಪ ಕೊಟ್ಟ ಕೂಡಲೇ ರಾಜ ಸಿಟ್ಟು ಮಾಡಿಕೊಳ್ತಾನೆ. ನನ್ನಿಂದ ಉಪಕಾರ ಪಡೆದು ನೀನೇ ನನಗೆ ಶಾಪ ಕೊಡ್ತಾ ಇದ್ದಿ, ಸುಮ್ಮನೆ ಶಾಪ ಕೊಡ್ತಾ ಇದ್ದಿ, ಸುಳ್ಳು ಹೇಳ್ತಾ ಇದ್ದಿ, ಶಾಪವನ್ನು ಕೊಡ್ತಾ ಇದ್ದಿ, ಆದ್ದರಿಂದ ನೀನು ಅನಪತ್ಯನಾಗು, ಮಕ್ಕಳಿಲ್ಲದವನಾಗು ಅಂತ ರಾಜ ಅವನಿಗೆ ಶಾಪ ಕೊಟ್ಟಿರ್ತಾನೆ. ಈಗ ಉದಂಕ ಹೇಳ್ತಾನೆ, ನಾನು ನನ್ನ ಶಾಪ ಹಿಂತೆಗೆದಿದ್ದೇನೆ, ನೀನು ನಿನ್ನ ಶಾಪ ಹಿಂತೆಗಿ ಅಂತ. ರಾಜ ಅಂತಾನೆ ಅದಾಗೋದಿಲ್ಲ, ನೀನು ನಿನ್ನ ಶಾಪವನ್ನು ಹಿಂದೆ ತೆಗೆದಿದ್ದಿ ಹೌದು, ಆದ್ರೆ ನಾನು ನನ್ನ ಶಾಪವನ್ನು ಹಿಂದೆ ತೆಗೆಯೋದಿಲ್ಲ. ಯಾಕೆ ತೆಗೆಯೋದಿಲ್ಲ ಅಂತಂದ್ರೆ ನನಗೆ ಇನ್ನೂ ಸಿಟ್ಟು ಇಳಿದಿಲ್ಲ ಅಂತ. ಅಲ್ಲ, ನಾನು ಶಾಪ ಪರಿಹಾರ ಮಾಡಿದ್ಮೇಲೆ ಸಿಟ್ಟು ಪರಿಹಾರ ಆಗಬೇಕಲ್ಲ, ಅವನು ಬಾಯಿ ಬಿಟ್ಟು ಹೇಳಲ್ಲ. ಆದ್ರೆ ನೋಡಿ, ಉಪಕಾರವನ್ನು ಪಡೆದು ಶಾಪವನ್ನ ಕೊಡ್ತಾ ಇದ್ದಿ ಅಂತಂದ್ರೆ ನೀನ್ ತಪ್ಪು ಮಾಡ್ತಾ ಇದ್ದಿ ಅಂತ ನಾವು ಭಾವನೆ ಬಂದಿದೆ ತಾನೆ ರಾಜನಿಗೆ. ಹೀಗಾಗಿ ನನ್ನ ಸಿಟ್ಟು ಇನ್ನೂ ಇಳಿದಿಲ್ಲ, ಸಿಟ್ಟು ಇಳಿಬೇಕಿತ್ತಲ್ಲ ಅಂತಂದ್ರೆ ಆವಾಗ ಒಂದು ಮಾತನ್ನ ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ. ಅಲ್ಲಲ್ಲಿ ಬರುವ ಮಹಾಭಾರತದ ಮಾತುಗಳು ಬಹಳ ಅತ್ಯಂತ ಅದ್ಭುತವಾದದ್ದು, ಸಾರ್ವಕಾಲಿಕವಾದ ಮಾತುಗಳು. ನವನೀತಂ ಹೃದಯಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನಿಹಿತ ತೀಕ್ಷ್ಣಧಾರ ವಿಪರೀತಮೇತದ್ ಉಭಯಂ ಕ್ಷತ್ರಿಯಸ್ಯ ವಾಂಗ್ ನವನೀತಂ ಹೃದಯಂ ತೀಕ್ಷ್ಣಧಾರಂ. ಬ್ರಾಹ್ಮಣನ ಮನಸ್ಸು ಬಹಳ ಕೋಮಲ, ನಾಲಿಗೆ ಮಾತ್ರ ಬಹಳ ಹರಿತ. ನಾಲಿಗೆ ಬಹಳ ತೀಕ್ಷ್ಣ, ಕಟುವಾದ ಮಾತನ್ನು ಹೇಳ್ತಾನೆ, ಆದ್ರೆ ಒಳಗೆ ಮನಸ್ಸು ಬಹಳ ಕೋಮಲವಾಗಿರ್ತದೆ, ಇನ್ನೊಬ್ಬರಿಗೆ ಕೇಡನ್ನು ಬಯಸುವಂಥವನಲ್ಲ. ಆದರೆ ಕ್ಷತ್ರಿಯ ಹಾಗಲ್ಲ, ಎದುರಿನಲ್ಲಿ ಬಹಳ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾ ಇರ್ತಾನೆ, ಒಳಗೆ ಮಾತ್ರ ಹೊಂಚು ಹಾಕ್ತಾ ಇರ್ತಾನೆ, ಇನ್ನೊಬ್ಬರ ಮೇಲೆ ದ್ವೇಷವನ್ನ ಕಾಡ್ತಾ ಇರ್ತಾನೆ. ಇದು ಕ್ಷತ್ರಿಯನ ಗುಣ. ಏನ್ ಮಾಡೋದು, ನಮ್ಮ ಜಾತಿ ಗುಣನೇ ಹಾಗೆ ಅಂತ. ನಾನು ಹುಟ್ಟು ಕ್ಷತ್ರಿಯ, ಹೀಗಾಗಿ ನನ್ನ ನಾಲಿಗೆ ಮೃದುವಾಗಿದ್ದರೂ ಕೂಡ ನನ್ನ ಹೃದಯ ತೀಕ್ಷ್ಣ, ನನ್ನ ಸಿಟ್ಟು ಇನ್ನೂ ಇಳಿದಿಲ್ಲ, ಆದ್ರಿಂದ ನನ್ನ ಶಾಪ ಪರಿಹಾರ ಆಗೋದಿಲ್ಲ ಅಂತ. ಆವಾಗ ಉದಂಕ ಅಂತಾನೆ, ನಿನ್ನ ಶಾಪ ಯಾವಾಗ? ನಾನು ಸುಳ್ಳು ಹೇಳಿದ್ದೇನೆ ಅಂತಾದ್ರೆ ನಿನ್ನ ಶಾಪ, ಆದ್ರೆ ನಾನು ಸುಳ್ಳು ಹೇಳಿಲ್ಲ. ಇದು ಅನ್ನ ತಣ್ಣಗಿರೋದು ಹೌದು, ಅನ್ನದಲ್ಲಿ ಕೂದಲು ಬಂದದ್ದು ಸತ್ಯ. ನಾನು ಸುಳ್ಳು ಹೇಳಿಲ್ಲ ಅಂತ ಆದ್ಮೇಲೆ ಆವಾಗ ನಿನ್ನ ಶಾಪ ನನಗೆ ತಾಗೋದಿಲ್ಲ ಅಂತ ಹೇಳಿ ಅಲ್ಲಿದ ಉದಂಕ ಹೊರಡ್ತಾನೆ ಅಂತ ಒಂದು ಅಪೂರ್ವ ಘಟನೆಯನ್ನು ಹೇಳಿ ಅಲ್ಲಿಗೆ ಕಥೆ ಮುಗುದಿಲ್ಲ. ಇನ್ನು ರೋಚಕವಾದ ಕಥೆ ಆರಂಭ ಆಯ್ತು. ತಕ್ಷಕ ನಿನ್ನ ಮೇಲೆ ಕಣ್ಣಿಟ್ಟಿರ್ತಾನೆ, ಈ ಮಣಿ ಕುಂಡಲ ಮೇಲೆ ಕಣ್ಣಿಟ್ಟಿರ್ತಾನೆ ಅಂತ ಹೇಳಿ ಕಳಿಸಿದ್ದಾಳೆ ನೋಡಿ ರಾಣಿ. ಇವನು ಕರ್ಣಕುಂಡಲವನ್ನು ಹಿಡಿದು ಹೊರಟವನು ಹೋಗ್ತಾ ಇರುವಾಗ ದಾರಿ ಮಧ್ಯದಲ್ಲಿ ಯಾರೋ ಹಿಂದೆ ಬರ್ತಾ ಇದ್ದಾರೆ ಅಂತ ಅವನಿಗೆ ಅನ್ನಿಸ್ತು. ಸ್ವಲ್ಪ ಹಿಂದೆ ಗಮನಿಸಿದ್ರೆ ನಗ್ನನಾದಂತಹ ಒಬ್ಬ ಸನ್ಯಾಸಿ ಯಾರೋ ಬರ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಮತ್ತೆ ಮುಂದಕ್ಕೆ ಹೋಗಿ ಕಾಣಿಸ್ತಾ ಇಲ್ಲ, ಮತ್ತೆ ಯಾವಾಗಲೂ ಕಾಣಿಸ್ತಾನೆ, ಒಮ್ಮೆ ಕಾಣಿಸ್ತಾನೆ, ಒಮ್ಮೆ ಕಾಣಿಸ್ತಾ ಇಲ್ಲ. ಹೀಗೆ ವಿಚಿತ್ರವಾಗಿ ಅನಿಸ್ತದೆ, ಏನೋ ಇದೆ ಅಂತ ಇವನಿಗೆ ಅನಿಸುತ್ತೆ. ಆಮೇಲೆ ಬಹಳ ದೂರದ ಯಾತ್ರೆ ಆದ್ದರಿಂದಾಗಿ ಆ ಯಾತ್ರೆಯನ್ನು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಕಡೆ ಅದನ್ನ ಇಟ್ಟು, ಕರ್ಣಕುಂಡಲಗಳನ್ನ ಇಟ್ಟು ಅವನು ನೀರು ಕುಡಿಯೋದಕ್ಕೆ ಅನ್ಸದು, ಅದೇ ಅವಕಾಶ ಸಿಕ್ತು ನೋಡಿ. ಆ ಹಿಂದೆ ನಗ್ನನಾಗಿ ಬಂದ ಸನ್ಯಾಸಿ ಅವನು ಮತ್ತಿನ್ಯಾರೂ ಅಲ್ಲ, ಅವನು ತಕ್ಷಕನೇ. ಆ ತಕ್ಷಕನೇ ತಕ್ಷಣದಲ್ಲೇ ಆ ಕರ್ಣಕುಂಡಲಗಳನ್ನ ತಗೊಳ್ತಾನೆ. ಕರ್ಣಕುಂಡಲಗಳನ್ನು ತಗೊಂಡು ಅಲ್ಲೇ ಭೂಮಿಯನ್ನು ಕೊರೆದು ಅಲ್ಲೇ ಬಿಲ ಮಾಡಿ ಅಲ್ಲಿ ಭೂಮಿಯ ಒಳಗಡೆ ಹೊರಟೋಗಿರುವುದು. ನೀನು ಬಂದು ನೋಡ್ತಾನೆ, ಬಂದು ನೋಡಿದ್ರೆ ಕರ್ಣಕುಂಡಲ ಅಪಹಾರ ಆಗಿದೆ, ಅಲ್ಲಿ ಅವನು ತಗೊಂಡು ಹೋಗಿ ಕಾಣಿಸ್ತವನು. ಎಂಥ ಕೆಲಸ ಆಗೋಯ್ತಾರೆ ಇದು, ನಾನು ಇಡಬಾರದು. ಆದ್ರೆ ಇಡದೇನೆ ಹಾಗೆ ನೀರು ಕುಡಿಯುವ ಹಾಗೆ. ಯಾಕೆ ನೋಡಿ, ಆ ಮಹಾರಾಣಿ ಕೊಟ್ಟಿರೋ ಕರ್ಣಕುಂಡಲ ಮಹಾರಾಣಿಯೇ ಕಾಣಿಸಿರ್ಲಿಲ್ಲ. ಯಾಕೆ? ಅಶುಚಿಯಾಗಿ ಹೋದಾಗ. ನಾನು ಹಾಗೆ ಆ ಕರ್ಣಕುಂಡಲಗಳನ್ನೇ ಹಿಡಿದುಕೊಂಡು ಹೋಗಿ ನೀರು ಕುಡಿತೇನೆ, ಕರ್ಣಕುಂಡಲಗಳನ್ನೇ ಹಿಡಿದುಕೊಂಡೇ ಹಾಗೆ ತಿಂತೇನೆ ಅಂತಂದ್ರೆ ಅಶುಚಿಯಾಗಿದ್ರೆ ಆವಾಗ ಆ ಕರ್ಣಕುಂಡಲವು ಹೊರಟೋಗ್ಬಿಟ್ರೆ ನಾನೇನ್ ಮಾಡ್ಲಿ ಅಂತ ಆಲೋಚನೆ ಮಾಡ್ತಾನೆ ಉದಂಕ. ಹೀಗಾಗಿ
ಆ ಕರ್ಣಕುಂಡಲಗಳನ್ನು ಇಟ್ಟು ಅನಿವಾರ್ಯವಾಗಿ ಕರ್ಣಕುಂಡಲಗಳನ್ನು ಇಟ್ಟು ನೀರು ಕುಡಿಯೋದಕ್ಕೆ ಹೋಗಿದ್ದಾನು. ಈಗ ಕರ್ಣಕುಂಡಲ ಅಪಹಾರ ಆಗುತ್ತೆ. ಏನ್ ಮಾಡಬೇಕು? ಇವನ ಹತ್ರ ಏನಿದೆ? ಬ್ರಹ್ಮಚಾರಿ. ಬ್ರಹ್ಮಚಾರಿ ಹತ್ರ ಒಂದು ದಂಡ ಇದೆ, ಬಿಟ್ಟರೆ ಮತ್ತಿನ್ನೇನಿಲ್ಲ. ಆ ದಂಡ ಹಿಡಿದು ಅಗಿತಾ ಇದ್ದಾನೆ. ಅಲ್ಲಿ ತಕ್ಷಕ ಹೋಗಿದ್ದಾನೆ. ಆ ತಕ್ಷಕ ಹೋದ ಸರ್ಪ ಹೋದಂತಹ ಜಾಗದಲ್ಲಿ ಇವನು ಹೋಗೋದು ಸಾಧ್ಯ ಇದೆಯಾ? ಇವನು ಏನ್ ಅಗಿತಾ ಇದ್ದಾನೆ, ಅಗದ್ರೆ ಅದು ಸಿಗತ್ತ? ತಕ್ಷಕ ಸಿಗ್ತಾನ? ಕರ್ಣಕುಂಡಲ ಸಿಗತ್ತ? ತಕ್ಷಣದಲ್ಲೇ ಅವನಿಗೆ ಪರಮಾನುಗ್ರಹ ಆಯಿತು. ಇಂದ್ರದೇವರು ಆ ದಂಡದ ತುದಿಗೆ ವಜ್ರ ಆಯುಧವನ್ನ ಸೇರಿಸಿಬಿಟ್ರು. ಮುಟ್ಟಿದರೆ ಭೂಮಿ ಇಷ್ಟು ಭಾಗ ಬಿರುದು ಹೋಗ್ತಾ ಇದೆ. ಬಹಳ ಸಂತೋಷ ಆಗೈತೆ ಅವನಿಗೆ. ಅವನು ಆ ದಂಡದಿಂದ ಭೂಮಿಯನ್ನು ಅಗದನಂತೆ. ಅಗದು ಭೂಮಿಯ ಒಳಭಾಗಕ್ಕೆ ಹೋಗ್ತಾನೆ. ಎಲ್ಲಿಗೆ ಹೋಗಿದೆ ಅಂತಂದ್ರೆ ನೇರವಾಗಿ ಪಾತಾಳಕ್ಕೆ ಹೋಗಿ. ಸರ್ಪಲೋಕ ನೋಡಿ, ನಾಗಗಳೆಲ್ಲ ಇರೋದು, ಸರ್ಪಗಳೆಲ್ಲ ಇರೋದು ಪಾತಾಳದಲ್ಲಿ. ಆ ಸರ್ಪಲೋಕಕ್ಕೆ ಹೋಗ್ತಾ ಇದ್ದಾನೆ. ಸರ್ಪಲೋಕಕ್ಕೆ ಹೋದರೆ ಅಲ್ಲಿ ಎಲ್ಲಿ ನೋಡಿದರೂ ಕೂಡ ಫಳ ಅಂತ ಹೊಳಿತಾ ಇವೆ ಎಲ್ಲ ಸರ್ಪಗಳು. ಸರ್ಪಗಳ ತಲೆ ಮೇಲೆ ಮಣಿಗಳು, ಬೇರೆ ಬೇರೆ ಕಡೆ ವಿಚಿತ್ರವಾದಂತಹ ವೇಷಗಳು, ಅವರೆಲ್ಲ ಹಾಕೊಂಡಿರುವಂತಹ ಕರ್ಣಕುಂಡಲಗಳು. ಅದನ್ನೆಲ್ಲ ನೋಡುವಾಗ ಈ ರಾಣಿ ಕೊಟ್ಟಿರುವ ಕರ್ಣಕುಂಡಲ ಯಾವುದು? ನಾನು ಎಲ್ಲಿಂದ ತಗೊಳ್ಬೇಕು? ತಕ್ಷಕ ಯಾರು? ಅದನ್ನು ಗುರುತಿಸೋದು ಹೇಗೆ? ತಕ್ಷಕನನ್ನು ಗುರುತಿಸಬೇಕು, ಕರ್ಣಕುಂಡಲಗಳನ್ನು ಗುರುತಿಸಬೇಕು, ಅದನ್ನು ಪಡೆದುಕೊಳ್ಳಬೇಕು. ಈ ಸರ್ಪಗಳು ಬೇರೆ, ಭಯಂಕರವಾದ ವಿಷಸರ್ಪಗಳು. ಇದರಿಂದ ಇವನು ಹೋಗುವಾಗ ಏನಾಯ್ತು ಅಂತಂದ್ರೆ ಅಲ್ಲಿ ಒಬ್ಬ ಸಿಕ್ಕಿದ್ದಂತೆ ಪುರುಷ. ಎಲ್ಲಿ ಹೋಗ್ತಾ ಇದ್ದೀವಿ? ಇದ್ರ ಮೊದಲೇ ಎಲ್ಲಿ ಹೋಗ್ತಾ ಇದ್ದೀವಿ? ಏನಿಲ್ಲ, ಗುರುಗಳ ಹತ್ರ ಹೋಗ್ತೇವೆ. ಬಾಯಿ, ನಿಮ್ ಗುರುಗಳು ಈ ಎತ್ತಿದೆ ನೋಡಿ, ಈ ಎತ್ತಿನ ಇದು ಏನು ಗೋಮಯ ಹಾಕಿದೆಲ್ಲ, ಈ ಗೋಮಯವನ್ನ ನಿಮ್ಮ ಗುರುಗಳು ತಿಂದಿದ್ರು, ನೀನು ತಿನ್ನೋದನ್ನ ಅಂತ ಹಾಗೆ ಹೇಳ್ತಿದ್ದಾರೆ. ಅವ್ರು ಹೇಳಿದ್ದನ್ನ ಮಾತನ್ನ ಕೇಳಿದಾಗ, ಆ ವ್ಯಕ್ತಿ ಹೇಳಿದ್ದನ್ನ ಕೇಳಿ ವಿಶ್ವಾಸ ಬಂತವನಿಗೆ, ಅವನು ತಿಂದೆ ಬಂದಿದ್ದಾನೆ. ಸರಿ, ಇಲ್ಲಿ ಭಯಂಕರವಾದಂತಹ ವಿಷಸರ್ಪಗಳು. ಮತ್ತೊಂದು, ಇಲ್ಲಿ ಎಲ್ಲಿ ಹೋಗಬೇಕು, ಏನು ಕಥೆ? ಅವನಿಗೆ ಭಯ ಆಗ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಏನೋ ವಿಚಿತ್ರವಾದದ್ದನ್ನ ನೋಡ್ತಾ ಇದ್ದಾನೆ. ಅಲ್ಲಿ ಒಂದು ಚಕ್ರ ನೋಡ್ತಾ ಇದ್ದಾನೆ. ಆ ಚಕ್ರದಲ್ಲಿ 12 ಭಾಗಗಳಿವೆ. ಆಮೇಲೆ ಅದರಲ್ಲಿ 360 ಕಡ್ಡಿಗಳಿವೆ. ಆಮೇಲೆ 6 ಜನ ಅದನ್ನ ತಿರುಗಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಇಬ್ರು ಹೆಂಗಸರು ಅವರು ಬಟ್ಟೆ ನೇಯ್ತಾ ಇದ್ದಾರೆ. ಅಂದ್ರೆ ಹೇಗೆ ಬಟ್ಟೆ ನೇಯ್ತಾ ಇದ್ದಾರೆ? ಒಂದು ಕರಿ ನೂಲು, ಇನ್ನೊಂದು ಬಿಳಿ ನೂಲು. ಒಂದು ಕಡೆಯಿಂದ ಇದು ಬಟ್ಟೆ ನೇಯೋದು ಕ್ರಮ ಹಾಗೆ ಅಲ್ವಾ? ಒಂದು ಕಡೆ ಹೀಗೆ ಮತ್ತೆ ಹೀಗೆ 2 ಕಡೆಯಿಂದ ನೂಲುಗಳು ಸೇರ್ಕೊಳ್ಳೋದು. ಒಂದು ಕಡೆಯಿಂದ ಕರಿ ನೂಲು, ಮತ್ತೊಂದು ಕಡೆಯಿಂದ ಬಿಳಿ ನೂಲು. ಇದೇನಿದು? ಬಿಳಿ ಬಟ್ಟೆ ಆದ್ರೂ ಇರಬೇಕು, ಕರಿ ಬಟ್ಟೆ ಆದ್ರೂ ಇರಬೇಕು, ಬಿಳಿ ಕರೆ ಬಟ್ಟೆ ಏನಿದು? ಆ ಹೆಂಗಸರು ಏನ್ ನಿರಂತರವಾಗಿ ನೇತಾನೆ ಇದ್ದಾರೆ, ಒಂದೊಂದು ಅರ್ಥ ಆಗ್ತಾ ಇಲ್ಲ. ಏನೇ ಆಗಲಿ, ನಾನಂತೂ ಹೊತ್ತಾಗತ್ತೆ, ಈಗ ಮೊದಲು ತಕ್ಷಕನನ್ನು ನೋಡಬೇಕು, ಕರ್ಣಕುಂಡಲ ಬೇಕು ಅಂತ ಹೇಳಿ ಅವನು ಗುರುವನುಗ್ರಹದಿಂದ ನಾಗರಾಜರ ಸ್ತೋತ್ರದ ಆರಂಭವನ್ನು ಮಾಡ್ತಾನೆ. ಎಲ್ಲ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಸ್ತೋತ್ರವನ್ನ ಮಾಡಿದಾಗ ಆವಾಗ ಅಲ್ಲಿದ ನಾಗರಾಜ ಬರ್ತಾನೆ, ತಕ್ಷಕನೇ ಬರ್ತಾನೆ. ತಕ್ಷಕನೇ ಬಂದು ಅವನು ಕರ್ಣಕುಂಡಲಗಳನ್ನ ಕೊಡುವಂತಾಗತ್ತೆ. ಇವನ ಶಕ್ತಿಗೆ ಅದು ಕೂಡಲೇ ಸರ್ಪಗಳು ಬರಲ್ಲ. ಆವಾಗ ಒಂದು ಕುದುರೆ ಕಾಣಿಸುತ್ತದೆ. ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಕರಿತಾನೆ, ಬಾಯಿಲಿ ಅಂತ. ಏನು ಅಂತ, ಏನ್ ಬೇಕಾಗಿದೆ, ಯಾಕೆ ಹುಡುಕ್ತಾ ಇದ್ದಿ, ಏನ್ ಹುಡುಕ್ತಾ ಇದ್ದಿ? ಇಲ್ಲಿ ನಾಗಲೋಕದಲ್ಲಿ ನಿಂದೇನ ಕೆಲಸ ಅಂತ ಕೇಳ್ತಾನೆ. ನಾಗಲೋಕದಲ್ಲಿ ನಂದೇನ ಕೆಲಸ ಅಂತಂದ್ರೆ, ನಮ್ಮ ಗುರುಗಳಿಗೆ ನಾನು ಗುರುದಕ್ಷಿಣೆಯನ್ನು ಕೊಡಬೇಕಾಗಿದೆ. ಹೌದಾ? ಎಲ್ಲ ಹೇಳ್ತಾನೆ ಹೀಗೆ. ತಕ್ಷಕ ನನ್ನ ಗುರುಪತ್ನಿಗೆ ತಲುಪಿಸಬೇಕಾದ ಕರ್ಣಕುಂಡಲಗಳನ್ನ ತಕ್ಷಕ ತಗೊಂಡು ಹೋಗಿದ್ದಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಒಂದು ಕುದುರೆ ಇದೆ, ಹರಿ ಎತ್ತರದ ಕುದುರೆ ಇತ್ತಲ್ಲಿ. ಆ ಕುದುರೆಯ ಪೃಷ್ಠಭಾಗದಲ್ಲಿ ಊದು ಅಂತ ಹೇಳ್ತಾನೆ. ಅವನು ಹೇಳಿದಂತೆ, ಅವನು ಏನ್ ಹೇಳ್ತಾನೆ, ಕೆಲಸ ಆಗಬೇಕಾಗಿದೆ. ಅದಕ್ಕೆ ಅವನು ಹೇಳಿದಂತೆ ಇವನು ಕೂಡಲೇ ಹೋಗಿ ಆ ಕುದುರೆಯ ಪೃಷ್ಠಭಾಗದಿಂದ ಊದ್ತಾನೆ. ಊದಿದರೆ ಆ ಕುದುರೆ ಎಲ್ಲಾ ಭಾಗದಿಂದಲೂ ಕೂಡ ಬೆಂಕಿ ಹೊರಬರ್ತಾ ಇದೆ. ಭಾರಿ ಹೊಗೆ, ಬೆಂಕಿ ಎಲ್ಲ ಕಡೆಯಿಂದ ಹೊರಬರ್ತಾ ಇದೆ. ಕಣ್ಣಿನಿಂದ, ಕಿವಿಯಿಂದ, ಬಾಯಿಯಿಂದ ಎಲ್ಲಾ ಕಡೆಯಿಂದ ಬೆಂಕಿ ಬರ್ತಾ ಇದೆ. ಇದೇನಿದು ಅಂತ ಆಶ್ಚರ್ಯ ಪಡ್ತಾನೆ. ನೋಡಿದರೆ ಇಡೀ ನಾಗ ಲೋಕವನ್ನೆಲ್ಲ ಆ ಬೆಂಕಿ ಆವರಿಸ್ತಾ ಇದೆ, ಹೊಗೆ ಕವಳಿಸ್ತಾ ಇದೆ. ತಕ್ಷಕ ಕೂಡಲೇ ಓಡಿ ಬಂದಂತ. ಹೆದರಿಕೆ ಆಯ್ತು ಸರ್ಪಗಳಿಗೆ. ಈ ಅಗ್ನಿ ಅಂತಂದ್ರೆ ಭಯ ನೋಡಿ, ಬೆಂಕಿಯ ಹೆದರಿಕೆ. ಆ ಬೆಂಕಿಯ ಹೆದರಿಕೆಗೆ ಅನಿವಾರ್ಯವಾಗಿ ತಕ್ಷಕ ಬರಬೇಕಾಯ್ತು.
ತಕ್ಷಕ ಬಂದು ಆ ಕರ್ಣಕುಂಡಲಗಳನ್ನು ಕೊಡ್ತಾನೆ. ಇವನು ಆ ಕರ್ಣಕುಂಡಲಗಳನ್ನು ಹಿಡಿದುಕೊಂಡು ಉದಂಕ ಹೊರಡಬೇಕು. ಪಾತಾಳಕ್ಕೆ ಬಂದಿದ್ದಾನೆ. ಗುರುಪತ್ನಿ ಹೇಳಿದ್ದಾರೆ, 4ನೇ ದಿವಸದ ಕಾರ್ಯಕ್ರಮ, ನೀನು ಕರ್ಣಕುಂಡಲ ತಗೊಂಬ. ಇವನು ಇಲ್ಲಿಗೆಲ್ಲ ಬಂದಿದ್ದಾನೆ. ಇನ್ನ ಇವನು ಹೋಗೋ ಹೊತ್ತಿಗೆ ಕಾರ್ಯಕ್ರಮ ಮುಗಿದು ಹೋಗುತ್ತೆ. ಗುರುಪತ್ನಿಗೆ ಸಿಟ್ಟು ಬರ್ತದೆ. ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಅವನು ಕರಿತಾನೆ, ಈ ಕುದುರೆ ಹತ್ತು ಅಂತಂತಾನೆ. ಆ ಕುದುರೆ ಹತ್ತಾನೆ. ನೀ ಎಲ್ಲಿಗೆ ಹೋಗ್ಬೇಕು ಹೇಳು ಅಂತಂತ. ಆ ಕುದುರೆ ಹತ್ರ ಅವನು ಹೇಳ್ತಾರೆ, ಗುರುಕುಲಕ್ಕೆ ಹೋಗಬೇಕು ಅಂತ. ಮರುಕ್ಷಣದಲ್ಲಿ ಗುರುಕುಲದಲ್ಲಿ ಇದ್ದಾನೆ. ಕುದುರೆಯನ್ನ ಏರ್ತಾನೆ. ಮರುಕ್ಷಣದಲ್ಲಿ ಗುರುಕುಲಕ್ಕೆ ಬಂದಿದ್ದಾನೆ. ಬಂದು ಕೂಡ್ಲೆ ಹೋಗಿ ಗುರುಪತ್ನಿ ಅಷ್ಟೊತ್ತಿಗೆ ಕಾರ್ಯಕ್ರಮಕ್ಕೆ ಅಭ್ಯಂಗ ಸ್ನಾನವನ್ನು ಮಾಡಿ ಸಿದ್ಧರಾಗಿ ಸೀರೆಯನ್ನು ಉಟ್ಟುಕೊಂಡು, ಇನ್ನೇನು ಬರಬೇಕು, ಸೀರೆ ಉಟ್ಟುಕೊಂಡು ಸಿದ್ಧರಾಗಿದ್ದಾರೆ. ಕಾರ್ಯಕ್ರಮ ಬರಬೇಕು. ಹೋಗಿ ಗುರುಪತ್ನಿಗೆ ಹೋಗಿ ಕೊಡ್ತಾರೆ. ಅಮ್ಮ ತಗೊಳ್ಳಿ ಇದನ್ನ, ಕರ್ಣಕುಂಡಲವನ್ನು. ಅಬ್ಬಾ ಅಂತೂ ಬಂದಿಲ್ಲ. ಬರದೇ ಇದ್ರೆ ಶಾಪ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ನಾನು. ತಗೊಂಡು ಬಂದಿದ್ದಿ, ಬಹಳ ಸಂತೋಷ ಆಯ್ತು ಅಂತ ಹೇಳಿ ಗುರುಪತ್ನಿ ಆಶೀರ್ವಾದ ಮಾಡ್ತಾರಂತೆ. ತುಂಬಾ ಪ್ರೀತಿಯಿಂದ ವಿಶ್ವಾಸದಿಂದ ಅವನನ್ನು ಆಶೀರ್ವದಿಸ್ತಾ ಇದ್ದಾರೆ. ಈ ಉದಂಕ ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ, ಬಹಳ ಸಂತೋಷ ಆಯ್ತಪ್ಪ, ಅಷ್ಟು ದೂರದಿಂದ ಬಂದಿದ್ದಿ ಅಂತ ಹೇಳ್ತಾರೆ. ಗುರುಗಳಿಂದ ನನಗೊಂದು ಸಂದೇಹ. ಮಹಾಭಾರತ ಎಷ್ಟು ಚೆನ್ನಾಗಿ ಅದರ ವಿಶ್ಲೇಷಣೆ ಮಾಡುತ್ತೆ ಅಂತಂದ್ರೆ, ಗುರು ಶಿಷ್ಯರ ಸಂಬಂಧ ಅಂತಂದ್ರೆ ಹೇಗಿರ್ತದೆ. ಆ ಶಿಷ್ಯ ಇಷ್ಟು ನೋಡಿ, ಇಷ್ಟೆಲ್ಲ ಆಗಿದೆ, ಬಂದು ತನ್ನ ಸಾಹಸ ಹೇಳಿಕೊಳ್ಳಿಲ್ಲಂತೆ. ನಾನು ಅಲ್ಲಿಗೆ ಹೋದೆ, ಹೀಗಾಯ್ತು ಹಾಗಾಯ್ತು ಅಂತ ಸಾಹಸ ಯಾವುದನ್ನ ಹೇಳಿಕೊಳ್ಳದೇನೆ ಅವನು ಗುರುಗಳ ಹತ್ರ ಬಂದು ಕೇಳ್ತಾನೆ. ಅವ್ರು ಯಾರೋ ಬಂದ್ರು, ಈ ಎತ್ತಿನ ಮಲವನ್ನ ಅಂದ್ರೆ ಗೋಮಯವನ್ನ ನನ್ನ ಗುರುಗಳು ತಿಂದಿದ್ದಾರೆ, ನೀನು ತಿನ್ನು ಅಂತಂತಂದ್ರು. ಅವ್ರು ಯಾರು, ಆ ಎತ್ತು ಯಾವುದು? ಆಮೇಲೆ ಮುಂದೆ ಹೋದ್ರೆ ಅಲ್ಲಿ ನಾಗಲೋಕಕ್ಕೆ ನಾನು ಹೋದದ್ದು ಹೇಗೆ ಗೊತ್ತಾಗ್ಲಿಲ್ಲ. ಆ ನಾಗಲೋಕದಲ್ಲಿ ಒಂದು ಕುದುರೆ ಇತ್ತು, ಕುದುರೆ ಪೃಷ್ಠದಲ್ಲಿ ಊದು ಅಂತ ಹೇಳಿದ್ರೆ ಬೆಂಕಿ ಬಂತು. ಅದು ಏನು, ಅದು ಹೇಗೆ ಬೆಂಕಿ ಬಂತು ಅಂತ ಅನ್ನೋದು ಗೊತ್ತಾಗ್ಲಿಲ್ಲ. ಆಮೇಲೆ ಅಲ್ಲಿ ನೋಡಿದರೆ ಅಲ್ಲಿ ಒಬ್ಬ ಪುರುಷ ತಕ್ಷಕ ಬಂದದ್ದು ಕೊಟ್ಟದ್ದು, ಅಲ್ಲಿ 6 ಜನ ಆ ಚಕ್ರವನ್ನು ತಿರುಗಿಸ್ತಾ ಇದ್ದದ್ದು, ಅದರಲ್ಲಿರುವ ಖಡ್ಡಿಗಳು, ಅದೆಲ್ಲ ವಿಚಿತ್ರವಾಗಿತ್ತು. ಅದೇನು ಅಂತ ಅರ್ಥ ಆಗಲಿಲ್ಲ. ಆಮೇಲೆ ಅಲ್ಲಿಬ್ರು ಹೆಂಗಸರಿಬ್ರು ನೇಕಾರರು, ಅವರು ಬಟ್ಟೆಯನ್ನ ನೇತಾನೇ ಇದ್ರು. ಅದ್ ಎಷ್ಟೊತ್ತಾದ್ರೂ ಬಟ್ಟೆ ನೇಯೋದೇ ಮುಗಿದಿರಲಿಲ್ಲ. ಅದ್ ಏನ್ ನೇಯ್ತಾ ಇದ್ರು, ಅದೇನು ಬಟ್ಟೆ ಅದು, ಕರಿ ಬಿಳಿ ನೂಲುಗಳ ಆ ಬಟ್ಟೆ ಏನದು ಅಂತ ಗುರುಗಳ ಹತ್ರ ಕೇಳ್ತಾರೆ. ಗುರುಗಳು ನಗುತ್ತಾರಂತೆ. ಅವ್ರು ಹೇಳ್ತಾರೆ, ನೋಡು ಇದು ನೋಡಿ, ಸರ್ವತ್ರ ಜಿಜ್ಞಾಸೆ. ಯಾವಾಗಲೂ ಕೂಡ ಚಿಕಿತ್ಸಕ ಬುದ್ಧಿ ಇರಬೇಕು. ಶಾಸ್ತ್ರಾಧ್ಯಯನ ಮಾಡಿದ್ದೇವೆ, ಎಲ್ಲ ಓದು ಮುಗೀತು ಅಂತಲ್ಲ. ನಾವು ಏನು ನೋಡ್ತೇವೆ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಚಿಂತನೆ ಇರಬೇಕು, ಚಿಕಿತ್ಸಕ ಬುದ್ಧಿ ಇರಬೇಕು. ಮಹಾಭಾರತ ಹೀಗಿರಬೇಕು ಅಂತ ಹೇಳಲ್ಲ, ಹೀಗಿರುವ ಘಟನೆಗಳನ್ನು ಹೇಳುತ್ತೆ. ಉಪದೇಶ ಮಾಡುವ ಕ್ರಮವೇ ಬೇರೆ. ಮಹಾಭಾರತದ ಶೈಲಿಯೇ ಅದ್ಭುತ. ಅದು ಆ ಮಹಾಭಾರತ ಈ ಕಥೆಯನ್ನು ಹೇಳ್ತಾ ನೋಡಿ, ತಸ್ಮಾತ್ ಸರ್ವತ್ರ ಜಿಜ್ಞಾಸೆ. ಎಲ್ಲಾ ಕಡೆಯಲ್ಲೂ ವಿಮರ್ಶಕ ಬುದ್ಧಿ ಬೇಕು, ಚಿಂತನೆಯ ಬುದ್ಧಿ ಬೇಕು. ಅವನು ಹಾಗೆ ವಿಚಾರ ಮಾಡಿದಾಗ ಗುರುಗಳು ಹೇಳ್ತಾರೆ, ನೋಡು ನೀನು ಆ ಮೊದಲಿಗೆ ಒಂದು ಎತ್ತನ್ನ ನೋಡಿದಿ, ಎತ್ತಿನಿಂದ ಗೋಮಯ ಏನು ಬಂದಿದೆ ಅದನ್ನು ನೀನು ತಿನ್ನು ಅಂತ ಕೊಟ್ಟಲ್ಲ. ಆ ಕೊಟ್ಟ ವ್ಯಕ್ತಿ ಮತ್ತಿನ್ಯಾರೋ ಅಲ್ಲ, ಅದು ಇಂದ್ರದೇವರು. ಅವರು ಕೊಡುವಂತ ಇದನ್ನ ತಿನ್ನು ಅಂತ ಹೇಳಿದ್ರಲ್ಲ, ನಿಮ್ಮ ಗುರುಗಳು ತಿಂದಿದ್ದಾರೆ, ನೀನು ತಿನ್ನು ಅಂತ ಹೇಳಿದ್ರು. ಅವರು ಕೊಟ್ಟಿದ್ದು ಗೋಮಯ ಅಲ್ಲ. ನೀನು ಹೇಗಿರ್ತದೋ, ಸಗಣಿ ತಿಂದ ಹಾಗಾಯ್ತು, ನಿನಗೆ ಅನುಭವ ಆಯ್ತು ಅಂತ ಕೇಳ್ತಾರೆ. ಇಲ್ಲ, ಬಹಳ ರುಚಿಯಾಗಿತ್ತು ಅಂತ. ಅವ್ರು ಹೇಳ್ತಾರೆ, ನೀನು ತಿಂದದ್ದು ಅದು ಅಮೃತವನ್ನ. ಇಂದ್ರದೇವರು ನನ್ನ ಮಿತ್ರರು. ಬೈದ ಋಷಿಗಳು ಹೇಳ್ತಾರೆ ನೋಡಿ, ಋಷಿಗಳಿಗೆ ದೇವತೆಗಳು ಮಿತ್ರರಾಗಿರ್ತಾರೆ, ಇಂದ್ರದೇವರು ಮಿತ್ರರು. ಬೈದ ಋಷಿಗಳು ಹೇಳ್ತಾರೆ, ಇಂದ್ರದೇವರು ನಿನಗೆ ಅಮೃತವನ್ನು ಕೊಟ್ಟರು. ಯಾಕೆ ಕೊಟ್ಟರು ಗೊತ್ತಾ? ನಾಗಲೋಕಕ್ಕೆ ಹೋಗ್ತಾ ಇದ್ದಿ, ಸರ್ಪದ ವಿಷದ ಗಾಳಿ ಒಂದು ಕ್ಷಣ ಬಂದ್ರೆ ಮನುಷ್ಯ ಮೂರ್ಛೆನ ಹೋಗ್ಬೇಕು, ಸತ್ತೇ ಹೋಗ್ಬೇಕು. ನೀನ್ ನಾಗಲೋಕಕ್ಕೆ ಹೋದ್ರೆ ಆ ವಿಷದಿಂದ ನಿನ್ ರಕ್ಷಣೆ ಆಗ್ಬೇಕಲ್ಲ. ಅದಕ್ಕೆ ಅಲ್ಲಿ ಹೋದಕ್ಕೆ ಮೊದಲೇನೆ ಅವರು ನಿನಗೆ ಅಮೃತವನ್ನು ಕುಡಿಸಿಯೇ ಕಳಿಸಿದ್ದಾರೆ. ನೋಡಿ ಎಂತಹ ಅನುಭವ. ಇವನಲ್ಲಿ ಹೋಗಿದ್ದಾರೆ. ಇಂದ್ರದೇವರು ಮೊದಲು ವಜ್ರಾಯುಧವನ್ನ ಆ ದಂಡಕ್ಕೆ ಸೇರಿಸಿದ್ರು, ಪಾತಾಳ ಲೋಕಕ್ಕೆ ಹೋಗೋದಕ್ಕೆ ಅನುಗ್ರಹ ಮಾಡಿದ್ರು. ಅಮೃತವನ್ನ ಕೊಟ್ಟರು, ಅದರಿಂದ ಪಾತಾಳ ಲೋಕಕ್ಕೆ ಹೋದ. ಅಲ್ಲಿ ಹೋದ್ರೆ ಅಲ್ಲಿ ಒಂದು ಕುದುರೆ, ಭಾರೀ ಎತ್ತರದ ಕುದುರೆ,
ಆಮೇಲೆ ಆ ಕುದುರೆಯನ್ನ ಊದಿದರೆ ಬೆಂಕಿ ಬಂದಿದೆ. ಅದು ಯಾವುದು ಅಂತಂದ್ರೆ ಅಲ್ಲಿ ನೋಡಿದ ಕುದುರೆ ಏನಿದೆಲ್ಲ ಅದು ನಿನಗೆ ಅಗ್ನಿಯ ಜ್ವಾಲೆಗಳು ಎಲ್ಲಾ ಕಡೆಯಲ್ಲಿ ಬಂದಿವೆ. ಇಂದ್ರದೇವರೇ ನಿನಗೆ ಅಗ್ನಿಯ ಜ್ವಾಲೆ ಬರುವಂತೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಕುದುರೆ ನೀನು ಆಮೇಲೆ ಏನಾದ್ರು ಬಂದಿದ್ದೀಯಲ್ಲ ಅದು ಐರಾವತ. ಆದ್ದರಿಂದ ತಕ್ಷಣದಲ್ಲಿ ನೀನು ಇಲ್ಲಿ ಬಂದಿದ್ದೀಯಾ. ಆಮೇಲೆ ಆ ಕುದುರೆಯನ್ನ ಏರಿದ ವ್ಯಕ್ತಿಯನ್ನ ನೋಡಿದ್ದೀಯಲ್ಲ, ಏರಿದ ವ್ಯಕ್ತಿ ಮತ್ತಿನ್ಯಾರು ಅಲ್ಲ, ಅದು ಇಂದ್ರದೇವರೇ. ಮತ್ತೆ ಅಲ್ಲಿ ಇಬ್ರು ನೂಲನ್ನ ಜೋಡಿಸ್ತಾ ಇದ್ರು, ಬಟ್ಟೆಯನ್ನ ನೇಯ್ತಾ ಇದ್ರು. ಅದು ಯಾರು? ಧಾತ ವಿಧಾತ. ಅವರು ಕಪ್ಪು ಬಿಳಿ ನೂಲುಗಳನ್ನ ಸೇರಿಸ್ತಾ ಇದ್ರು, ಹಗಲು ಮತ್ತೆ ರಾತ್ರಿಗಳು. ಒಂದು ಚಕ್ರ ಇತ್ತು. ಅದು ಯಾವ ಚಕ್ರ? ಸಂವತ್ಸರ ಚಕ್ರ. 6 ಜನ ಕುಮಾರರು ಅದನ್ನು ತಿರುಗಿಸ್ತಾ ಇದ್ರು. 6 ಋತುಗಳು. ಅದರಲ್ಲಿ 12 ಭಾಗಗಳಿದ್ದು 12 ತಿಂಗಳುಗಳು. 360 ಕಡ್ಡಿಗಳಿದ್ದು 360 ದಿವಸಗಳು. ಈ ಕಾಲಚಕ್ರ ಇದು ಎಲ್ಲ ಕಡೆ ಇದನ್ನ ನಿಯಮಿಸುವ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಈ ಪರಮಾತ್ಮನ ಕಾಲ ನಿಯಾಮಕತ್ವ ಮಹಿಮೆಯನ್ನ ಈ ಮುಖಾಂತರ ಅವನಿಗೆ ತೋರಿಸಿದ್ದಾರೆ. ನೋಡಿ, ಗುರುಗಳ ಅನುಗ್ರಹದಿಂದ ಸಿಗುವ ಫಲ ಎಂಥದ್ದು ಅಂತಂದ್ರೆ ನಾವು ಇವತ್ತು ನೋಡ್ತೇವೆ, ಅನುಭವಿಸ್ತೇವೆ ಕೆಲವು. ಆದ್ರೆ ಇದನ್ನ ಪ್ರತ್ಯಕ್ಷವಾಗಿ ಅದನ್ನ ತೋರಿಸ್ತಾ ಇದ್ದಾರೆ. ಇದನ್ನ ನಿಯಮಿಸುವ ಕಾಲಚಕ್ರ ನಿಯಾಮಕತ್ವ, ಪರಮಾತ್ಮನಿಗೆ ಕಾಲಚಕ್ರ ನಿಯಾಮಕತ್ವ ಶಕ್ತಿ ಇದೆ ಅನ್ನೋದನ್ನ ಆ ಉದಂಕರಿಗೆ ತೋರಿಸಿದ್ದಾರೆ. ನಾಗಲೋಕದಲ್ಲಿ ಅವನು ಮಾಡಿದ ಸ್ತೋತ್ರದಿಂದ ಮೆಚ್ಚಿದಂತಹ ಇಷ್ಟೆಲ್ಲ ಘಟನೆ ಇದೆಲ್ಲ ಆಯ್ತು. ಆದ್ರೆ ಅವನಿಗೆ ಮಾತ್ರ ತಕ್ಷಕನ ಮೇಲೆ ಸಿಕ್ಕಿದೆ. ತಕ್ಷಕ ಕರ್ಣಕುಂಡಲಗಳನ್ನ ನಾನೇನ್ ತಪ್ಪು ಮಾಡಿದೆ? ನನ್ನಿಂದ ಅವನು ತಗೊಂಡು ಹೋಗಿ ಇಷ್ಟೆಲ್ಲ ನನಗೆ ಶ್ರಮ ಕೊಟ್ಟಿದ್ದಾನಲ್ಲ ಅವನು ತಕ್ಷಕ, ನಾನು ಏನ್ ತಪ್ಪು ಮಾಡಿದ್ದೆ ಅಂತ ನನಗೆ ತಕ್ಷಕ ಎಷ್ಟು ಮಾಡಿದ್ದಾನೆ. ಆದ್ರಿಂದ ನಾನು ತಕ್ಷಕನನ್ನು ಬಿಡಬಾರದು. ಆ ಉದಂಕರು ಬಂದು ಜನಮೇಜಯ ರಾಜನೇ ಹೇಳ್ತಾರೆ, ಜನಮೇಜಯ, ನಿಮ್ಮಪ್ಪನನ್ನ ಕೊಲ್ಲಿಕ್ಕೆ ಕಾರಣನಾದಂತಹ ನಿಮ್ಮಪ್ಪನನ್ನ ಸಾಯಿಸಿದವನು ತಕ್ಷಕ, ಬಿಡಬೇಡ ಆ ತಕ್ಷಕನನ್ನ. ಆ ತಕ್ಷಕನ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕಲ್ಲ, ಜನಮೇಜಯನ ಮುಖಾಂತರ ತೀರಿಸಿಕೊಳ್ತಾನೆ. ಜನಮೇಜಯನ ತಂದೆ ಪರೀಕ್ಷಿತ ರಾಜ. ಆ ಪರೀಕ್ಷಿತ ರಾಜ ಬೇಟೆಗೆ ಅಂತ ಹೋದ ಸಂದರ್ಭದಲ್ಲಿ ಆವಾಗ ಶಮೀಕ ಋಷಿಗಳ ಕೊರಳಿಗೆ ಸತ್ತ ಹಾವನ್ನ ಹಾಕ್ತಾ ಇದ್ದಾರೆ. ಯಾಕೆ? ಬಾಯಾರಿಕೆ ಆಗಿದೆ. ಶಮೀಕರು ನೀರು ಕೊಡ್ಲಿಲ್ಲ, ಸಿಟ್ಟು ಬಂತು, ಸತ್ತ ಹಾವನ್ನ. ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೆ, ಅವ್ರಿಗೆ ಎಚ್ಚರವೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ರಾಜ ಬಂದದ್ದೂ ಗೊತ್ತಿಲ್ಲ, ನೀರು ಕೇಳಿದ್ದೂ ಗೊತ್ತಿಲ್ಲ. ಶೃಂಗಿ ಬಾಲಕ ನೋಡಿದವನು ಸಿಟ್ಟು ಮಾಡಿಕೊಂಡು ಅವನು ಪುಟ್ಟ ಬಾಲಕ ಶಾಪವನ್ನು ಕೊಟ್ಟ. ತಕ್ಷಕ ಕಚ್ಚಿ ನೀನು 7 ದಿವಸಕ್ಕೆ ಸಾಯ್ಬೇಕು. ಅವನು ತಕ್ಷಕ ಅಂತ ಹೇಳ್ಬೇಕಾ? ಅವನು ತಕ್ಷಕರಿಂದ ನೀನು ಸಾಯ್ಬೇಕು ಅಂತ ಶೃಂಗಿ ಹೇಳ್ತಾನೆ. ತಕ್ಷಕ 7ನೇ ದಿವಸ ಬಂದು ಕಚ್ಚುತ್ತಾ ಇದ್ದಾನೆ. ಅದು ಹಣ್ಣಿನ ಒಳಗೆ ಹುಳದ ರೂಪದಲ್ಲಿ ಬಂದು ಆ ಹಣ್ಣನ್ನ ಯಾರೋ ಬಂದು ಅವನ ಮುಂದೆ ಇಟ್ಟಾಗ ಆ ಹಣ್ಣನ್ನ ಇವನು ಕೈಯಲ್ಲಿ ಹಿಡಿದುಕೊಂಡಾಗ ಹುಳ ದೊಡ್ಡದಾಗಿ ಆ ತಕ್ಷಕ ಬಂದು ಪರೀಕ್ಷಿತನನ್ನು ಕಚ್ಚುತ್ತಾರೆ. ಆ ಕಚ್ಚುವ ಮೊದಲೇ ಪರೀಕ್ಷಿತ ರಾಜ ಯೋಗ ಮಾರ್ಗದಿಂದ ಸುಷುಮ್ನಾ ನಾಡಿಗೆ ಬಂದು ರಂಧ್ರ ಸ್ಥಾನಕ್ಕೆ ಬಂದಿದ್ದಾನೆ. ಶರೀರವನ್ನು ಬಿಟ್ಟು ಉತ್ಕ್ರಮಣ ಮಾಡಬೇಕು, ತನ್ನ ಯೋಗ ಮಾರ್ಗದಿಂದಲೇನೆ ಉತ್ಕ್ರಮಣ ಮಾಡುವ ಕಾಲದಲ್ಲಿ ಅವನು ಕಚ್ಚಿದ್ದಾನೆ. ಹೀಗಾಗಿ ಅದು ಅಪಮೃತ್ಯು ಆಯಿತು ಅಂತಲ್ಲ. ತಕ್ಷಕ ಕಚ್ಚಿದ್ದು ಹೌದು, ಅವನು ಸತ್ತಿದ್ದು ಹೌದು. ಆದರೆ ತಕ್ಷಕನಿಂದ ಸತ್ತ ಅಂತ ಅನ್ನೋದು ಲೋಕಕ್ಕೆ ಕಂಡಿದೆ. ಧ್ಯಾನ ಮಾರ್ಗದಿಂದ ಅವನು ದೇಹವನ್ನು ಬಿಡ್ತಾ ಇದ್ದಾನೆ. ಅದು ಕೊನೆಯ ಜನ್ಮ ಅಪಮೃತ್ಯು ಆಯಿತು ಅಂತಂದ್ರೆ ಅದು ಅನಿಷ್ಟ. ಅಪಮೃತ್ಯು ಆಗಿದ್ದಲ್ಲ ಅವನಿಗೆ. ಯೋಗ ಮಾರ್ಗದಿಂದ ದೇಹ ಬಿಡ್ತಾ ಇದ್ದಾನೆ. ತಕ್ಷಕನು ಆ ಕಾಲದಲ್ಲಿ ಕಚ್ಚಿದ್ದಾನೆ. ಆ ರೀತಿಯಲ್ಲಿ ಆ ಪರೀಕ್ಷಿತ ರಾಜ ದೇಹವನ್ನು ಬಿಡ್ತಾ ಇದ್ದಾನೆ. ಈ ನೆಪವನ್ನು ಇಟ್ಟುಕೊಂಡು ಈ ಉದಂಕರು ಬಂದು ಅಲ್ಲಿ ಹೇಳ್ತಾರೆ. ಈ ಸರ್ಪಗಳ ಇನ್ನೊಂದು ಅದ್ಭುತವಾದಂತಹ ಕಥೆಗಳು. ಈ ಸರ್ಪಗಳ ಇತಿಹಾಸವನ್ನು ಹೇಳ್ತಾ, ಈ ಸರ್ಪಗಳಿಗೂ ಮತ್ತೆ ಗರುಡನಿಗೂ ಇರುವಂತಹ ದ್ವೇಷ, ಇದಕ್ಕೇನು ಕಾರಣ, ಅದನ್ನೆಲ್ಲ ಕಥೆಯನ್ನು ಹೇಳ್ತಾರೆ. ಸರ್ಪಗಳಿಗೆಲ್ಲ ತಾಯಿ ಕದ್ರು, ಪಕ್ಷಿಗಳಿಗೆ ತಾಯಿ ವಿನತ. ಕಶ್ಯಪ ಋಷಿಗಳಿಗೆ 13 ಜನ ಮಡದಿಯರು. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಾ ಬೆಳವಣಿಗೆ ಆದದ್ದು ಕಶ್ಯಪರ ಸಂತಾನ. ಕಶ್ಯಪರಿಗೆ ವಿನತ ಅಂತನ್ನುವರಿಂದ ಪಕ್ಷಿಗಳು ಬರ್ತಾರೆ. ಅದರಲ್ಲಿ ಮೊದಲು ಹುಟ್ಟಿದ್ದು ಅರುಣ, ಆಮೇಲೆ ಹುಟ್ಟಿದ್ದು ಗರುಡ. ಅರುಣ ಅಂದ್ರೆ ಸೂರ್ಯ ಸಾರಥಿ, ಎರಡನೆಯದವನು ಗರುಡ.
ಒಮ್ಮೆ ಈ ವಿನತ ಕದ್ರು ಅವರಿಬ್ಬರೂ ಕೂಡ ಅವರು ಹೀಗೆ ಮಾತಾಡಿಕೊಂಡು ಅಕ್ಕ ತಂಗಿಯರು ಅವರು ಹೋಗ್ತಾ ಇದ್ದಾರೆ. ಅಲ್ಲೊಂದು ದೂರದಲ್ಲಿ ಉಚ್ಚೈಶ್ರವ ಕುದುರೆಯನ್ನು ನೋಡುತ್ತಾರೆ. ಬಿಳಿಯಾಗಿರೋ ಕುದುರೆ, ಎಂಥ ಬಿಳಿಯಾಗಿದೆಯಲ್ಲ ಅಂತ. ಆವಾಗ ವಿನತಿ ಹಾಗೆ ಹೇಳಿದ್ರೆ ಕದ್ರು ಅಂತಾಳೆ, ಇಲ್ಲ ಬಾಲ ಮಾತ್ರ ಕಪ್ಪಾಗಿದೆ. ಅಂದ್ರೆ ಇವಳು ಹೇಳಿದ ವಿಪರೀತವಾಗಿ ಹೇಳಬೇಕಲ್ಲ. ಅಕ್ಕ ತಂಗಿಯರೇ ಆದಾಗ ಪ್ರೀತಿ ಇರ್ತದೆ, ಅದೇ ಅವರ ಸವತಿಯರಾದಾಗ ಮಾತ್ಸರ್ಯ ಇರುತ್ತೆ. ಕಶ್ಯಪ ಋಷಿಗಳ ಮಡದಿಯರಾಗಿದ್ದಾರೆ ಅವರು. ಎಲ್ಲರೂ ಕೂಡ ಅಕ್ಕ ತಂಗಿಯರೇ, ಆದ್ರೆ ಕಶ್ಯಪ ಋಷಿಗಳ ಮಡದಿಯರು. ಸವತಿ ಮಾತ್ಸರ್ಯ. ಅದಕ್ಕೆ ಕದ್ರು ಹೇಳ್ತಾಳೆ ಬಾಲ ಕಪ್ಪಾಗಿದೆ, ವಿನತ ಅಂತಾಳೆ ಪೂರ್ಣ ಬಿಳಿಯಾಗಿದೆ. ಇಲ್ಲ ಪರೀಕ್ಷೆ ಮಾಡಿಬಿಡೋಣ. ಇವಳು ಏನ್ ಮಾಡ್ತಾಳೆ, ಕದ್ರು ತನ್ನ ಮಕ್ಕಳನ್ನೆಲ್ಲ ಕರೀತಾಳೆ, ಸರ್ಪಗಳನ್ನ, ಕಾಳ ಸರ್ಪಗಳು, ಅತ್ಯಂತ ಕಪ್ಪು ಸರ್ಪಗಳು. ನೀವು ಹೋಗಿ ಬಾಲ ಸುತ್ತಕೊಳ್ಬೇಕು. ಹೇಗೆ ಸುತ್ತಕೊಳ್ಬೇಕು ಅಂದ್ರೆ ನೀವು ಇದ್ದೀರಿ ಅಂತ ಅನ್ನೋದು ಗೊತ್ತಾಗಬಾರದು, ಬಾಲ ಕಪ್ಪು ಕಾಣಿಸ್ಬೇಕು, ನೀವು ಹಾಗೆ ಮಾಡ್ಬೇಕು ಅಂತ. ಇವ್ರು ಮಾತ್ರ ಸ್ವಲ್ಪ ದೂರಕ್ಕೆ ಹೋದಾಗ ಅಲ್ಲಿ ಬಾಲ ಕಪ್ಪು ಕಾಣಿಸ್ತಾ ಇದೆ. ಇವರು ಒಪ್ಪಂದ ಏನು ಅಂತಂದ್ರೆ, ನೀನು ಹೇಳಿದ ಸತ್ಯ ಆದ್ರೆ ನಾನು ನಿನ್ ದಾಸಿ ಆಗ್ತೇನೆ, ನಾನು ಹೇಳಿದ ಸತ್ಯ ಆದ್ರೆ ನೀನ್ ನನ್ನ ದಾಸಿ ಆಗ್ತೇನೆ. ವಿನತೆ ಅನಿವಾರ್ಯವಾಗಿ ಕದ್ರುವಿನ ದಾಸಿಯಾಗಿ ಬಿಡುತ್ತಾಳೆ. ಅಕ್ಕ ತಂಗಿಯರು ಒಬ್ಬರು ದಾಸಿ, ಇನ್ನೊಬ್ಬಳು ಒಡತಿ ಆಗಿದ್ದಾರೆ. ಆವಾಗ ಆಮೇಲೆ ಸರ್ಪಗಳು ಮೊದಲು ಹುಟ್ಟಿವೆ. ಇವಳಿಗೆ ಮಾತ್ಸರ್ಯ ಬಂತು. ಅಯ್ಯೋ, ನನಗಿಂತ ಮೊದಲು ಅವಳು ಮಕ್ಕಳನ್ನ ಪಡೆದು ಬಿಟ್ಟಿದ್ದಾಳಲ್ಲ. ಮೊಟ್ಟೆಯನ್ನೇ ಇಟ್ಟು ಮೊಟ್ಟೆಯಿಂದ ಸರ್ಪಗಳು ಬಂದಿವೆ. ನನಗಿಂತ ಮೊದಲು ಮಕ್ಕಳನ್ನ ಪಡೆದಿದ್ದಾಳಲ್ಲ ಅಂತ ನಾವು ಮಾತ್ಸರ್ಯದಿಂದ ಇವಳು ಏನ್ ಮಾಡ್ತಾಳೆ, ವಿನತೆ ಅವಳು 2 ಮೊಟ್ಟೆ ಇಟ್ಟಿದ್ದಾಳೆ. ಅದರಲ್ಲಿ ಒಂದು ಮೊಟ್ಟೆಯನ್ನ ಒಡೆದು ಬಿಡುತ್ತಾಳೆ. ಮೊದಲಿಗೆ ತಾನೇ ಒಡೆದು ಬಿಡುತ್ತಾಳೆ. ಒಡೆದಾಗ ಒಂದು ಪಕ್ಷಿ ಬರುತ್ತದೆ. ಅದರ ಹೆಸರು ಅರುಣ. ಸೊಂಟದ ಕೆಳಭಾಗ ಬೆಳೆದೇ ಇಲ್ಲ, ಕಾಲು ಬೆಳೆದೇ ಇಲ್ಲ. ಬೈತಾನೆ ಅರುಣ, ಅಮ್ಮ ಎಂಥ ಕೆಲಸ ಮಾಡಿದ್ವಿ, ಕಾಲಿಲ್ಲದ ಮಗನನ್ನ ಹಿಡಿದಿದ್ದಿ, ನಿನ್ನ ಸವತಿಯ ಮಾತ್ಸರ್ಯದಿಂದ ನನ್ನ ಕಾಲು ಕಳೆದು ಹಾಕಿದ್ದಿ ನೀನು. ನೀನು ನನ್ನ ತಮ್ಮನಿಗೆ ಹಾಗೆ ಮಾಡಬೇಡ, ತಮ್ಮ ಪೂರ್ಣ ಬೆಳವಣಿಗೆಯನ್ನು ಹೊಂದಿದ ಮೇಲೆ ಮೊಟ್ಟೆ ಹೊಡಿಬೇಕು. ಸರಿ. ಆಮೇಲೆ ಕಾಲಕ್ರಮೇಣ ಮೊಟ್ಟೆ ಹೊಡಿತದೆ. ಗರುಡ ಅಲ್ಲಿ ಬರ್ತಾನೆ. ಗರುಡ ಬಂದು ಆ ಗರುಡ ಪರಮಾತ್ಮನ ಕುರಿತಾಗಿ ತಪಸ್ಸನ್ನು ಮಾಡಿ ಪರಮಾತ್ಮನ ವಾಹನ ಆದದ್ದು. ನಾಗಗಳಲ್ಲಿ ಶೇಷದೇವರು ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡಿ ಪರಮಾತ್ಮನ ಹಾಸಿಗೆ ಆಗ್ತಾ ಇದ್ದಾರೆ. ಈ ಗರುಡ ದೇವರು ನೋಡ್ತಾರೆ ಯಾವಾಗಲೂ ಕೂಡ. ಅವರ ತಾಯಿ ಯಾವಾಗಲೂ ಕದ್ರುವಿನ ಸೇವೆ ಮಾಡ್ತಾ ಇರ್ತಾರೆ. ಅಮ್ಮ, ನಿನ್ನ ಒಡತಿ ಅಂತಂದ್ರೆ, ಅವಳೇನು ಒಡತಿ, ನಾನ್ ಸೇವೆ ಮಾಡೋ ಹಾಗಾಗಿದೆ ಅಂತ ತನ್ನ ಕಥೆ ಹೇಳ್ತಾಳೆ. ಹೀಗಾಯ್ತು ಅಂತ. ಹೌದಾ, ಹಾಗಾದ್ರೆ ನಾನು ಏನಾದ್ರೂ ಮಾಡಿ ಪರಿಹಾರ ಮಾಡಬೇಕು ಅಂತ ತಾಯಿಯ ದಾಸ್ಯ ಮೋಚನೆಗಾಗಿ ಗರುಡ ಹೋಗಿ ಕದ್ರುವಿನ ಹತ್ರ ಕೇಳ್ತಾನೆ, ಚಿಕ್ಕಮ್ಮ, ನನ್ನ ತಾಯಿ ದಾಸ್ಯದಿಂದ ಬಿಡುಗಡೆಯನ್ನು ಹೊಂದಬೇಕಾಗಿದೆ, ಅದಕ್ಕೆ ಏನ್ ಮಾಡಬೇಕು ಹೇಳ್ತೇನೆ ಅಂತ ಹೇಳಿ ಕದ್ರು ತನ್ನ ಮಕ್ಕಳನ್ನೆಲ್ಲ ಕರೆದು ಅವನು ಕೇಳ್ತಾ ಇದ್ದಾನೆ. ಏನಾದ್ರೂ ಭಾರಿ ಕೇಳೋಣ ನಾವು. ಏನಾದ್ರೂ ತನ್ನ ತಾಯಿಯ ದಾಸ್ಯ ಮೋಚನೆ ಆಗಬೇಕು ಅಂತ ಅದಕ್ಕೆ ಏನು ಕೇಳೋಣ? ಸರಿ, ಅವರೆಲ್ಲ ವಿಚಾರ ಮಾಡಿ ಹೇಳ್ತಾರೆ, ಅಮೃತವನ್ನ ಕೇಳಿಬಿಡೋಣ. ಅಮೃತವನ್ನ ನಾವು ಪಡೆದ್ರೆ ನಮಗೆ ಸಾವು ಇರೋದಿಲ್ಲ, ಮುದಿತನ ಇರೋದಿಲ್ಲ, ಚೆನ್ನಾಗಿರುತ್ತೆ. ಸರಿ, ಅಮೃತವನ್ನ ನೀನು ತಂದು ಕೊಟ್ಟಿ ಅಂತ ಆದ್ರೆ ನಿನ್ನ ತಾಯಿಯ ದಾಸ್ಯ ಮೋಚನೆ ಆಗತ್ತೆ ಅಂತ ಕದ್ರು. ಗರುಡ ಆಗಲಿ ಅಂತ ಹೇಳಿ ಕಶ್ಯಪರಿಗೆ ನಮಸ್ಕರಿಸಿ ಅವನಲ್ಲಿಂದ ಹೊರಡ್ತಾನೆ. ಹೊರಟವನು ದೇವಲೋಕಕ್ಕೆ ಹೋಗಿ ಅಲ್ಲಿಂದ ಅಮೃತವನ್ನು ತರಬೇಕು ಅಂತಂದ್ರೆ ಇಂದ್ರದೇವರ ಅಮೃತವನ್ನು ಸುಮ್ಮನೆ ಹಾಗೆ ಇಟ್ಟಿರ್ತಾರ. ಇವತ್ತು ಸಣ್ಣ ಪುಟ್ಟ ನಮ್ಮನೆ ಬೆಳ್ಳಿ ಬಂಗಾರಗಳನ್ನೇ ಎಷ್ಟೋ ಭದ್ರತೆಯಿಂದ ನಾವು ಕಾಪಾಡ್ತಾ ಇರ್ತೇವೆ. ಇನ್ನ ಇಂದ್ರದೇವರು ಅವರು ಆ ಅಮೃತವನ್ನು ಹಾಗೆ ಇಡ್ತಾರೆ, ಯಾರು ಬೇಕಾದ್ರೂ ತಗೊಂಡು ಹೋಗಲಿ ಅಂತ. ಅದಕ್ಕೆಲ್ಲ ಭಾರಿ ವ್ಯವಸ್ಥೆ ಇದೆ. ಅಗ್ನಿಯ ಆವರಣ ಇದೆ, ಸರ್ಪದ ಆವರಣ ಇದೆ, ಹೀಗೆ ಅನೇಕ ಆವರಣಗಳಿವೆ. ಆ ಆವರಣಗಳನ್ನು ದಾಟಿ ಯಾರು ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಳಗಡೆ ಯಾರು ಹೋಗ್ಲಿಕ್ಕೆ ಸಾಧ್ಯ. ಆದ್ರೆ ಗರುಡ ದೇವರ ವ್ಯಕ್ತಿತ್ವ ಎಂಥ. ಗರುಡ ದೇವರು ತಮ್ಮ ಕಾಲು ತುಳಿತದಿಂದಲೇನೆ ಸರ್ಪಗಳನ್ನ ದಮನ ಮಾಡಿ ಆಮೇಲೆ ಬಾಯಲ್ಲಿ ತಂದ ನೀರಿನಿಂದ ಅಗ್ನಿಯನ್ನು ಶಮನಗೊಳಿಸಿ ಅಲ್ಲಿದೆ ತಮ್ಮ ಮುಖದಿಂದಲೇನೆ ತಮ್ಮ ಸಾಮರ್ಥ್ಯದಿಂದ ಅಮೃತದ ಕಲಶವನ್ನು ಹಿಡಿದುಕೊಂಡು ಹೊರಡುತ್ತಾರೆ. ಇಂದ್ರದೇವರಂತಾರೆ, ನಿಮ್ಮ ಸಾಮರ್ಥ್ಯವೂ ಗೊತ್ತು, ಇಂದ್ರದೇವರಿಗಿಂತ ಯೋಗ್ಯತೆಯನ್ನು ಗರುಡ ದೇವರು ಎತ್ತರ, ಬಹಳ ದೊಡ್ಡವರು. ನಿಮ್ಮ ಸಾಮರ್ಥ್ಯವೂ ಗೊತ್ತು, ಮತ್ತೊಂದು ಗೊತ್ತು, ಅಯೋಗ್ಯರ ಪಾಲಾಗಬಾರದು ಅಮೃತ. ಅಷ್ಟನ್ನು ಮಾತ್ರ ನಾನು ಕೇಳಿಕೊಳ್ತೇನೆ. ಆಯ್ತು ಅಂತ ಗರುಡ ದೇವರು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಅವರು
ಒಂದು ಮರದ ಮೇಲೆ, ಯಮುನಾ ನದಿಯ ದಡದಲ್ಲಿ ಕದಂಬ ವೃಕ್ಷದ ಮೇಲೆ ಅಮೃತದ ಕಲಶವನ್ನ ಇಟ್ಟು ಅಲ್ಲಿ ನೀರಿನಲ್ಲಿರುವಂತಹ ದೊಡ್ಡ ದೊಡ್ಡ ಮೀನುಗಳನ್ನ ಅವರು ಸ್ವೀಕಾರ ಮಾಡ್ತಾ ಇರ್ತಾರೆ. ಅದು ಜಾತಿ ಗುಣ, ಹದ್ದಿನ ಜಾತಿ ನೋಡಿ ಗರುಡ ಅಂತಂದ್ರೆ, ಅದಕ್ಕನುಗುಣವಾಗಿ ಮೀನನ್ನ ತಿಂತಾ ಇರ್ತಾರೆ. ಅಲ್ಲಿ ಸೌಭರಿ ಋಷಿಗಳು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅವರ ಕಣ್ಣೆದುರಿಗೆ ಹಿಂಸೆಯನ್ನು ನೋಡಿ ಅವರಿಗೆ ಅಸಹ್ಯ ಅಂತ ಅನಿಸುತ್ತೆ. ನೀನು ಇನ್ನೊಮ್ಮೆ ಇಲ್ಲಿಗೆ ಬಂದ್ರೆ ನೀನು ತಲೆ ಹೊಳಾಗಲಿ ಅಂತ ಸೌಭರಿ ಋಷಿಗಳು ಶಾಪವನ್ನು ಕೊಡ್ತಾರೆ ಗರುಡನಿಗೆ. ಅದಕ್ಕೆ ನೋಡಿ ರಮಣಕ ದ್ವೀಪದಿಂದ ಕಾಳಿಯ ಓಡಿ ಬಂದದ್ದು ಈ ಯಮುನೆಯ ಈ ಭಾಗಕ್ಕೆ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತಿತ್ತು ಸೌಭರಿ ಋಷಿಗಳ ಶಾಪ ಇದೆ ಗರುಡನಿಗೆ, ಗರುಡ ಇಲ್ಲಿಗೆ ಬರೋದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಆ ಕಾಳಿಯ ಈ ಯಮುನೆಯ ಈ ಭಾಗದಲ್ಲಿ ಕದಂಬ ವೃಕ್ಷ ಇತ್ತು. ಸುತ್ತಮುತ್ತ ಎಲ್ಲಾ ವೃಕ್ಷಗಳೆಲ್ಲ ಸುಟ್ಟು ಹೋಗಿದ್ದು, ಹಕ್ಕಿಗಳು ಹಾರ್ತಾ ಇದ್ರೆ ಅದು ಸುಟ್ಟು ಬೀಳ್ತಾ ಇತ್ತು. ಆದ್ರೆ ಕದಂಬ ಅಂತ ಒಂದು ವೃಕ್ಷ ಮಾತ್ರ ಇತ್ತು. ಅದ್ಯಾಕೆ ಅಂತಂದ್ರೆ ಆ ವೃಕ್ಷದ ಮೇಲೆ ಅಮೃತ ಕಲಶವನ್ನು ಇಟ್ಟಿದ್ನಲ್ಲ ಗರುಡ, ಆ ಕಾರಣದಿಂದ ಆ ಒಂದು ವೃಕ್ಷ ಇತ್ತು. ಆ ಮರವನ್ನ ಕೃಷ್ಣ ಏರಿ ಸೊಂಟಕ್ಕೆ ಕಟ್ಟಿ ಯಮುನೆಯೊಳಗೆ ಹಾರುತ್ತಾರೆ ಅಂತ ನಾವು ಭಾಗವತದ ಕಥೆಯನ್ನ, ಹರಿವಂಶದ ಕಥೆಯನ್ನ ಕೇಳಿ. ಆ ಕದಂಬ ವೃಕ್ಷ ಜೀವಂತವಾದ ಆ ಕಾರಣವಿದೆ. ಆ ಅಮೃತದ ಕಲಶವನ್ನು ಹಿಡಿದುಕೊಂಡು ಬರ್ತಾನೆ. ಹಿಡಿದುಕೊಂಡು ಬಂದಾಗ ದರ್ಭೆಯನ್ನ ಹಾಸಿ ಅಂತ ಹೇಳ್ತಾನೆ. ದರ್ಭೆಯನ್ನ ಹಾಸಿದ್ದಾರೆ. ದರ್ಭೆಯ ಮೇಲೆ ಅಮೃತ ಕಲಶವನ್ನು ಇಡ್ತಾರೆ. ಎಲ್ಲರೂ ಓಡಿ ಬರ್ತಾರೆ, ಯಾರು ಮುಟ್ಟೋ ಹಾಗಿಲ್ಲ ಅಂತ. ಗರುಡ ಅಮೃತವನ್ನ ಯಾರು ಕೂಡ ಹಾಗೆ ಮುಟ್ಟೋ ಹಾಗಿಲ್ಲ. ಮೊದಲು ಹೇಳಿ, ನೀವು ಹೇಳಿದಂತೆ ನಾನು ಅಮೃತ ಕಲಶವನ್ನು ತಂದಿದ್ದೇನೆ, ನನ್ನ ತಾಯಿಯ ದಾಸ್ಯ ಮೋಚನೆ ಆಯಿತು ಅಂತ ಹೇಳಿ. ಎಲ್ಲರೂ ಬಹಳ ಸಂತೋಷದಿಂದ ದಾಸ್ಯ ಮೋಚನೆ ಆಯಿತು ಅಂತ ಹೇಳಿ ಅಮೃತ ಕುಡಿಬೇಕು. ಮತ್ತೆ ಬರ್ತಾರೆ, ಒಂದು ನಿಮಿಷ, ಇದು ಅಮೃತ ಅತ್ಯಂತ ಪವಿತ್ರವಾದ, ಇದು ಫಲ ಕೊಡಬೇಕು ಅಂತಂದ್ರೆ ಶುದ್ಧರಾಗಿ ಸ್ವೀಕಾರ ಮಾಡಬೇಕು. ಹಾಗೆ ಸ್ವೀಕಾರ ಮಾಡುವಂತಿಲ್ಲ. ಎಲ್ಲ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬನ್ನಿ, ಶುದ್ಧರಾಗಿ ಬನ್ನಿ. ಸ್ನಾನವನ್ನು ಮಾಡಿಕೊಂಡು ಶುದ್ಧರಾಗಿ ಬಂದು ಅಮೃತವನ್ನ ತಗೊಳ್ಬೇಕು. ಅವ್ರು ಎಲ್ಲರೂ ಸ್ನಾನಕ್ಕೆ ಅಂತ ಹೋಗ್ತಾರೆ. ಗರುಡ ದೇವರು ಅಮೃತ ಕಲಶವನ್ನು ತಗೊಂಡು ಹೋಗಿ ದೇವಲೋಕಕ್ಕೆ ಇಟ್ಟು ಬಂದ್ರು. ಅವ್ರು ಬರ್ತಾರೆ, ಬಂದು ನೋಡುವಾಗ ಅಮೃತ ಕಲಶ ಇಲ್ಲ. ತಾಯಿಯ ಆ ಕಡೆ ವಿನತೆಯ ದಾಸ್ಯ ಮೋಚನೆ ಆಯಿತು. ಅಮೃತವನ್ನು ಬಯಸಿದ್ರು, ಅಮೃತ ಕಲಶ ಬಂತು, ಅಮೃತ ಸಿಗಲಿಲ್ಲ. ಅವರಿಗೆ ಅಯ್ಯೋ ಅಮೃತ ಸಿಗಲಿಲ್ಲ ಅಂತ ಹೇಳಿ ಅಮೃತ ಕಲಶವನ್ನು ಇಲ್ಲೇ ಇಟ್ಟಿದ್ರಲ್ಲ ಅಂತ ಹೇಳಿ ಅಲ್ಲಿ ದರ್ಭೆಯನ್ನು ನೆಕ್ತಾ ಇದ್ದಾರೆ. ದರ್ಭೆಯನ್ನು ನೆಕ್ಕಿದ್ದಕ್ಕೆ ನಾಲಿಗೆ ಸೀಳು ಹೋಯಿತು. ಅದಕ್ಕೆ ಸರ್ಪಗಳಿಗೆ 2 ನಾಲಿಗೆ. ಸರ್ಪಗಳಿಗೆ 2 ನಾಲಿಗೆ ಯಾಕೆ ಅಂತಂದ್ರೆ ದರ್ಭೆಯನ್ನ ನೆಕ್ಕಿ ನಾಲಿಗೆಯನ್ನ ಸೀಳಿಕೊಂಡು 2 ನಾಲಿಗೆ ಆಯಿತು ಅಂತ ಇತಿಹಾಸ. ಹೀಗೆ ಆ ಸರ್ಪಗಳಿಗೂ ಇವರಿಗೂ ಒಂದು ವೈರ ಆವತ್ತಿನಿಂದ ಬೆಳೀತಾ ಬಂತು ಅಂತ ಹೇಳ್ತಾ ಇನ್ನೊಂದು ಸಣ್ಣ ಘಟನೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಈ ಸೂತ ಪುರಾಣಿಕರು ಶೌನಕರಿಗೆ ಈ ಕಥೆಯನ್ನೆಲ್ಲ ಹೇಳುವಾಗ, ಸ್ವಾಮಿ ಇದನ್ನೆಲ್ಲ ಹೇಳ್ತಾ ಇದ್ದೀರಿ, ನಮ್ಮ ಹಿರಿಯರ ಕಥೆಯನ್ನು ಹೇಳಬೇಕು ಅಂತಂದಾಗ, ಹೌದು, ನಿಮ್ಮ ಹಿರಿಯರ ಕಥೆಯಲ್ಲಿಯೂ ಕೂಡ ಈ ಸರ್ಪಗಳಿಗೆ ಸಂಬಂಧಪಟ್ಟಂತಹ ಒಂದು ಘಟನೆ ಇದೆ, ಅದನ್ನ ನಾನು ಹೇಳ್ತೇನೆ ಅಂತ ಹೇಳಿ ಭೃಗು ಋಷಿಗಳು ಮೂಲಭೂತರಾಗಿ ಭೃಗು ಋಷಿಗಳು ಬಂದದ್ದೇ ಹೇಗೆ? ಅಗ್ನಿಯಿಂದಲೇನೆ, ಅಗ್ನಿಕುಂಡದಿಂದಲೇನೆ ಬರ್ತಾರೆ ಭೃಗು ಋಷಿಗಳು ವರುಣರಿಂದ. ವರುಣದೇವರು ಯಾಗವನ್ನು ಮಾಡ್ತಾ ಇರುವಾಗ ಅವರು ಭೃಗು ಋಷಿಗಳು ಬರ್ತಾರೆ. ಆ ಭೃಗು ಋಷಿಗಳಿಂದ ಅನಂತರದಲ್ಲಿ ವಂಶ ಬೆಳೀತದೆ, ಭಾರ್ಗವ ವಂಶ ಅಂತ ಆಗ್ತದೆ. ಅಲ್ಲಿ ಬಂದಂಥವರು ಚ್ಯವನ ಋಷಿಗಳು, ಭೃಗು ಋಷಿಗಳು. ನಂತರದಲ್ಲಿ ಚ್ಯವನ ಋಷಿಗಳು ಬರ್ತಾರೆ. ಚ್ಯವನ ಋಷಿಗಳ ಕಥೆಯನ್ನು ಕೂಡ ಹೇಳ್ತಾರೆ. ಆ ಚ್ಯವನ ಋಷಿಗಳು ಕಥೆ ಭಾಗವತದಲ್ಲಿ ಚ್ಯವನ ಪ್ರಾಶ, ಚ್ಯವನ ಋಷಿಗಳು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ತಾರುಣ್ಯವನ್ನು ಪಡೆದ ಕಥೆ ಅದೆಲ್ಲವೂ ಕೂಡ ಇದೆ. ಆ ಚ್ಯವನ ಋಷಿಗಳಿಗೆ ಪ್ರಮತಿ ಅಂತನ್ನುವ ಮಗ. ಆ ಪ್ರಮತಿ ಅಂತನ್ನುವವನಿಗೆ ಘೃತಾಚಿ ಅಂತನ್ನುವ ಅಪ್ಸರಾ ಸ್ತ್ರೀಯಿಂದ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನ ಹೆಸರು ರುರು ಅಂತ. ರುರು ಅಂತನ್ನುವುದು ಆ ಮಗನ ಹೆಸರು. ಆ ರುರು ಅವನು ಗುರುಕುಲ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬರ್ತಾನೆ. ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಿದ್ದಾನೆ, ಸ್ನಾತಕನಾಗಿ ಬಂದಿದ್ದಾನೆ. ಆವಾಗ ಅವರ ಆಶ್ರಮದ ಹತ್ತಿರ ಒಬ್ಬ ಸ್ಥೂಲಕೇಶ ಅಂತನೋ ಋಷಿಗಳು. ಆ ಸ್ಥೂಲಕೇಶ ಅಂತನೋ ಋಷಿಗಳ ಮಗಳು ಒಬ್ಳು, ಅವಳ ಹೆಸರು ಪ್ರಮದ್ವಾರ.
ಆ ಪ್ರಮದ್ವರ ಸ್ಥೂಲಕೇಶರಿಗೆ ಹುಟ್ಟಿದ ಮಗಳಲ್ಲ, ಅವರು ಸಾಕಿದ ಮಗಳು. ಅವಳು ವಿಶ್ವಾವಸು ಅಂತನ್ನುವ ಗಂಧರ್ವ, ಹಾಗೆ ಮೇನಕ ಅಂತನೋ ಅಪ್ಸರಾ ಸ್ತ್ರೀಗೆ ಹುಟ್ಟಿದಂಥವಳು ಅವಳು ಪ್ರಮದ್ವರ, ಬಹಳ ಸುಂದರಿ. ಆ ಮೇನಕೆ ಈ ಮಗಳನ್ನ ಶಕುಂತಲೆಯನ್ನು ಬಿಟ್ಟು ಹೋದಂತೆ, ಈ ಶಕುಂತಲೆ ಕಥೆ ನಾಳೆ ಬರುತ್ತೆ. ಇವಳನ್ನು ಕೂಡ ಪ್ರಮದ್ವರೆಯನ್ನು ಕೂಡ ವಿಶ್ವಾವಸು ಮೇನಕೆಯರು ಬಿಟ್ಟು ಹೋಗಿದ್ದಾರೆ. ಕಾಡಿನಲ್ಲಿ ಇದ್ದ ಆ ಸಣ್ಣ ಹೆಣ್ಣು ಮಗಳನ್ನ ಸ್ಥೂಲಕೇಶ ಋಷಿಗಳು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಬಂದು ಚೆನ್ನಾಗಿ ಬೆಳೆಸ್ತಾರೆ. ಆ ಪ್ರಮದ್ವರೆ ಬೆಳೆದು ನಿಂತಿದ್ದಾಳೆ. ಅವಳನ್ನ ಈ ಸ್ಥೂಲಕೇಶರು ರುರುವಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ರುರು ಆ ಪ್ರಮದ್ವರೆಯನ್ನು ಅಪೇಕ್ಷೆ ಪಡುತ್ತಾರೆ. ಪ್ರಮದ್ವರೆಯನ್ನ ಮದುವೆ ಮಾಡಿಕೊಡುತ್ತೇನೆ ಅಂತ ಸ್ಥೂಲಕೇಶರು ಮಾತು ಕೊಟ್ಟಿದ್ದಾರೆ. ಇನ್ನೇನು ಮದುವೆ ವಾಂಗ್ನಿಶ್ಚಯ ಆಗಿದೆ. ಪ್ರಮದ್ವರೆಯನ್ನ ರುರುವಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ನಿಶ್ಚಿತಾರ್ಥ ಆಗಿದೆ. ನಿಶ್ಚಿತಾರ್ಥ ಆಗಿದೆ, ಮದುವೆ ಆಗಬೇಕು. ಯೋಗ್ಯವಾದ ಶುಭ ಮುಹೂರ್ತ ತೀರ್ಮಾನ ಆಗಿದೆ. ಆ ಮುಹೂರ್ತದಲ್ಲಿ ಮದುವೆ ಆಗಬೇಕು. ಪ್ರಮದ್ವರೆ ಹಾವು ಕಚ್ಚಿ ಮೃತಳಾಗಿ ಬಿಡುತ್ತೆ. ಅವಳು ಹೂ ತರಲಿಕ್ಕೆ ಅಂತ ಹೋದಾಗ ಒಂದು ಹಾವು ಕಚ್ಚತ್ತೆ, ಪ್ರಮದ್ವರೆ ಮೃತಳಾಗಿ. ರುರುವಿಗೆ ಆ ಘಟನೆ ಗೊತ್ತಾಗತ್ತೆ. ಘಟನೆ ಗೊತ್ತಾದ್ರೆ ಅವನು ಹಾಹಾಕಾರ ಮಾಡ್ತಾನೆ, ಅಳತಾನೆ, ದೇವತೆಗಳ ಪ್ರಾರ್ಥನೆ ಮಾಡ್ತಾನೆ, ಎಲ್ಲ ಆಗುತ್ತೆ. ಆವಾಗ ಒಂದು ಅಶರೀರವಾಣಿ ಆಗುತ್ತೆ. ಇದು ಅಕಾಲ ಮೃತ್ಯುವಿನಿಂದ ಹೋದದ್ದಲ್ಲ. ಪ್ರಮದ್ವರೆ ಕಾಲ ಮೃತ್ಯು, ಆ ಸಂದರ್ಭದಲ್ಲಿ ಸರ್ಪ ಕಚ್ಚಿದೆ ಅನ್ನೋದು ನೆಪ ಮಾತ್ರ. ಕಾಲ ಮೃತ್ಯುವಿಂದಲೇ ಅವಳು ಹೋಗಿದ್ದಾಳೆ. ನೀನು ಏನು ಮಾಡಿದ್ರು ಅವಳು ಬದುಕಲ್ಲ. ಹಾಗಾದ್ರೆ ಅವಳು ಬದುಕಬೇಕು ಅಂದ್ರೆ ಏನ್ ಮಾಡಬೇಕು? ನಾನು ಅವಳನ್ನು ಮದುವೆ ಮಾಡಿಕೊಳ್ತೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವಳನ್ನು ನಾನು ಮದುವೆ ಆಗಲೇಬೇಕು. ಈಗ ಅವಳು ಬದುಕಬೇಕು, ಅದಕ್ಕೆ ಏನ್ ಮಾಡಬೇಕು? ಒಂದು ಉಪಾಯ ಇದೆ. ನಿನ್ನ ಜೀವನದ ಕೆಲವು ಭಾಗವನ್ನು ಅವಳಿಗೆ ಕೊಟ್ಟಿ ಅಂತಾದ್ರೆ ಆವಾಗ ಅವಳು ಬದುಕ್ತಾಳೆ. ಆವಾಗ ಅವನು ಕೂಡಲೇ ಹೇಳ್ತಾನೆ, ನನ್ನ ಜೀವನದ ಅರ್ಧಾಂಶವನ್ನ ನನ್ನ ಅರ್ಧಾಂಗಿನಿ, ಮುಂದೆ ಆಗುವ ಅರ್ಧಾಂಗಿನಿಗೆ ಕೊಡುತ್ತೇನೆ. ಪ್ರಮದ್ವರೆಗೆ ನಾನು ನನ್ನ ಜೀವನದ ಅರ್ಧಾಂಶವನ್ನ ಕೊಡುತ್ತೇನೆ, ಆಯುರ್ಭಾಗದ ಅರ್ಧಾಂಶವನ್ನ ಕೊಡುತ್ತೇನೆ. ನೋಡಿ, ನಾವು ಅನೇಕ ಕಥೆಗಳನ್ನು ಕೇಳ್ತೇವೆ. ಗೋಪಾಲದಾಸರು ಅವರು ಜಗನ್ನಾಥದಾಸರಿಗೆ ವಿಜಯದಾಸರ ಮಾತಿನಂತೆ ಆಯುಷ್ಯವನ್ನ ಕೊಟ್ಟ ಕಥೆಯನ್ನು ಕೇಳಿದ್ದೇವೆ. ಇತಿಹಾಸದಲ್ಲಿ ಅಂತಹ ಘಟನೆಗಳು ಕೆಲವೊಂದು ನಡೆದಿದೆ. ಅದು ಇವತ್ತು ನಾವು ಬಯಸಿದ್ರೆ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ, ತಗೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಮಗೆ ಆ ಶಕ್ತಿ ಇಲ್ಲ. ರುರು ತನ್ನ ಜೀವನದ ಅರ್ಧ ಪಾಲನ್ನ ಪ್ರಮದ್ವರೆಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಮಲಗಿದ ವ್ಯಕ್ತಿ ಏಳುವಂತೆ ಪ್ರಮದ್ವರೆ ಎದ್ದು ಕೂಡ್ತಾರೆ. ಆಮೇಲೆ ಮದುವೆ ಆಗತ್ತೆ. ರುರುವಿಗೆ ಸರ್ಪ ಕಚ್ಚಿ ಸತ್ತಿದ್ದು ಅಂತನ್ನೋದಕ್ಕಾಗಿ ಸರ್ಪಗಳ ಜಾತಿ ಮೇಲೆ ಸಿಟ್ಟು ಬರುತ್ತೆ. ಅವನು ಎಲ್ಲಾ ಸರ್ಪಗಳನ್ನು ಕೊಲ್ತಾ ಹೋಗ್ತಾ ಇರ್ತಾನೆ. ಆವಾಗ ಒಂದು ಡುಂಡುಮ ಅಂತನ್ನೋ ಒಂದು ಅದನ್ನ ಕೊಲ್ಲಿಕ್ಕೆ ಅಂತ ಹೋದಾಗ ಅದು ಹೇಳುತ್ತೆ, ಯಾಕೆ ಸುಮ್ಸುಮ್ಮನೆ ನನ್ನನ್ನು ಕೊಲ್ತಾ ಇದ್ದೀವಿ? ನನ್ನಲ್ಲಿ ವಿಷ ಇಲ್ಲ, ಏನಿಲ್ಲ. ಸರ್ಪ ಅಂತ ಹೆಸರು ಮಾತ್ರಕ್ಕೆ ಕೊಲ್ಲೋದ? ವಿಷ ಇಲ್ಲ, ಏನಿಲ್ಲ. ಎಲ್ಲಾ ಸರ್ಪಗಳಿಗೂ ವಿಷ ಇರೋದಿಲ್ಲ. ಕೆಲವು ಸರ್ಪಗಳಿಗೆ ವಿಷ ಇರ್ತದೆ. ವಿಷ ಇದ್ದ ಸರ್ಪಗಳು ಸುಮ್ಮನೆ ಏನೋ ಕಚ್ಚೋದಿಲ್ಲ. ಯಾವುದೋ ಒಂದು ಸರ್ಪ ನಿನ್ನ ಭಾವಿ ಪತ್ನಿಯನ್ನ ಕೊಂದಿದೆ ಅಂತಂದ ಮಾತ್ರಕ್ಕೆ, ಕಚ್ಚಿದೆ ಅಂತಂದ ಮಾತ್ರಕ್ಕೆ ಎಲ್ಲ ಸರ್ಪಗಳ ಮೇಲೆ ದ್ವೇಷ ಉಚಿತ ಅಲ್ಲ ಅಂತ ಆ ರುರುವಿನ ಕಥೆಯನ್ನ ಹೀಗೆ ಹೇಳ್ತಾ, ಈ ಸರ್ಪಗಳಿಗೆ ಸಂಬಂಧಪಟ್ಟಂತ ಆಮೇಲೆ ಅವನು ಕೊಲ್ಲೋದನ್ನ ಬಿಡ್ತಾನೆ ಅಂತ ನಿಮ್ಮ ವಂಶದಲ್ಲಿ, ಈ ಶೌನಕರ ವಂಶದಲ್ಲಿ ಹಿಂದೆ ಬಂದಂಥವನು ಆ ರುರು, ಅವನ ಕಥೆಯನ್ನು ಹೇಳ್ತಾ, ಈಗ ಈ ಸರ್ಪಸತ್ರ ಜನಮೇಜಯ ರಾಜ ಏನು ಮಾಡ್ಲಿಕ್ಕೆ ಹೊರಟಿದ್ದಾನೆ. ಆ ಸನ್ನಿವೇಶ, ಆ ಸರ್ಪಸತ್ರ ಏನು ಆರಂಭ ಆಯ್ತು, ಉದಂಕರ ಪ್ರೇರಣೆಯಿಂದ ಆರಂಭ ಆಯ್ತು. ಒಬ್ಬರು ಪ್ರೇರಣೆ ಮಾಡಿ ಶುರು ಮಾಡಿಸ್ತಾರೆ, ಇನ್ನೊಬ್ಬರು ಬಂದು ನಿಲ್ಲಿಸ್ತಾರೆ. ಅವ್ರು ಯಾರು ನಿಲ್ಲಿಸ್ತಾರೆ, ಹೇಗೆ ನಿಲ್ಲಿಸ್ತಾರೆ ಇತ್ಯಾದಿ ಕಥಾಭಾಗ. ಹಾಗೆ ಪುರುವಂಶದ ಆರಂಭ ಅದರ ಚಿಂತನೆಯನ್ನ ನಾಳೆ ದಿವಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನ ಶ್ರೀ ಗುರುಮಧ್ವೇಶ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರದಸ್ಸು ಮಂಗಲಾಃ
ಶ್ರೀಮನ್ನವಿಂದಲ್ಲಿ ವಿನಾಯಕ